ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು, ದೇವ್ರ ಕೃಪೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಬಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞತ ಸ್ತೋತ್ರಗಳಾಗನ. ಅದು ಮಾತ್ರ ಅಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೊಸೊಬ್ಬರು ಸೋದರ ಸೋದರಿಗಳು ಅವರು ಕೂಡ ನಮ್ಮ ವಾಟ್ಸಪ್ ಗ್ರೂಪ್ದು QR ಕೋಡ್ನ ಕಳಿಸಿ. ಹೊಸೊಬ್ಬರು ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆದರೆ ಅವರು ಕೂಡ ಉಚಿತವಾಗಿ ಬೈಬಲ್ ಕ್ಲಾಸ್ಗಳನ್ನ ಕೇಳಿ ಅವರು ಕೂಡ ಆತ್ಮಿಕ ಆಶೀರ್ವಾದ ಹೊಂದ್ಕೊಳ್ಳಿ. ಇಲ್ಲ ನಿಮ್ಗೆ ಏನೋ ಪ್ರಶ್ನೆಗಳಿತ್ತು ಅಂದರೆ ನೀವೆಲ್ಲ ಏನು ಮಾಡೋದು, ನಮಗೆ ಈ ಕ್ಲಾಸ್ ನಂತರ ಕೇಳ್ಬೋದು, ಅಥವಾ ನೀವು ವಾಟ್ಸಪ್ ಕೂಡ ಮಾಡೋ ಕೂಡ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ. ಸೊ ಇಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ಇವತ್ತಿನ ಪಾಠಕ್ಕೆ ಹೋಗೋಣ. ಸೊ ನಿಮಗೆ ಎಲ್ಲರಿಗೂ ಉತ್ತರಿಗೆ ನಾವು ಅನೇಕ ದಿವಸಗಳಿಂದ ನಾವು ಏನಪ್ಪ ಮಾಡ್ತೀವಿ ಅಂತಂದರೆ, ಸತ್ಯವೇದರಂಥ ಅನೇಕ ವಿಚಾರಗಳು, ಮುಖ್ಯವಾಗಿ ಆತ್ಮ ಬಗ್ಗೆ, ಮನುಷ್ಯನ ಸತ್ತಿದ ನಂತರ ಏನಾಗ್ತದೆ, ಮನುಷ್ಯ ಏನಾಗ್ತಾನೆ, ಅವನ ಆತ್ಮ ಎಲ್ಲ ಹೋಗ್ತಂತ ನಾವು ಏನು ಮಾಡಿದ್ವಿ ನೋಡಿದ್ರಿ ಬಹು ಸ್ಪಷ್ಟವಾಗಿ. ಅದ್ರಲ್ಲಿ ನಾವು ತಿಳಿದಿರೋಂಥ ವಿಚಾರ ಏನಪ್ಪಾ ಅಂದ್ರೆ, ಮನುಷ್ಯ ಸತ್ತಿದ ಮೇಲೆ ಆತ್ಮ ಏನಾಗ್ತದೆ, ಯಾರು ಹೇಳ್ತೀರಾ? ಈ ಪ್ರಶ್ನೆ ಯಾರು ಉತ್ತರ ಕೊಡ್ತಾರೆ ನೋಡೋಣ. ಕ್ಲಾಸ್ ಕರೆಕ್ಟಾಗಿ ಕೇಳಿದರೆ ಕರೆಕ್ಟಾಗಿ ಉತ್ತರ ಕೊಡ್ತೀರಿ, ಹೇಳ್ರಿ ಏನಾಗ್ತದೆ? ವಿಶ್ರಾಂತಿ ಸ್ಥಳಕ್ಕೆ ಸೇರ್ತದೆ ನಮ್ಮ ಆತ್ಮ. ಓಕೆ, ಬೇರೆ ಸೋದರ ಸೋದರಿಗಳು? ಆತ್ಮ ಏನಾಗ್ತದೆ? ಏನಪ್ಪ ಒಬ್ರಿಗೂ ಗೊತ್ತಿಲ್ವಾ ಆತ್ಮ ಏನಾಯ್ತು ಅಂತ? ಪಾಠ ಕೇಳಿಲ್ವಾ? ಬ್ರದರ್, ಅದು ಆತ್ಮ ಅದು ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತೆ ಎಂಬುದಕ್ಕಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹೌದಾ? ಹೇಳ್ರಿ. ಹಾ ಹೇಳಿ. ಸಂತೋಷ್ ಬ್ರದರ್, ಆತ್ಮ ಸಾಯ್ತದೆ. ಓಕೆ, ಪ್ರೇಮಾಸ್ಟರ್ ಹೇಳಿ. ಹೇಳಿ ಪ್ರೇಮಾಸ್ಟರ್. ಪಾಪ ಮಾಡಿದ್ರೆ ಮಾತ್ರ. ಸರಿ, ಎಜ್ರಾ ಬ್ರದರ್ ಹೇಳಿ. ದೇವರ ಬಳಿಯಲ್ಲಿ ಹೋಗುತ್ತದೆ. ದೇವ್ರ ಬಳಿಗೆ ಹೋಗ್ತದ? ಹಾ, ಸರಿ, ಓಕೆ. ಎಜ್ರಾ ಬ್ರದರ್ ಹೇಳಿ. ಅದೇ ಬ್ರದರ್, ಸಾಯುತ್ತೆ. ನೆಕ್ಸ್ಟ್ ಸೋಲ್ ಸಾಯಲ್ಲ, ಬಟ್ ಬಾಡಿ. ಎಜ್ರಾ ಬ್ರದರ್ ಹೇಳಿ. ನಾನು ಯಾರು ಕೇಳ್ತೀರೋ ಉತ್ತರ ಕೊಡಿ. ಎಜ್ರಾ ಬ್ರದರ್ ಹೇಳ್ರಿ ಬ್ರದರ್. ಬ್ರದರ್ ಅದೇ ಸಾಯುತ್ತೆ ಬ್ರದರ್. ನೆಕ್ಸ್ಟ್ ಏನಾಗುತ್ತೆ ಅಂತ ಓಕೆ, ಅದ ಪಾತಾಳದಲ್ಲಿ 2 ತರದ್ದು ಜಾಗಗಳಿರ್ತಾವಂತ ಹೇಳಿದ್ರು. ಒಂದು ನರಕದ್ದು, ಇನ್ನೊಂದು ವಿಶ್ರಾಂತಿಗೆ ಸ್ಥಳವಿರ್ತೈತೆ. ಅಂದ್ರೆ ನಾವು ಸತ್ತ ಬಳಿಕ ವಿಶ್ರಾಂತಿ ಸ್ಥಳಕ್ಕೆ ಸೇರ್ತೀವಿ ಅಂತ ಹೇಳಿ ಹೇಳಿದ್ರು. ಓಕೆ, ಥ್ಯಾಂಕ್ ಯು ವಿನಾಯಕ್ ಬ್ರದರ್. ಪ್ರೇಮಾಸ್ಟರ್ ಹೇಳಿ. ಆತ್ಮ ಸಾಯುತ್ತೆ, ಶ್ವಾಸ ದೇವ್ರ ಹತ್ರ ಹೋಗುತ್ತೆ ಅಲ್ವಾ? ಓಕೆ, ವೆರಿ ದೇವ್ರು ಗುಡ್, ತಗೋತಾರೆ ಅದನ್ನ. ವೆರಿ ಗುಡ್. ಓಕೆ, ಜೇಕಬ್ ಬ್ರದರ್ ಹೇಳಿ. ಆತ್ಮ ಪಾತಾಳಕ್ಕೆ ಹೋಗುತ್ತೆ, ಸಮಾಧಿಗೆ ಹೋಗ್ತದೆ. ಓಕೆ, ಸರಿ. ಅದರ ನೋಡ್ರಿ, ಪಾಠ ಕರೆಕ್ಟಾಗಿ ಕೇಳಿದಿರ ಅಂತ ಏನಪ್ಪ ಪ್ರೂಫು ಅಂತಂದರೆ, ಆತ್ಮ ಏನಾಗ್ತದೆ ಅಂತ ಕೇಳಿದ ತಕ್ಷಣ ನಿಮ್ಮ ಬಾಯಿನಲ್ಲಿ ಸ್ಪಾಂಟೇನಿಯಸ್ ಆಗಿ ವಾಕ್ಯ ಏನು ಹೇಳ್ತಾರೋ ಬಹು ಸ್ಪಷ್ಟವಾಗಿ ಉತ್ತರ ಬರಬೇಕು. ಏನಪ್ಪ ಉತ್ತರ ಅಂತಂದರೆ, ಬೈಬಲ್ ಪ್ರಕಾರ ಆತ್ಮ ಸಾಯ್ತದೆ. ಏನಾಯ್ತದೆ? ಬೈಬಲ್ ಪ್ರಕಾರ ಆತ್ಮ ಏನಾಗ್ತದೆ? ಸಾಯ್ತದೆ. ಇವಾಗ ನೀವು ಇಷ್ಟೊಂದು ಜನದಲ್ಲಿ ಯಾರ್ಯಾರು ತಪ್ಪಾಗಿ ಉತ್ತರ ಕೊಟ್ಟಿದ್ದೀರೋ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ಕ್ಲಾಸಸ್ನ ಸೀರಿಯಸ್ ಆಗಿ ಕೇಳಿ. ಅದರ ಈ ಕಿವಿನ ಕೇಳಿ ಈ ಕಿವಿನ ಬಿಡ್ತೀರಾ ಅಂತಂದರೆ ದಯವಿಟ್ಟು ಕ್ಲಾಸಸ್ಗೆ ಬರಬೇಡಿ, ಏನೂ ಅವಶ್ಯಕತೆ ಇಲ್ಲ, ಆಯ್ತಾ? ಯಾಕೆಂದರೆ ಈ ಕ್ಲಾಸು ನಾವು ತಗೊತಾ ಇರೋದು ನಿಮಗೆ ತೊಗೊತಾ ಇರೋದ್ರಲ್ಲಿ ನಮಗೇನು ಲಾಭ ಇಲ್ಲ, ತಿಳ್ಕೊಳ್ರಿ, ಆಯ್ತಾ? ಆಮೇಲೆ ಇದು ನಿಮ್ಮ ಆತ್ಮಿಕ ಜೀವನಕ್ಕೆ ಪ್ರಯೋಜನ ಆಗಲಿ, ನೀವು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೀಲಿ, ಕ್ರಿಸ್ತನ್ಗೆ ಹತ್ರವಾಗಿರ್ಲಿ ಅಂದ್ಬಿಟ್ಟು ಉದ್ದೇಶ ತಗೊಂತಾ ಇರೋದು, ಉಚಿತವಾಗಿ ತಗೊಂತಾ ಇರೋದು. ಅರ್ಥ ಆಯ್ತಾ? ಅದರಿಂದ ದಯವಿಟ್ಟು ಕ್ಲಾಸಸ್ನ ಕ್ಲೀನಾಗಿ ಕೇಳಿ, ಕರೆಕ್ಟಾಗಿ ಕೇಳ್ರಿ. ಅಂದರೆ ಆಮೇಲೆ ಪಾಪ ಮಾಡೋಂಥ ಆತ್ಮ ಮಾತ್ರ ಸಾಯ್ತಾರೆ ಅಂತ ಬೈಬಲಲ್ಲಿ ಕೊಟ್ಟಿಲ್ಲ, ಎಲ್ಲ ಆತ್ಮಗಳು ಸಾಯ್ತದೆ ಅಲ್ವರಾ? ಇವಾಗ ನಾವೆಲ್ಲ ಪಾಪಿನ ಹೌದೋ ಇಲ್ವೋ ಅಂತ ಕೇಳಿದ್ರೆ ನೀವೆಲ್ಲ ಏನಂತೀರಾ? ನೀವೆಲ್ಲ ಪಾಪಿನ, ನಾವೆಲ್ಲ ಪಾಪಿನ ಹೌದೋ ಇಲ್ವೋ? ಹೌದು. ಮತ್ತೆ ನಾವೆಲ್ಲರೂ ಸಾಯ್ತೀರಿ. ಬೈಬಲ್ನ ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಯಾರ ಪಾಪ ಇಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಸುಳ್ಳುಗಾರ ಅಂತ ಬೈಬಲ್ನ 1 ಯೋಹಾನ 1:7 ಸ್ಪಷ್ಟವಾಗಿ ಹೇಳ್ತಾರೆ. ಹಂಗಿರ್ಬೇಕಾರೆ ಅವ್ರ ಆತ್ಮ ಮಾತ್ರ ಹೆಂಗ್ ಸಾಯೋದಕ್ಕೆ ಸಾಧ್ಯ? ಎಲ್ಲಾರ ಆತ್ಮಗಳು ಸಾಯ್ತಾರೆ. ಕ್ರಿಸ್ತನ ಆತ್ಮನೇ ಸತ್ತೋಗಿದ್ಮೇಲೆ ಅವ್ರಕ್ಕಿಂತ ಪರಿಶುದ್ಧವಾಗಿ ಯಾರು ಇರೋಕ್ಕೆ ಸಾಧ್ಯ? ಯಾರು ಇರೋಕ್ಕೆ ಸಾಧ್ಯ ಇಲ್ವಲ್ಲ? ಮತ್ತೆ ಹಂಗಾರೆ ಎಲ್ಲರೂ ಆತ್ಮಗಳು ಸಾಯ್ತಾರೆ. ಅದನ್ನೇ ನಾವು ಇಷ್ಟು ವಾರ ಕ್ಲೀನಾಗಿ ಡೀಟೇಲಾಗಿ ನೋಡ್ಕೊಂಬರ್ತಾ ಇರೋದು. ಅರ್ಥ ಆಯ್ತಾ?
ಅದ ದಯವಿಟ್ಟು ಪ್ರತಿಯೊಂದು ಕ್ಲಾಸ್ ಆಗಿದ ನಂತರ ನಾನು ಏನು ಕೇಳ್ತೀನಿ, ಪ್ರಶ್ನೆಗಳು ಕೇಳ್ತೀನಿ. ಕ್ಲಾಸಸ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಅವಾಗೆ ಕೇಳ್ಕೊಳ್ಳಿ, ಪ್ರಶ್ನೆಗಳು ಉತ್ತರ ತಗೊಳ್ಳಿ ಆಯ್ತಾ. ಆಮೇಲೆ ನಿಮಗೆ ಯೂಟ್ಯೂಬ್ ರೆಕಾರ್ಡಿಂಗ್ ಕೂಡ ಕಳಿಸ್ಕೊಡ್ತೀರಿ. ಏನಕ್ಕೆ ಯೂಟ್ಯೂಬ್ ರೆಕಾರ್ಡಿಂಗ್ ಕಳಿಸೋದು? ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ, ನನಗೇನು ₹1 ರೆವಿನ್ಯೂ ಬರಲ್ಲ, ನಾವು ಫ್ರೀಯಾಗಿ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ನಾವು ದುಡ್ಡಿಗೆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ತಿಳ್ಕೊಳ್ಳಿ. ಆ ಆಪ್ಷನ್ನ ನಾವು ಕ್ಲೋಸ್ ಮಾಡಿದಿರಿ, ನಾವು ದುಡ್ಡಿಂದ ಮಾಡ್ತಾ ಇಲ್ಲ. ಅಂದ ನೀವು ಏನಕ್ಕೆ ಕೇಳಲಿ ಅಂತ ಹಾಕೋದು ಅಂದರೆ, ನೀವು ಸತ್ಯನ ಸ್ಪಷ್ಟವಾಗಿ ಏನು ಮಾಡಲಿ, ನೀವು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದೇ ಥರ ಅದು ಪಾತಾಳಕ್ಕೆ ಹೋಯ್ತಾರೆ, ಅಲ್ಲಿ ಎಡ್ಜಾಕ್ ಹೋಯ್ತಾರೆ, ನರಕಕ್ಕೆ ಹೋಯ್ತಾರೆ, ಸ್ವರ್ಗಕ್ಕೆ ಹೋಯ್ತಾರೆ ಅಂದ್ಬಿಟ್ಟು ಇವೆಲ್ಲ ಬಂದ್ಬಿಟ್ಟು ನಿಮ್ಮ ಹುಟ್ಟದಾಗಿರೋಂಥ ನಿಮ್ಮ ತಾತ ಮುತ್ತಾತಗಳು ಕೊಟ್ಟಿರೋ ಕಲ್ಪನೆಗಳು. ಈ ಕಲ್ಪನಾ ಕಥೆಗಳನ್ನ ದಯವಿಟ್ಟು ತಲೆಯನ್ನು ತೆಗೆದು ಬಿಸಾಕಿ. ಯಾಕೆ ಹೇಳ್ತೀನಿ ಅಂದರೆ, ಇದು ಬೈಬಲಲ್ಲಿ ಹೇಳೋದಿಲ್ಲ. ಬಹು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದಕ್ಕೆ ಸಾಕಷ್ಟು 2-3 ವಾರಗಳಿಂದ ಡಿಟೇಲಾಗಿ ವಿವರಣೆಗಳು ನೋಡ್ಬಿಡ್ತೀರಿ. ಆದರೂ ನಿಮ್ಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ಆ ಯೂಟ್ಯೂಬಲ್ಲಿ 2 ಚಾನಲ್ಗಳು, ಐ ಮೀನ್ 2 ಕ್ಲಾಸಸ್ಗಳು ಲಿಂಕ್ ಇದೆ, ಕಳಿಸ್ಕೊಡ್ತೀನಿ. ಇನ್ನೊಂದ್ಸರಿ ಕೇಳಿ, ಕ್ಲಾಸ್ ಆಮೇಲೆ ಕಳಿಸ್ಕೊಡ್ತೀನಿ ಆಯ್ತಾ. ಸ್ಪಷ್ಟವಾಗಿ ತಿಳ್ಕೊಳ್ಳಿ ಆಯ್ತಾ. ಪ್ರಸಂಗಿಯಲ್ಲಿ ವಾಕ್ಯ ಬರೋದು, ಮಣ್ಣಿಂದ ಮಾಡಲ್ಪಟ್ಟಿಂಥ ದೇಹ ಮಣ್ಣಿಗೆ ಹೋಗ್ತದೆ, ಅದರ ಆತ್ಮವು ದಯಪಾಲಿಸಿಕತ್ರ ದೇವ್ರ ಹತ್ರಕ್ಕೆ ಹೋಗ್ತಾರೆ ಅಂತಂದರೆ ಅಲ್ಲಿ ಆತ್ಮ ಅಂತ ಬರೋಂಥ ವಾರ್ತೆ ಅದು ರಾಂಗ್. ಅಂದ್ರೆ ಅಲ್ಲಿ ಶ್ವಾಸ ಅಂತ ಬರಬೇಕು. ಯಾಕಂದರೆ ಮಣ್ಣಿಂದ ಮಾಡಲ್ಪಟ್ಟಂಥ ಮನುಷ್ಯನಿಗೆ ದೇವರು ಆ ದೇಹದಿಂದ ಮಾಡಲ್ಪಟ್ರಲ್ಲ, ಮಣ್ಣಿಂದ ಮಾಡಲ್ಪಟ್ಟ ದೇಹಕ್ಕೆ ದೇವರಿಗೆ ಕೊಟ್ಟರು, ಜೀವಶ್ವಾಸ ಕೊಟ್ಟರು. ಆದಿಕಾಂಡ 2:7 ಬಹು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಯಾರು ಓದಿ ವಾಕ್ಯ ಅಂತೀನಿ, ಓದಿಂತೀರಿ. ಆದಿಕಾಂಡದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀರಿ. ಕನ್ನಡದಲ್ಲಿ ಓದ್ರಿ ದಯವಿಟ್ಟು ಯಾರಾದ್ರೂ. ಓದಿ ಅಮೃತ ಸ್ಟಾರ್. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆಗ ಮನುಷ್ಯನು ಬದುಕುವ ಪ್ರಾಣಿ. ಅದು ಆಕ್ಚುಲಿ ಬೇರೆ ಬೈಬಲ್, KJV ಬೈಬಲ್ ಕನ್ನಡದಲ್ಲಿ ಓದಂದ್ರೆ ಮನುಷ್ಯ ಬದುಕುವ ಆತ್ಮನಾದನು ಅಂತ ಹೇಳ್ತಾನೆ. ದೇಹ ಜೀವ ಬದುಕುವ ಆತ್ಮನಾದನು ಅಂತ ಹೇಳ್ತಾರೆ. ಇಂಗ್ಲಿಷ್ ಸ್ಪಷ್ಟವಾಗಿ ಬರ್ತದೆ, ಓದಿ ನೂತನ್ ಬ್ರದರ್ ಪ್ಲೀಸ್. brother 2:7 and the Lord God formed man of the dust of the ground and breathed into his nostril the breath of life, and man became a living soul. Man became a living soul ಅಂತ ಹೇಳಿ. When did a man became a living soul? When the body was properly combined with breath of life. Breath of Then man became a living soul. Not that a man has a soul, man is a soul. ಮನುಷ್ಯನೊಳಗೆ ಏನು ಸೋಲ್ ಏನು ಇಟ್ಟಿಲ್ಲ ರೀ, ಸ್ಪಷ್ಟ ತಿಳ್ಕೊಳ್ರಿ. ಅದ್ರ ಏನ್ರ ದೇಹ ಜೀವಶ್ವಾಸ ಸೇರಿದವಾಗ ಸೋಲ್ ಆಗಿದ್ದು, ಅದರ ದೇಹ ಸೋಲ್ ಜಾಯಿನ್ ಆದಾಗ ಮನುಷ್ಯ ಆಗಿದ್ದು ಅಂತ ಕೊಟ್ಟಿಲ್ಲ ರೀ. ಅದರ ಎಲ್ಲ ತಪ್ಪಾಗಿ ಕಲ್ಪನೆ ತಿಳ್ಕೊಂತಾರೆ. ಸ್ಪಷ್ಟವಾಗಿ ಕ್ಲಾಸ್ನ ಕಿವಿ ಕೊಟ್ಟು ಕೇಳಿಸಿ, ಅದರ ಎಲ್ಲ ಮನಸ್ಸು ಅಲ್ಲಿ ಡಿಸ್ಟ್ರಾಕ್ಟ್ ಆಗೋದು ಬಿಟ್ಬಿಡಿ, ಗಮನ ಕೊಟ್ಟು ಕೂತ್ಕೊಂಡು ಕರೆಕ್ಟಾಗಿ ಕೇಳಿ ಆಯ್ತರ. ಆಮೇಲೆ ದಯವಿಟ್ಟು ಹೇಳ್ದು ಆಯ್ತರ. ಕ್ಲಾಸ್ ಕೊಟ್ಟಿದ್ಮೇಲೆ ಯೂಟ್ಯೂಬ್ ರೆಕಾರ್ಡಿಂಗ್ ಕಂಪಲ್ಸರಿ ಕೇಳಬೇಕು ಆಯ್ತಾ. ಕ್ವಶನ್ಸ್ ಕೇಳ್ತೀನಿ ನೆಕ್ಸ್ಟ್ ವೀಕಿನ, ಎಲ್ಲರೂ ಕ್ವಶನ್ಸ್ಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಆಯ್ತಾ. ದಯವಿಟ್ಟು ಎಲ್ಲ ತಿಳ್ಕೊಳ್ಳಿ ಆಯ್ತಾ. ಆಮೇಲೆ ನಿಮ್ಮ ಪ್ರಶ್ನೆಗಳಿತ್ತಂದ್ರೆ ನಿಮ್ಗೆ ಎಲ್ಲ ಪ್ರಶ್ನೆಗಳಿಗೆ ಕೇಳಿ, ಎಲ್ಲ ಪ್ರಶ್ನೆಗಳಿಗೆ ಡೌಟ್ ಕೊಡ್ತೀರಿ, ಡೌಟ್ಗೆ ಕ್ಲಾರಿಫಿಕೇಶನ್ ಕೊಡೋಣ, ಓಕೆನಾ. ಸರಿ, ಇವಾಗ ನಾವು ಇಷ್ಟೊಂದು ವಾರದಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೆ ನಮಗೆ ಇವಾಗ ಒಂದೇ ಪ್ರಶ್ನೆ ಬರ್ತಾರೆ. ಏನಪ್ಪ ಅಂದರೆ, ಅಲ್ಲ ಬ್ರದರ್, ಹಂಗಾರೆ ಸತ್ತಿದ ಮೇಲೆ ಏನು ಬ್ರದರ್, ಮನುಷ್ಯನ ಗತಿ ಏನೋ ಸತ್ತಿದ ಮೇಲೆ? ಸತ್ತಾಗಿಂದ ಮನುಷ್ಯ ತಿರ್ಗಾ ಪುನರ್ತನಾಗಿ ಬರ್ತಾನ, ಅಲ್ಲಿವರೆಗೂ ಬೈಬಲ್ ಏನು ಹೇಳ್ತಾರೆ? ಏನೂ ಇಲ್ಲ ಅಂತ ಹೇಳ್ತಾರೆ, ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿ ಎಷ್ಟೋ ಒಂದು ಗೊಂದಲ ಇದೆ. ಯಾಕೆ ಗೊಂದಲ ಇದೆ? ಯಾಕೆಂದ್ರೆ ಏನ್ರಿ, ಸತ್ತೋಗಿದ್ಮೇಲೆ ಮನುಷ್ಯ ಅಲ್ಲೋಗ್ಬಿಟ್ಟವನೆ, ಇಲ್ಲೋಗ್ಬಿಟ್ಟವನೆ, ಹಾಗಾಗೋಯ್ತು ಹೀಗಾಗೋಯ್ತು ಅಂದ್ಬಿಟ್ಟು ನಾವು ಎಷ್ಟೋ ಒಂದು ಸನ್ನಿವೇಶಗಳನ್ನ ನಾವೇನ್ ಮಾಡಿದ್ರಿ ಅಂದ್ರೆ ನಮ್ಮ ಕಣ್ಮುಂದೆ ನಾವು ಏನ್ರಿ ಆಗಿರೋದನ್ನ ನೋಡಿರ್ತೀರಿ. ಎಷ್ಟೋ ಜನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಅಥವಾ ಆಗಿರೋ ಅನುಭವನ ನೀವೇನ್ ಮಾಡ್ತೀರ ಅಲ್ಲಿ ಕೇಳಿರ್ತೀರ ಅಲ್ರ. ಮತ್ತೆ ಅದೆಲ್ಲ ಹೇಗೆ? ಅದರ ಅವೆಲ್ಲ ಏನಾಗ್ರೆ ಸುಳ್ಳ? ಅದರ ನ್ಯೂಸಲ್ಲಿ ಬರ್ತಾರೆ, ಟಿವಿಯಲ್ಲಿ ಬರ್ತಾರೆ, ಎಷ್ಟೆಷ್ಟೋ ವಿಚಾರಗಳನ್ನ ನಾವು ನೋಡಿದ್ರಿ. ಇವೆಲ್ಲ ಹಂಗಾರೆ ಸುಳ್ಳಾಗ್ಬಿಡ್ತದಾ? ಮನುಷ್ಯ ಸತ್ತೋಗಿದ್ಮೇಲೆ ಅಲ್ಲೋದ ಇಲ್ಲೋದ, ಹಿಂಗಾಯ್ತು ಹಂಗಾಯ್ತು ಅಂತ ಎಷ್ಟೋ ಇದೆಲ್ಲ ಘಟನೆಗಳು, ಇವೆಲ್ಲ ಸುಳ್ಳ ಅಂತ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು, ಸ್ವಲ್ಪ ಸಮಾಧಾನದಿಂದ ಬೈಬಲ್ನ ಏನ್ ಮಾಡಬೇಕು, ಕ್ಲೀನಾಗಿ ಓದೋದನ್ನ ಕಲಿಬೇಕು. ಅದರ ಕ್ಲಾಸಸ್ನ ಅಟೆಂಡ್ ಆಗಬೇಕು. ಅದರ ಆವಾಗ ನಮ್ಗೆ ಸ್ಪಷ್ಟವಾಗ್ತದೆ. ನಾವೇನ್ ಮಾಡೋಣ ಅಂದ್ರೆ, ಇದಕ್ಕೆ ಒಂದು 4 ಭಾಗ ಇದೆ ಏನ್ರಿ, ನಿಧಾನವಾಗಿ ಸಮಾಧಾನವಾಗಿ ಕೂತ್ಕೊಂಡು ಎಲ್ಲ ಕೇಳ್ರಿ. ಅದರ ಮೊದಲು ಬೈಬಲ್ ಏನಪ್ಪ ಹೇಳ್ತಾರೆ ಅಂದ್ರೆ, ಮನುಷ್ಯ ಯಾವಾಗ ಸಾಯ್ತಾನೋ ಆವತ್ತೇ ಅವನ ಕತೆ ಮುಗೀತು. ಅದರ ಪ್ರಾಣ ಹೋಗಲು ಅವನ್ ಎಲ್ಲೋ ಅಂತಂದ್ಬಿಟ್ಟು ಬೈಬಲಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಂತೆ. ದ ಡೇ ಮ್ಯಾನ್ ಗಿವ್ಸ್ ಔಟ್ ಇಸ್ ಬ್ರೆತ್, ದ ಡೇ ಮ್ಯಾನ್ ಡೈಸ್, ದ ಬೈಬಲ್ ಸೇಸ್ ದಟ್ ಈಸ್ ದ ಎಂಡ್ ಆಫ್ ಮ್ಯಾನ್.
ಅದೇ ಅಂತ್ಯ, ಅದ್ರ ಮೇಲೆ ಏನೂ ಇಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ವಾಕ್ಯ ಓದ ನೋಡಿದ್ದೀನಿ, ಯೋಬ 14ನೇ ಅಧ್ಯಾಯ 10ನೇ ವಾಕ್ಯ, ಜೋಬ್ 14:10. ಮನುಷ್ಯನಾದರೂ ಸತ್ತು ಬೋರಲ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ನೋಡ್ರ, ಪ್ರಾಣ ಹೋಗಲು ಅವನು ಎಲ್ಲಿಯೋ ಅಲ್ವರ. ನೋಡಿ, ಯಾವ ಮೂಮೆಂಟಲ್ಲಿ ಏನ್ರಿ ಅವನು ಉಸಿರು ಬಿಡ್ತಾನೋ ಆ ಮೂಮೆಂಟಲ್ಲೇ ಏನಾಯ್ತಂತೆ, ಅವನು ಶ್ವಾಸ ಹೋಗಿದ ತಕ್ಷಣ ಅವನ ಗತಿ ಅಲ್ಲೇ ಮುಗೀತ್ರಿ. ಅವನು ಎಲ್ಲೂ ಹೋಗಲ್ಲ. ಅವನು ಎಲ್ಲೋ ಅಂತ ಒಂದು ಕ್ವಶನ್ ಹಾಕ್ಬಿಡ್ತಾನೆ ಏನು ನನಗಂದ್ರೆ, ಅವನು ಎಲ್ಲೂ ಹೋಗಲ್ಲ. ಅದಕ್ಕೆ ಅದೇ ಯೋಬನ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿದ್ರಿ. ಏನಂತ ಹೇಳ್ತಾರೆ ಓದೋಣ ನೋಡಿದ್ರಿ, 14:12 ಓದಿ ಸಿಸ್ಟರ್. ಮನುಷ್ಯರು ಮಲಗಿಕೊಂಡು ಏಳದೆ ಇರುವರು, ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡಿದ್ರಿ. ಏನೋ ಆ ಮನುಷ್ಯ ತಿರಿ ಹೋಗಲು ಅವ್ನು ಎಲ್ಲೋ ಅಂತಂದ್ರು. ಎಲ್ಲೋ ಅಂತಾನೆ ಏನೋ ಎಲ್ಲೋ ಹೋಗ್ಬಿಟ್ಟಾನೆ ಅಂತಾನ. ಅದಕ್ಕೆ ಯೋಬು ಅಲ್ಲೇ ಉತ್ತರ ಕೊಡ್ತಾರೆ 12ನೇ ವಾಕ್ಯದಲ್ಲಿ, ಮನುಷ್ಯರು ಮಲಗಿಕೊಂಡು ಏಳದೇ ಇರುವರು. ಮಲ್ಕೊಂಬಿಟ್ರೆ ಮನುಷ್ಯ ಒಂದ್ಸಲ ನಿದ್ದೆಯಲ್ಲಿ ಸಮಾಧಿ ನಿದ್ದೆ ಹೋಗ್ಬಿಟ್ರೆ ಅವ್ನು ತಿರ್ಗಾ ಎದ್ದು ಬರ್ಲ ರೀ. ಅವನು ಯಾವತ್ತೂ ಎದ್ದು ಬರಕ್ ಸಾಧ್ಯ ಇಲ್ಲ. ಯಾವಾಗ ಎದ್ದು ಬರ್ತಾನೆ, ಅಲ್ಲೇನ್ ಕೊಟ್ಟಿದ್ರೆ, ಆಕಾಶವು ಅಳಿದು ಹೋಗುವ ತನಕ ಅವನು ನಿದ್ರೆ ತೀರುವುದಿಲ್ಲ. ಯಾವ ಆಕಾಶ? ಯಾರು ಗೊತ್ತಿದ್ ಯಾವ ಆಕಾಶ ಅಂತ? 3 ಲೋಕದ ಪಾಠ ಕೇಳಿದಿರಾ? 3 ಲೋಕದ ಪಾಠ ಕೇಳಿದ್ರೆ ಪ್ರೆಸೆಂಟ್ ವರ್ಲ್ಡ್. ಕರೆಕ್ಟ್. ಮೊದಲನೇ ಆಕಾಶ ಇತ್ತು, ಮೊದಲನೇ ಭೂಮಿ ಇತ್ತು, ಜಲಪಳದ ನಾಶ ಆಗೋಯ್ತು. ಈಗಿರುವಂತ ದುಷ್ಟ ಆಕಾಶ, ದುಷ್ಟ ಭೂಮಿ ಇದೆ, ಇದನ್ನ ನಾಶ ಆಗ್ಬಿಡ್ತಾರೆ. ಇದಾಗಿ ನಂತರ ಕ್ರಿಸ್ತನ ಒಂದು ನೂತನ ಆಕಾಶ, ನೂತನ ಭೂಮಂಡಲ ಬರ್ತಾರೆ, 3ನೇ ಲೋಕ. ಅದಕ್ಕೆ ಹೇಳೋದು ಆಕಾಶವು ಅಳಿದು ಹೋಗುವ ತನಕ. ಈ ಒಂದು 2ನೇ ಲೋಕದ ದುಷ್ಟ ಲೋಕ ಅಳಿದು ಹೋಗುವ ತನಕ, ಕ್ರಿಸ್ತನು 2ನೇ ಬೈಕಲ್ಲಿ ಬಂದು ಭೂಲೋಕದಲ್ಲಿ ಹೊಸ ಆಕಾಶ ಸ್ಥಾಪನೆ ಮಾಡೋ ತನಕ ಅವನು ನಿದ್ರೆ ತೀರುವುದಿಲ್ಲ. ಅದಕ್ಕೆ ಕಳೆದ ವಾರ ಏನ್ ನೋಡಿದ್ರಿ, ಈ ಸಾವನ್ನ ನಿದ್ರೆ ಕಂಪೇರ್ ಮಾಡಿದ್ರೆ ಎಲ್ಲಾ ಚೆನ್ನಾಗಿ ನಿದ್ರೆ ಮಾಡ್ತಾವ್ರೆ, ಸಾಮಾನ್ಯ ಚೆನ್ನಾಗಿ ನಿದ್ರೆ ಮಾಡ್ತಾವ್ರೆ ಅಲ್ವರ. ಆ ನಿದ್ರೆ ತೀರೋದಿಲ್ಲ. ಆ ನಿದ್ರೆಯಿಂದ ವಾಪಸ್ ಎದ್ದು ಬರೋದಿಲ್ಲ. ಎಲ್ಲಿವರೆಗೂ? ಕ್ರಿಸ್ತನ 2ನೇ ಬರಿಕೆವರೆಗೂ, ನೂತನ ಆಕಾಶ, ನೂತನ ಭೂಮಂಡಲ, ಅಲ್ಲಿ ನೀತಿ ವಾಸವಾಗಿರೋ ತನಕ, ಆ ದಿನಗಳು ಬರೋ ತನಕ ಯಾರು ಏನ್ರಿ ಎಬ್ಬಿಸಲ್ಪಡುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಂಡ್ರಿ. ಅದಕ್ಕೆಲ್ಲ ಅಂದ್ಕೊಂಡ್ಬಿಡ್ತಾರೆ, ಇಲ್ಲ ಬುದ್ಧ ರಾತ್ರಿ ಎದ್ದು ಬರ್ತಾರೆ ನಿಮ್ಗೆ ಗೊತ್ತಿಲ್ಲ ಅಲ್ವರಾ ಅಂತೆಲ್ಲ ಹೇಳ್ತಾರೆ ಅಲ್ವರ. ಯೋಬ್ ಏನ್ ಹೇಳ್ತಾನೆ, ಕ್ಲೀನಾಗಿ ಹೇಳ್ತಾ ನೋಡೈತೀನಿ. ಇನ್ನೊಂದು ವಾಕ್ಯ ಓದ್ರಿ, ಅದರಲ್ಲಿ 13ನೇ ವಾಕ್ಯ ಓದಿರ್ತಾರೆ ಯಾರಾದ್ರೂ ಹಂಗೆ. ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ನನ್ನನ್ನು ಮರೆ ಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡ್ರೆ ಎಷ್ಟೋ ಒಳ್ಳೇದು. ನೋಡ್ರ ಏನ್ ಹೇಳ್ತಾರೆ. ಅದಕ್ಕೆ ಅಯ್ಯೋ ದೇವ್ರೆ ಇಷ್ಟೆಲ್ಲ ಇತ್ತು ಅಂದ್ರೆ ದಯವಿಟ್ಟು ನನ್ನ ಏನ್ ಮಾಡು, ನನ್ನ ಪಾತಾಳದಲ್ಲಿ ಸಮಾಧಿಲಿ ಅವಸಿಟ್ಬಿಡು ದೇವ್ರೆ. ನಿನ್ ಕೋಪ ತಿರುವ ತನಕ ಇಷ್ಟೊಂದು ನನ್ಗೆ ಏನಾಗ್ಬಿಟ್ಟಿದೆ, ವೇದನೆ ಮಾಡ್ಬಿಟ್ಟಿದೆ ದೇವ್ರೆ. ಏನ್ರಿ ನೀನು ಕೋಪ ತೀರುವ ತನಕ ಏನ್ ಮಾಡಿ ನನ್ನ ಪಾತಾಳದಲ್ಲಿ ಅಡಸಿಕ್ಬಿಡು ದೇವ್ರೆ. ಯಾಕೆ ಅಲ್ಲಾರ ನೆಮ್ಮದಿಯಾಗಿರ್ತೀನಿ, ಇಲ್ಲಿ ಯಾಕೆ ನಾನು ವೇದನೆ ಪಡಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅಲ್ಲಾರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನೀನು ನನಗೆ ಒಂದು ಕಾಲವನ್ನು ಗೊತ್ತು ಮಾಡು, ನನ್ನನ್ನು ನೆನಪಿಸಿಕೋ, ನೂತನ ಆಕಾಶ ಬರ್ಬೇಕಂತ ನೆನಪಿಸ್ಕೋ, ಅವಾಗ ಏನ್ ಮಾಡ್ತೀನಿ ನಾನು ಎದ್ದು ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಅದಕ್ಕೆ ಯೋಬ್ ಕೇಳಿದ್ರಿ, ಯಾಕೆ ಸತ್ ಮೇಲೆ ಏನೂ ಇಲ್ಲ, ಅಲ್ಲೇ ಇದ್ಬಿಡ್ತೀನಿ ಬಿಡು, ಒಲ್ಲಿದ್ದೇವ್ರೆ, ಯಾಕೆ ಇಷ್ಟೊಂದು ವೇದನೆ ಪಡ್ಬೇಕು, ಇಲ್ದಿರ ರೀತಿಲಿ ಇದ್ಬಿಡ್ತೀನಿ ಪರವಾಗಿಲ್ಲ, ನೀನ್ ಜ್ಞಾಪಿಸ್ಕೋ ನನ್ನ, ಅದರ ನಿನ್ನ ಒಂದು ಮಗನ ರಾಜ್ಯದಲ್ಲಿ ನನ್ನ ಜ್ಞಾಪಿಸ್ಕೋ, ಅವಾಗ ಏನ್ ಮಾಡ್ತೀನಿ ನಾನು ಎದ್ದು ಬರ್ತೀನಿ ಅಂತ ಹೇಳ್ತಾರೆ. ನಾನು ಹಂಗೆ ಹೋದ್ರಿ ಅದಲ್ಲೇ ಏನು 14 ಮತ್ತು 15 ಏನ್ ಹೇಳ್ತಾರೆ. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ. ನೋಡ್ರ, ಒಬ್ಬ ಮನುಷ್ಯ ಸತ್ತು ಪುನಃ ಬದುಕಾನೆ ಕ್ವಶನ್ ಮಾರ್ಕ್. ಆಮೇಲೆ ಹಾಗಾಗುವುದಾದರೆ ನನಗೆ ಬಿಡುಗಡೆ ಆಗುವವರೆಗೆ ನನ್ನ ವಾಯುವ್ಯ ದಿನಗಳೆಲ್ಲ ಕಾದುಕೊಂಡಿರುವುದು. ನೀನು ಕರೆದರೆ ಉತ್ತರ ಕೊಡುವೆನು, ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹಂಬಲಿಕೆ ಹುಟ್ಟಿತ್ತು. ನೋಡ್ರ ಏನ್ ಹೇಳ್ತಾರೆ ಅಲ್ಲಿ, ಒಬ್ಬ ಮನುಷ್ಯನು ಸತ್ರೆ ಪುನಃ ಬದುಕಾನೆ. ಹಾಗಾಗಿದ್ರೆ ಅದು ನಿಜ ಆಗಿದೆ ಅಂತಾನೆ ದೇವ್ರೆ, ನಾನು ಬಿಡುಗಡೆ ಆಗೋವರೆಗೆ ನನ್ನ ವಾಯಿದ್ಯ ದಿನಗಳೆಲ್ಲ ಏನ್ ಮಾಡ್ತೀನಿ, ಕಾತ್ಕೊಂಡಿರ್ತೀನಿ. ಎಲ್ಲಿ ಕಾತ್ಕೊಂಡಿರ್ತೀನಿ? 13ನೇ ವಾಕ್ಯ, ಸಮಾಧಿಯಲ್ಲಿ ಮಳಿಸ್ಬಿಡೋ ದೇವ್ರೆ ಅಂತ ಕೇಳ್ಕೊಂಡಲ್ಲ, ಅಲ್ಲಿವರೆಗೂ ಕಾತ್ಕೊಂಡಿರ್ತೀನಿ ದೇವ್ರೆ. ಏನ್ರ ನೀನ್ ಕರಿ ನಾನೇನ್ ಮಾಡ್ತೀನಿ, ಎದ್ದು ಬರ್ತೀನಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಯೋಹಾನ 5:28 ಏನಂತ ಹೇಳ್ತಾರೆ ಜ್ಞಾಪಿಸ್ಕೊಳ್ಳಾರು, ಇದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಲಿರೋರೆಲ್ಲ ಎದ್ದು ಬರ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಆ ಮಾತನ್ನ ಯಾವತ್ತೂ ನೀವು ಬಾಯಿನ ಹೇಳೋದು ಮರಿಬೇಡ್ರಿ. ಅದ್ರ ಯಾಕಂದ್ರೆ ಇದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಅಂತ ಹೇಳ್ತಾರೆ. ಅದರ ಎಲ್ಲ ಅಲ್ಲೇ ಅವರೇ ಆತನ ಧ್ವನಿ ಕೇಳೋಂಥ ಕಾಲ ಬರ್ತಾರೆ. ಅದೇ ನೋಡಿ ಧ್ವನಿ ಹೇಳೋದು, ನೀನು ಕರೆದರೆ ಉತ್ತರ ಕೊಡುವೇನು, ಆವಾಗ ನಾನು ಎದ್ದು ಬರ್ತೀನಿ ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿಗಳೇ, ಇದು ಸತ್ಯವೇದ ಹೇಳೋದು. ಅದರ ಅದಕ್ಕೆ ಏನ್ರಿ, ಇವಾಗ ಹೆಣ ತೊಗೊಂಡೋಗ್ತಿರ್ ಗೊತ್ತಾ ಮನೆಯಿಂದ,
ಮನೆಯಿಂದ ಹೆಣ ತೊಗೊಳ್ಬೇಕಾರೆ ಹಾ ಅದನ್ನ ಏನ್ ತೊಗೊಳ್ಬೇಕು? ಫಸ್ಟು ಕಾಲು ತೊಗೊಳ್ಬೇಕಾ, ತಲೆ ತೊಗೊಳ್ಬೇಕಾ? ಅಯ್ಯೋ, ಹೆಣ ತೆಗಿಬೇಕಾರೆ ಫಸ್ಟ್ ಕಾಲು ತೆಗಿತಾರ ಅಥವಾ ತಲೆ ತೆಗಿತಾರ? ಮನೆಯಿಂದ ಹೊರಗಡೆ ತರ್ಬೇಕಾರೆ ಇದು ಡೆಡ್ ಬಾಡಿ ತರ್ತಾರಲ್ಲ, ಅದು ಡೆಡ್ ಬಾಡಿಲಿ ಫಸ್ಟ್ ತಲೆ ಹೊರಗಡೆ ಹೋಗ್ಬೇಕಾ ಮನೆಯಿಂದ, ಇಲ್ಲ ಕಾಲು ಫಸ್ಟ್ ಹೊರಗಡೆ ಹೋಗ್ಬೇಕಾ? ಕಾಲು. ತಲೆ. ಹಾ? ತಲೆ. ತಲೆ. ಇನ್ನೊಬ್ರು ಕಾಲು. ಸರಿ, ಅವರ ಒಂದು ಅಲ್ವರ. ಕೆಲವು ಜನ ಹೇಳ್ತಾರೆ ಫಸ್ಟ್ ಕಾಲು ಹೋಗ್ಬೇಕು. ಯಾಕೆ? ಈ ಕಾಲು ಹೋದ್ರೆ ಅವ್ನು ತಿರ್ಗಾ ಬರಲ್ಲ. ಫಸ್ಟ್ ತಲೆ ಹೋಯ್ತು ಅಂದ್ರೆ ಕಾಲು ಅಲ್ಲೇ ಇರ್ತಾರಲ್ಲ, ಅದು ತಿರ್ಗಾ ಬಂದ್ಬಿಡ್ತೀನಿ ಅಂತ ಅರ್ಥ. ಸರಿ, ಏನೇ ಇರ್ಲಿ ಅದರ ಇದೊಂದು ನಂಬಿಕೆ ಏನಾಗೈತೆ ಐತೆ ಅಲ್ವರ. ಆಮೇಲೆ ಏನು ಏನ್ ಮಾಡ್ತಾರೆ ಅಲ್ಲಿ ಹೆಣ ಎತ್ಕೊಂಡು ಹೋಗ್ಬೇಕಾರೆ ಒಬ್ಬ ಪ್ಯಾಕೆಟ್ ಅಲ್ಲಿ ಹೂವ, ಕಳ್ಳೆಪುರಿ, ಅಕ್ಕಿ ಎಲ್ಲ ಹಾಕ್ತಾ ಇರ್ತಾನೆ, ನೋಡಿದ್ದೀರಾ? ಏನಕ್ಕೆ ಹಾಕ್ತಾನೆ ಅದು? ಏನಕ್ಕೆ ಹಾಕ್ತಾನೆ ಗೊತ್ತಿದ್ಯಾ ಯಾರಿಗಾರ? ಏನಕ್ಕೆ ಅಂದ್ರೆ ತಿರ್ಗಾ ಮನೆಗೆ ಬಂದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅಲ್ಲರ. ಏನು ಸಮಾಧಿ ಮಲಗಿಸ್ಬಿಡ್ತಾನೆ, ಅವ್ನು ತಿರ್ಗಾ ಏನಾಗ್ಬಿಡ್ದು ಎದ್ದಿ ಮನೆಗೆ ಬರಬಾರ್ದು ಅಲ್ದಾರ. ಅದಕ್ಕೆ ಮಾಡೋದು ಅವ್ನು ಸಮಾಧಿಯಲ್ಲಿ ಇರಲಿ ಅಂತ ಏನ್ ಮಾಡೋದಲ್ಲಿ. ಯಾಕೆ? ಈ ರಾತ್ರಿ ಆದ್ರೆ ಇದೆಲ್ಲ ದೆವ್ವಗಳು ಇದ್ದು ಬಂದ್ಬಿಡ್ತಾವಲ್ಲ ಅಂತ. ಇವ್ನು ಏನ್ ಮಾಡ್ತಾರೆ, ಇದು ಬಂದ್ಬಿಟ್ರೆ ಮನೆಗೆ ಬಂದ್ಬಿಟ್ರೆ ಕಷ್ಟ. ಅದಕ್ಕೆ ಏನ್ ಮಾಡೋದು, ಅಕ್ಕಿ ಕಳೆಪುರಿ ಹಾಕೋದು. ಯಾಕೆ? ಅವ್ನ ಅಕ್ಕಿನ ಆಯ್ತಾ ಬರ್ತಾ ಇದ್ರೆ ಬೆಳಕಾಗೋತಾರೆ ಅಂತ ಏನ್ ಮಾಡೋದು. ಬೆಳಕಾದ್ರೆ ಏನು ಬರಕ್ಕಾಗಲ್ವಲ್ಲ, ತಿರ್ಗಾ ಹೋಗಿ ಸಮಾಧಿ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅಂತ ಏನ್ರಿ. ಯಾಕೆ? ಅಯ್ಯೋ ತಿರ್ಗಿ ಮನೆಗೆ ಬಂದ್ಬಿಡ್ತಾನೆ ಅಂತೇನ್ರಿ ಒಂದು ಭಯ. ತಿರ್ಗಿ ಮನೆಗೆ ಬರ್ಬೋದಾ? ಬೈಬಲ್ ಏನ್ ಹೇಳ್ತದೆ ಓದಿ. ಯೋಬ 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಓದಿ. ಜೋಬ್. ಮೋಡ ಅಳೆದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋಗುವವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ನೋಡೋರ, ನಾನು ಹೇಳ್ತಾ ಇದ್ದೀನ ಇದು ಎಷ್ಟು ಕ್ಲೀನ್ ಆಗಿ ಹೇಳ್ತಾ ನೋಡಿ ಜೋಬ್ ಅಂತೀನಿ. ಮೋಡ ಹರಿದು ಮಾಯವಾಗುವಂತೆ ಪಾತಾಳದಲ್ಲಿ ಇಳಿಯುವನು ತಿರುಗಿ ಬರುವುದಿಲ್ಲ, ತನ್ನ ಮನೆಗೆ ಪುನಃ ಸೇರೋದಿಲ್ಲ ರೀ. ಅದರ ನೀವೇನ್ರಿ, ನೀವೆಷ್ಟೇ ಕೂಗಾಡಿ, ನೀವೆಷ್ಟೇ ಎಗಿರಾಡಿ ತಿರ್ಗಾ ಮನೆಗೆ ಬಂದ್ಬಿಡ್ತೀರಿ, ಅದೆಲ್ಲ ಏನ್ರಿ ಎಲ್ಲ ಕತೆಗಳು ಅಲ್ವರ. ಅದಕ್ಕೆ ಏನ್ರಿ ಕರ್ತನಲ್ಲಿ ಪ್ರೀತಿಗಳೇ, ಎಷ್ಟೋ ಜನ ಎಷ್ಟೋ ಕತೆಗಳು ಹೇಳ್ತಾರೆ. ಅದರ ನಾನೊಂದು ಕತೆ ಹೇಳ್ತೀನಿ ಕೇಳ್ರಿ. ಅದರ ಏನಪ್ಪ ಅಂದರೆ ಏನೋ ನಮ್ಮ ಸ್ವಂತ ಫ್ಯಾಮಿಲಿಯಾಗಿರೋ ಕತೆ ಹೇಳ್ತೀನಿ ಕೇಳ್ರಿ. ಅದರ ಏನಪ್ಪ ಕತೆ ಅಂದರೆ, ನಮ್ಮ ತಾತ ತೀರ್ಕೊಂಬಿಟ್ರು ಹಾಸ್ಪಿಟ್ಲಲ್ಲಿ. ಅದರ ನಮ್ಮ ತಾತ ಯಾವಾಗ ತೀರ್ಕೊಂಡ್ರೋ ಅವತ್ತಿನ ದಿನ ನಮ್ಮ ತಾತ ನಮ್ಮ ಮನೆಗೆ ಬಂದು ಊಟ ಏನು ಮಾಡೋರೆ ಮಾಡ್ಕೊಂಡು ಹೋಗ್ರೆ. ನಮ್ಮ ತಾಯಿ ಸ್ವಂತ ಕೈಯಿಂದ ಅಡುಗೆ ಎಲ್ಲ ಮಾಡಿ ಏನು ಮಾಡೋ ಊಟ ಮಾಡಿಸ್ಬಿಟ್ಟು. ಆ ಕಾಲದಲ್ಲೆಲ್ಲ ಈ ಥರ ಮೊಬೈಲೆಲ್ಲ ನಡೆಯೋದಿರುವಂಥ 30 years ಬಿಫೋರ್, 30-40 years ಬಿಫೋರ್ ಅಲ್ರ. ಅವಾಗ ಏನ್ರಿ ನಮ್ಮ ತಾಯಿಗೆ ಆಶ್ಚರ್ಯ. ನಮ್ಮ ತಾತ ಮನೆಯಿಂದ ಹೋಗಿದ ತಕ್ಷಣ ಅವ್ನು ಫೋನ್ ಬರ್ತಾರೆ ಪಕ್ಕದ ಮನೆಗೆ, ಬರ್ರಿ ಕಾಲ್ ಬಂದಿದೆ. ನಮ್ಮ ತಾಯಿ ಹೋಗಿ ನೋಡಿದ್ರೆ ನಿಮ್ಮಪ್ಪ ತೀರ್ಕೊಂಬಿಡ್ತಾರೆ, ಓಡ್ ಬನ್ನಿ ಅಂತ. ನಮ್ಮ ತಾಯಿಗೆ ಆಶ್ಚರ್ಯ. ಅದಂಗೆ ನಮ್ಮಪ್ಪ ಇವಾಗ ತಾನೇ ಮನೆಗೆ ಬಂದಿದ್ರು, ನಾನೇನು ಮಾಡಿದೆ, ಅಡುಗೆ ಮಾಡಿಕೊಟ್ಟಿದ್ದೀನಿ, ಅಯ್ಯೋ ನನ್ನ ಪಕ್ಕದಲ್ಲಿ ಇದ್ರು, ಅದಂಗೆ ಅಂತ ಸಾಧ್ಯ. ಈ ಥರ ಎಷ್ಟು ಕತೆಗಳು ಕೇಳಿರ್ತೀರಲ್ವಾ? ನಡೀತದೆ, ಇಲ್ಲ ಅಂತಲ್ಲ. ಇದು ಯಾರು ಮಾಡೋದು ಅಂತ ನನ್ನ ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ ನಿಮಗೆ. ಆದರೆ ಸತ್ಯವೇದ ಏನು ಹೇಳ್ತಾರೆ, ತಿರ್ಗಾ ಓದೋವನು ತಿರ್ಗಿ ಬರುವುದಿಲ್ಲ, ಆತನ ಮನೆಗೆ ತಿರ್ಗಾ ಏನಾಗಲ್ವಂತೆ ಸೇರೋದಿಲ್ಲ. ನೀವು ಕಳ್ಳೆ ಪುರಿಯಾರ ಹಾಕಿ, ಅಕ್ಕಿಯಾರ ಹಾಕಿ, ಏನು ಹಾಕ್ದಿರೋ ಪರವಾಗಿಲ್ಲ, ವಾಪಸ್ ಮನೆಗೆ ಬರೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ರಿ, ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದಂತೆ ರೀ. ಅವನು ತನ್ನ ಹಳ್ಳಿನ ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಇನ್ನು ಸಿಟಿಯಲ್ಲಿ ಏನು ಮಾಡ್ತಾ ಇದ್ದಂತೆ, ಅವನು ಕೆಲಸ ಮಾಡ್ತಾ ಇದ್ದಂತೆ. ಒಂದಿನ ಏನು ಮಾಡ್ದಂತಂದರೆ, ಅವನು ಎಷ್ಟೋ ವರ್ಷಗಳಾದ್ಮೇಲೆ ತಿರ್ಗಾ ನಮ್ಮ ಹಳ್ಳಿಗೆ ಹೋಗೋಣ ಒಂದ್ಸತಿ ಎಲ್ಲರೂ ಭೇಟಿ ಮಾಡ್ಕೊಂಬರ ಅಂತ ಹಳ್ಳಿಗೆ ಹೊಟ್ಟಂತೆ. ಬಸ್ಸಲ್ಲಿ ಬರ್ತಾ ಇದ್ದಂತೆ, ಕಂಡಕ್ಟರ್ ಹತ್ರ ಟಿಕೆಟ್ ಕೇಳಿದಂತೆ. ಕಂಡಕ್ಟ್ರು ಎಲ್ಗಪ್ಪ ಅಂತ ಕೇಳುತ್ತೆ. ಸರ್ ಇಂಥ ಊರು ಕೊಡಿ ಅಂತ ಹೇಳದಂತೆ. ಅವನು ಕಂಡಕ್ಟ್ರು ಏನಯ್ಯ ಇಷ್ಟೊತ್ತಾಗೋಯ್ತು, ಆ ಊರಿಗೆ ಹೋಗಿ ಕತ್ಲಾಗ್ಬಿಡ್ತಾರೆ, ಬೇಡ ಕಣೆ ಹೋಗ್ಬೇಡ, ನೀವು ಬೆಳಿಗ್ಗೆ ಹೋಗು ಅಂತ ಹೇಳುತ್ತೆ. ಅದಕ್ಕೆ ಇವನು ಕೇಳಂತೆ, ಯಾಕೆ ಹೋಗ್ಬಿಡ್ದು, ಏನು ಪ್ರಾಬ್ಲಮ್ಮು, ಇವಾಗ ಹೋದ್ರೆ ಕತ್ಲಲ್ಲಿ ಅಂತಾರೆ. ಇಲ್ಲ ಕಣಯ್ಯ, ಆ ಊರಲ್ಲಿ ಹೋಗ್ತಾ ಇರ್ಬೇಕಾರೆ ನೀನು ಬಸ್ ಸ್ಟ್ಯಾಂಡಿನ ಊರಿಗೆ ಹೋಗ್ಬೇಕಾರೆ ಒಂದು ಸ್ಮಶಾನ ಒಳಗೆ ನೋಡ್ಕೊಂಡು ಹೋಗ್ಬೇಕು, ಈ ಹೊತ್ತಲ್ಲೆಲ್ಲ ಹೋಗ್ಬಾರ್ದು, ಅಲ್ಲಿ ತುಂಬ ದೆವ್ವಭೂತಗಳ ಕಾಟಗಳಿದೆ ಅಂತ ಹೇಳುದಂತೆ. ಇವನೇನು ಹೇಳದಂತೆ, ಬಿಡಿ ಸರ್, ಈ ದೆವ್ವಭೂತಗಳ ಕಾಟಲ್ಲಿ ನಾನು ನಂಬೋದಲ್ಲ, ನಾನು ಏನೇನು ಮಾಡ್ತೀನಿ ಇದೆಲ್ಲ ತುಂಬ ವರ್ಷ ನೋಡ್ಬಿಡ್ತೀನಿ, ಇವೆಲ್ಲ ಕಟ್ಕತೆಗಳು, ನಾನು ಪಟ್ಟಣದಿಂದ ಬಂದಿರೋದು, ನಾನು ಇದೆಲ್ಲ ಎದ್ರಲ್ಲ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಓದಂತೆ ಹೇಳ್ದಂತೆ. ಬಸ್ ಸರಿ ಅಂತ ಓದಂತೆ ಕಂಡಕ್ಟರ್. ಬಸ್ ಸ್ಟ್ಯಾಂಡ್ ಬಂದು ಇಳ್ಕೊಂಬಿಟ್ಟ. ಏನ್ರಿ ಇವನು ಪಾಂಡಿ ಇವ್ನು ಹೋಗ್ತಾ ಅವನೇ. ಇವ್ನು ಹೋಗ್ತಾ ಇರ್ಬೇಕಾರೆ ಮನ್ಸಲ್ಲಿ ಏನಾಗಿದೆ ಇವಾಗ ಸ್ವಲ್ಪ, ಇವನು ಧೈರ್ಯವಾಗಿ ಅವನೇ ಮನ್ಸಲ್ಲಿ ಸ್ವಲ್ಪ ಡವ 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 ಅಂತ ಶುರು ಆಗೈತೆ. ಏನಂತ ಶುರು ಆಗೈತೆ, ಇವನು ಧೈರ್ಯವಾಗಿದ್ರು ಸರಿ, ಕಂಡಕ್ಟರ್ ಹೇಳೋ ಮಾತು ಇವ್ನು ಚುಸ್ತೈತಲ್ಲ, ಅದಕ್ಕೆ ಏನಾಗ್ಬಿಡೈತಿ ಇವನಿಗೆ, ಗೊತ್ತಲ್ಲ ಏನೋ ಕಂಡಕ್ಟರ್ ಹೇಳೋದಲ್ಲ ದೆವ್ವಭೂತಗಳೈತಂತಲ್ಲ, ಹಂಗಾರೆ ಏನಿದು ಅಂತ ಅಂದ್ಬಿಟ್ಟು ಹಿಂಗೆ ಭಯ ಪಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಎದುರುಗಡೆಯಿಂದ ಬಂದಂತೆ. ಅವ್ನು ಸ್ವಲ್ಪ ಧೈರ್ಯ ಬಂದಿದೆ, ಪರವಾಗಿಲ್ಲ ಬಿಡಪ್ಪ,
ನಂತರ ಇನ್ನೊಬ್ಬ ಬರ್ತಾನೆ, ದೈವ ಹೋಗಿ ನೋಡಿ ಅವ್ನಿಗೋಗಿ ಕೇಳೋಣ ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇರ್ಬೇಕಾರೆ ಎದುರುಗಡೆ ಬರೋಂಥ ಮನುಷ್ಯನ್ ಕೇಳ್ದಂತ, ಏನು ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ, ಹಿಂಗಪ್ಪ ಇದೆಯಾ ಅಂತ ಕೇಳುತ್ತೆ. ಅದು ಚೆನ್ನಾಗಿದ್ದೀನಿ ಸರ್ ಅಂತ. ಏನೋ ಸರ್ ಇಲ್ಲೇನೋ ದೆವ್ವ ಭೂತಗಳೆಲ್ಲ ಇದೆ ಅಂತ ನಿಮ್ಗೇನೋ ಗೊತ್ತಾ ಸರ್ ಅಂತ ಕೇಳುತ್ತೆ. ಅದಕ್ಕೆ ಎದುರುಗಡೆ ಬರೋಂಥ ಮನುಷ್ಯ ಅವನೇನು ಹೇಳೋದಂತಂದ್ರೆ, ನನಗೇನಪ್ಪ ಗೊತ್ತು, ನಾನು ಸತ್ತೆ 20 ವರ್ಷ ಆಯಿತು ಅಂತ ಹೇಳೋದಂತೆ. ಹಂಗೆ ಹೇಳಿದ ತಕ್ಷಣ ಇವ್ನಿಗೆ ಹೆಂಗಾಗಿರ್ಬೇಕು, ಇವ್ನು ಮೀಟರ್ ಆಫ್ ಆಗ್ಬಿಡ್ತಾರೆ ಅದರ ಕಂಪ್ಲೀಟಾಗಿ. ಯಾಕೆ ನಾನು ಸತ್ತೆ 20 ವರ್ಷ ಆಯ್ತು ಅಂದ ತಕ್ಷಣ ದೆವ್ವನೇ ಬಂದ್ಬಿಟ್ಟಿತ್ತಲ್ಲಪ್ಪ ಕಂಡಕ್ಟರ್ ಹೇಳ್ದಂಗೆ ಅಂತ ಅಂದ್ಬಿಟ್ಟು. ಈ ಥರ ಎಷ್ಟೋ ಕತೆಗಳು ನಾವೇನು ಮಾಡಿರ್ತೀರಿ, ಕೇಳಿರ್ತೀರಿ. ಎಷ್ಟೋ ಫಿಲಮ್ಗಳು ನೋಡಿರ್ತೀರಿ, ಎಷ್ಟೋ ಸೀರಿಯಲ್ಗಳು ನೋಡಿರ್ತೀರಿ, ಎಷ್ಟೋ ವಿಚಾರಗಳನ್ನ ಅನುಭವಿಸಿರೋ ನಮಗೆ ಹೇಳಿದ್ ನಾವು ಕೇಳಿರ್ತೀರಿ. ಕರೆಕ್ಟಾ? ಅದಕ್ಕೆ ನಮ್ಗೇನು ಅನ್ಸೋದು ಅಂದರೆ ಆತ್ಮ ಸಾಯಲ್ಲ ಅಂತ ಅನಿಸ್ತದೆ. ಆದರೆ ಸತ್ಯವೇದ ಏನು ಹೇಳ್ತಾರೆ, ನಮ್ಮ ನಂಬಿಕೆ ಆದ್ಮೇಲೆ ಇರಬೇಕಾ, ಸತ್ಯವೇದನೆ ಇರಬೇಕಾ, ಮನುಷ್ಯನ ಕಥೆಗಳ ಮೇಲೆ ಇರಬೇಕಾ? ಯೋಚನೆ ಮಾಡ್ರಿ ಅಲ್ವರ, ಯಾರ ಮೇಲೆ ಇರಬೇಕು? ನಮಗೆ ಸತ್ಯವೇದ ಇರಬೇಕು. ಸತ್ಯವೇದನೆ ಹೇಳ್ತಾರೆ, ಓದಿ ವಾಕ್ಯ ಓದೋಣ. ಕೀರ್ತನೆ 146:4 ಓದಿ. ಸಾಮ್ಸ್ 146:4 ಓದ್ರಿ. ಯಾರು ಬ್ರದರ್ ಸಿಸ್ಟರ್ಸ್ ಯಾರು ಬೈಬಲ್ ತೆಗಿತಾರೋ ದಯವಿಟ್ಟು ಓದ್ರಿ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನಗಳಲ್ಲಿ ಹಾಳಾಗುವವು. ಯಾವಾಗ ಉಸಿರು ಹೋಗ್ತದೋ ಅದೇ ದಿನ ಮನುಷ್ಯಲ್ಗೆ ಹೋಗ್ತಂತೆ, ಮಣ್ಣಿಗೆ ಸೇರ್ತಂತೆ. ಅವನ ಸಂಕಲ್ಪ ಎಲ್ಲ ಏನು ಸಂಕಲ್ಪ ಅಲ್ಲ, ಪ್ಲಾನು ಪರ್ಪಸ್ ಎಲ್ಲ ಅವತ್ತಿನ ದಿನ ಏನಾಗ್ಬಿಡ್ತು, ಹಾಳಾಗ್ಬಿಡ್ತು. ಹಂಗಂತಂದ್ಬಿಟ್ಟು ಹಾಳಾಗ್ಬಿಡ್ತು ಅಂತಂದ್ಮೇಲೆ ಅವನು ಹೆಂಗೆ 20 ವರ್ಷದ ನಂತರ ಬಂದಿದ್ದು ಹೆಂಗೆ ಹಿಡಿಯಕ್ಕೆ ಸಾಧ್ಯ? ಇವೆಲ್ಲ ಯಾವುದು ಇಲ್ಲ ರೀ. ಯಾವ ಡೇ ಅವನು ಸಾಯ್ತಾನೋ ಆ ಮೂಮೆಂಟಲ್ಲಿ ಎಲ್ಲ ಕಂಪ್ಲೀಟ್ ಏನ್ರಿ, ಗಾನ್ ಕೊಲಾಪ್ಸು, ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಎಷ್ಟೋ ಜನ ಏನು ಮಾಡ್ತೀರಿ, 20 ಸಾಲ್ ಬಾದ್ ಅಂತ ಕೇಳ್ತೀರಿ. ಎಷ್ಟೋ ವರ್ಷಗಳ ಮುಂಚೆ ಏನ್ರಿ ಒಂದು ಘಟನೆ ಆಗಿರೋದು, ಯಾರೋ ಒಬ್ರು ಜೀವನದಲ್ಲಿ ಆಗಿರೋದು, ಅದೇ ಥರ ಅದೇ ವ್ಯಕ್ತಿ ಡಿಟ್ಟೋ ವಾಪಸ್ ಏನಾಗ್ತಾರೆ, ಎಷ್ಟೋ ವರ್ಷಗಳ ನಂತರ ಬರ್ತಾರೆ. ಬಂದ್ಬಿಟ್ಟು ಏನ್ರಿ ಸುಮ್ಮನೆ ಎದ್ದು ಬರೋದು ಮಾತ್ರ ಅಲ್ಲ, ನೋಡಕ್ ಮಾತ್ರ ಅಲ್ಲ ರೀ, ಎಲ್ಲ ಸೇಮ್ ಅವ್ರ ಜೀವನದಲ್ಲಿ ಏನು ಇಷ್ಟು ವರ್ಷಗಳ ಮುಂಚೆ ಆಗಿತ್ತು, ಚಿಕ್ಕ ಚಿಕ್ಕ ವಿಚಾರಗಳು, ಪರ್ಸ್ನಲ್ ಆಗಿರೋಂಥ ವಿಚಾರಗಳು, ಯಾರಿಗೂ ಗೊತ್ತಿಲ್ಲದ ವಿಚಾರಗಳು ಹಂಗೆ ಡಿಟ್ಟೋ ಎಕ್ಸಾಕ್ಟ್ ಆಗಿ ಏನ್ರಿ ಮಾಡ್ತಾರೆ, ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನು ತಿಳ್ಕೊಂಡ್ಬಿಡ್ತಾರೆ, ರೀಇನ್ಕಾರ್ನೇಷನ್, ಪುನರ್ಜನ್ಮ ಅಂತ ಏನ್ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಅರ ಏನೋ ಅವನೇ ಎದ್ದು ಬಂದ್ಬಿಟ್ಟಾನೆ ವಾಪಸ್ಸು ಅಂತಂದ್ಬಿಟ್ಟಂದ್ರ ಇವೆಲ್ಲ ಬದಕ್ಕೆ ಸಾಧ್ಯನಾ? ಇದೆಲ್ಲ ಸತ್ಯವೇದ ಹೇಳ್ತದಾ? ನೋಡಿ ಏನು ಹೇಳ್ತಾರೆ ಸತ್ಯವೇದ, ಓದನ. ಕೀರ್ತನೆ 6ನೇ ಅಧ್ಯಾಯ 5ನೇ ವಾಕ್ಯ, ಸಾಮ್ 6:5 ಓದ್ರಿ. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನ ಸ್ತುತಿಸುವವರು ಯಾರು? ನೋಡ್ರ, ಮೃತರಿಗೇನಂತೆ, ನಿನ್ನ ಜ್ಞಾಪಕವೇ ಇರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನ ಸ್ತುತಿಸೋರು ಯಾರು? ಯೋಚನೆ ಮಾಡಿರ್ತೀನಿ, ಜ್ಞಾಪಕನೇ ಇಲ್ಲ ಅಂತಂದ್ರೆ ಇವ್ರು ಹೆಂಗೆ ಜ್ಞಾಪಕ ಪಡ್ಕೊಂಡು ಇದೆಲ್ಲ ಹೇಳಕ್ ಸಾಧ್ಯ? ಹಾಗಾದ್ರೆ ಇದೆಲ್ಲ ಮಾಡೋದು ಯಾರು ಅಲ್ವರ? ನಡೀತದೆ ಲೋಕದಲ್ಲಿ, ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಸತ್ಯವಾದ್ರ ಪ್ರಕಾರ ಇಲ್ವೇ ಇಲ್ಲ ರೀ. ಮತ್ತೆ ಇದನ್ನ ಯಾರೊಬ್ರು ಮಾಡ್ತಾ ಇರ್ಬೇಕಲ್ಲ, ಅವ್ರು ಯಾರು ಅಂತಂದ್ಬಿಟ್ಟು ನೋಡೋಣ. ಆದ್ರೆ ಇದು ಏನ್ರಿ ಸತ್ತೋರಿಂದ ಆಗಂತ ಕೆಲಸಗಳಲ್ಲ. ಇವ್ರು ಎಷ್ಟೋ ಜನ ಗೊತ್ತಾ ಮಾಡ್ತಾರೆ, ಸತ್ರೆ ಅವ್ರಿಗಾಗಿ ಏನ್ ಮಾಡ್ತಾರೆ, ಏನ್ರಿ ಡೆಡಿಕೇಶನ್ ಮಾಡ್ತಾರೆ. ಅದರ ಸಂತರ ದಿನಾಚರಣೆ ಅಂತ ಅದು ಸಂತರಿಗೆ ಏನು ಮಾಡೋದು, ಸಂತರಿಗೆ ಕೊಟ್ಬಿಟ್ಟು ಅವ್ರು ಸಂತರ ಏನು ಮಾಡಬೇಕು, ದೇವ್ರ ಹತ್ರ ನಮ್ಗೋಸ್ಕರ ಏನು ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನ ಏನು ಮಾಡೋದು, ಅವ್ರನ್ನ ಬಿಯಾಟಿಫಿಕೇಶನ್ ಮಾಡೋದು ಅಲ್ದರ. ಏನು ಅವರು ನಮಗಾಗಿ ದೇವತ್ರ ಹೋಗಿ ನಮ್ಮದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಅಲ್ವರ. ನಾವೆಲ್ಲ ಪರಲೋಕಕ್ಕೆ ಹೋಗಿಲ್ವಲ್ಲ, ನಾವೆಲ್ಲ ಭೂಲೋಕಕ್ಕೆ ಇದ್ದಿರಲ್ಲ. ಅದಕ್ಕೆ ಪರಲೋಕಕ್ಕೆ ಹೋಗಿರೋ ಆಲ್ರೆಡಿ ಕೆಲವು ಜನ ಸಂತರಿದ್ದಾರಲ್ಲ, ಅವರು ಪರಲೋಕದಲ್ಲಿ ಇರ್ತಾರೆ. ನಾವು ಈ ಸಂತರುಗಳಿಗೆ ಪ್ರಾರ್ಥನೆ ಮಾಡಿದ್ರೆ ಈ ಸಂತರು ಹೋಗ್ಬಿಟ್ಟು ಏನು ಮಾಡ್ತಾರೆ, ನಮಗೋಸ್ಕರ ದೇವತ್ರ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಗಳಿಗೆಲ್ಲ ದೇವರು ಉತ್ತರ ಕೊಡ್ತಾರೆ ಅಂತ. ಸತ್ಯವೇದ ಏನ್ ಹೇಳ್ತದೆ, ಸತ್ತವರು ಪ್ರಾರ್ಥನೆ ಮಾಡ್ಬೋದಾ? ಕೀರ್ತನೆ 115:17 ಕೀರ್ತನೆ ಸತ್ತವರು ಯಾಹುವನ್ನು ಸ್ತುತಿಸುವುದಿಲ್ಲ, ಸತ್ತವರು ಯಾಹುವನ್ನು ಸ್ತುತಿಸುವುದಿಲ್ಲ. ಆಮೇಲೆ ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನು ಕೀರ್ತಿಸುವುದಿಲ್ಲ. ಮೌನ ಲೋಕ ರೀ. ಏನ್ ಹೇಳ್ತಾರೆ ಮೌನ ಲೋಕ ಅಂದ್ರೆ, ನೇನು ಸೌಂಡೇ ಇಲ್ಲ ಅಲ್ಲಿ, ನೀನು ಸೌಂಡ್ ಮಾಡಕ್ಕಾಗಲ್ಲ, ಹಿಂಗ್ ಸೌಂಡ್ ಕೇಳಿಸಲ್ಲ, ಬಿಕಾಸ್ ಯುವರ್ ಎ ಡೆಡ್ ಬಾಡಿ. ಮೌನ ಲೋಕವನ್ನು ಸೇರಿದವರು ಯಾರು ಆತನಿಗೆ ಏನಂತೆ ಕೀರ್ತಿಸೋದಿಲ್ಲ. ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡ್ತೀನಿ. ಅಂದ್ರೆ ದೇವ್ರನ್ನ ಕೀರ್ತಿಸ್ಬೇಕಾದ್ರ, ದೇವ್ರಿಗೆ ಮಹಿಮೆ ಸಲ್ಲಿಸೋದಕ್ಕಾಯ್ತಾರ ಇಲ್ಲ ರೀ. ಮೌನ ಲೋಕ ಹೋಗಿದವ್ರು ಕಂಪ್ಲೀಟ್ ಗಾನ್ ಫಾರ್ ಎವರ್. ಅದರ ಇವಾಗ ಹಿಂದೂಸಲ್ಲಿ ಪಿತೃಪಕ್ಷ ಮಾಡ್ತಾರೆ, ಗೊತ್ತಾ? ಏನ್ರಿ ಪಿತೃಪಕ್ಷ ಅಂದ್ರೆ ಗೊತ್ತಾ ಯಾರಿಗಾರ? ಗೊತ್ತು ಬ್ರದರ್. ನೋಡಿ ಹಬ್ಬ. ಸಮಾಧಿಗೆ ಹೋಗಿ ಏನ್ ಮಾಡೋದು, ಪೂಜೆ ಮಾಡೋದು. ಇದೇ ತರ ಪೂಜೆ ಮಾಡ್ಬಿಟ್ಟು ಎಡೆ ಇಟ್ಬಿಟ್ಟು ಬರ್ತಾರೆ ಬ್ರದರ್, ಊಟ ತಿಂಡಿ ಎಲ್ಲ ಮಾಡ್ಬಿಟ್ಟು ಬರ್ತಾರೆ. ಕರೆಕ್ಟ್. ಇದೇ ತರ ಕ್ರಿಶ್ಚಿಯನ್ಸ್ ಮಾಡ್ತಾರೆ.
ಯಾವತ್ತು ಮಾಡ್ತಾರೆ ಗೊತ್ತಾ? ನವೆಂಬರ್ 2 ನೋಡಿ, ತಿಂಗಳಲ್ಲಿ ಆಯ್ತಲ್ಲ 2ನೇ ತಾರೀಕು. ನವೆಂಬರ್ 2 ಏನಪ್ಪ ಅಂದ್ರೆ ಆಲ್ ಸೋಲ್ಸ್ ಡೇ, ಎಲ್ಲ ಸತ್ತವರ ದಿನಾಚರಣೆ. ಅದರ ಏನು ಮಾಡ್ತಾರೆ, ಸಮಾಧಿಗೆ ಹೋಗ್ಬಿಟ್ಟು ಸಮಾಧಿ ನೀಟಾಗೆಲ್ಲ ಕ್ಲೀನ್ ಮಾಡಿ, ಪೇಂಟ್ ಹೊಡಿಸಿ, ಹೂವು ಹಾಕಿ, ಕ್ಯಾಂಡ್ಲ್ ಇಕ್ಕಿ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇವ್ರಿಗೆಲ್ಲ ಏನೆಲ್ಲ ಫೇವ್ರೆಟ್ ಐಟಮ್ ಇತ್ತೋ ಅದನ್ನೆಲ್ಲ ತೊಗೊಂಡಿಡ್ತಾರೆ. ಏನಕ್ಕೆ? ಅಯ್ಯೋ ಬಂದು ದಯವಿಟ್ಟು ನೀವೇನು ಮಾಡಿ, ನೀವು ಇದು ತಿನ್ಕೊಂಡು ಹೋಗಿ, ನಿಮ್ಮ ಮನಸ್ಸಿಗೆ ಏನಾಗಲಿ, ಸಮಾಧಾನ ಆಗಲಿ, ನಿಮಗೆ ಶಾಂತಿ ಬರಲಿ ಅಂದ್ಬಿಟ್ಟು. ಅದರ ಕೆಲವು ಜನ ಗುಂಡು ಹಾಕ್ತಾ ಇರ್ತಾರೆ, ಅವ್ರ ಬ್ರ್ಯಾಂಡ್, ಸ್ಪೆಷಲ್ ಬ್ರ್ಯಾಂಡ್, ಅದನ್ನೇ ಕ್ಲೀನಾಗಿ ಏನು ಮಾಡ್ತಿರ್ತಾರೆ. ಕೆಲವು ಸಿಗರೇಟ್ಸ್ ಇರ್ತಾರೆ, ಅದು ಸಿಗರೇಟ್ ಅದೇ ಬ್ರ್ಯಾಂಡ್ ತಂದ್ಬಿಟ್ಟು ಹಚ್ಬಿಟ್ಟು ಬೇರೆ ಇಕ್ಬಿಡ್ತಾರೆ, ಹೋಗ್ಲಿ ವಾಸನೆ ಹೋಗ್ಲಿ 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 ಅಂತ. ಬೈಬಲ್ ಏನು ಹೇಳ್ತದೆ ನೋಡ್ರಿ, ಓದೋಣ. ಯೋಬ 14ನೇ ಅಧ್ಯಾಯ 19ರಿಂದ 21. ಎಲ್ಲಿ ನಮ್ಮ ಪ್ರೇಮ ಸಿಸ್ಟರ್ ಓದ್ತೀರಾ? ನೆಟ್ವರ್ಕ್ ಇರೋ ಜಾಗ ಕೂತ್ಕೊಂಡು ದಯವಿಟ್ಟು ಓದಿ. ವಾಯ್ಸ್ ಕಟ್ ಆಗ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಬನ್ನಿ. ಯೋಬ 14ನೇ ಅಧ್ಯಾಯ 19ರಿಂದ 21. ನೀರು ಇಲ್ಲ ಇಷ್ಟ ವಾಯ್ಸ್ ಕಟ್ ಆಗ್ತಿದೆ. ಓದ್ಲಾ ಸರ್? ಓದಿ ಬ್ರದರ್. ಓದಿ. ನೀರು ಕಲ್ಲುಗಳನ್ನು ಸವೆಯಿಸುವುದು, ಜಲಪ್ರವಾಹಗಳು ಭೂಮಿಯ ಮಣ್ಣನ್ನ ಕೊಚ್ಚಿಕೊಂಡು ಹೋಗುವವು. ಹೀಗೆಯೇ ಮನುಷ್ಯರ ನಿರೀಕ್ಷೆಯು ಹಾಳು ಮಾಡುವಿ. ನೀನು ಅವನಿಗೆ ಶಾಶ್ವತವಾದ ಅಪಜಯವನ್ನುಂಟು ಮಾಡಿದ್ದರಿಂದ ಅವನು ಹೋಗೇ ಬಿಡುವನು. ನೀನು ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನ ತೊಲಗಿಸಿ ಬಿಡುವಿ. ಅವನ ಮಕ್ಕಳು ಘನತೆಯನ್ನು ಹೊಂದುವುದು ಅವನಿಗೆ ತಿಳಿಯುವುದಿಲ್ಲ. ಅವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿಯು ಅವನಿಗೆ ಗೋಚರವಾಗುವುದಿಲ್ಲ. ನೋಡ್ರ ಎಷ್ಟು ಹೇಳ್ತಾರೆ ಏನ್ರಿ, ಅಪಜಯ ಉಂಟು ಮಾಡುವುದರಿಂದ ಅವನು ಹೋಗೇ ಬಿಡುವನು ಹೇಳ್ತಾರೆ. ಅಯ್ಯೋ ಒಟ್ಟಾಗ್ಬಿಟ್ಟ ಹೋಗೇ ಬಿಡುವನು, ಅಷ್ಟೇ ರೀ. ಅಲ್ಲರ ಏನ್ರಿ, ನೀನು ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನು ತೊಲಗಿಸಿ ಬಿಡುವಿ. ಯಾರ ಅವನ ಮಕ್ಕಳು ಘನತೆ ಹೊಂದುವಾಗಲು, ಅಲ್ಲರ ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ ಏನ್ರಿ, ಅವ್ರ ಮಕ್ಕಳು ಬಂದ್ಬಿಟ್ಟು ಸಮಾಧಿ ಮುಂದೆ ಅಡ್ಡ ಬಿದ್ದಿ ನಮಸ್ಕಾರ ಮಾಡ್ಬೇಕಾದ್ರು ಸರಿ, ಎದ್ದಿ ಘನತೆ ಗೌರವವನ್ನು ಸಲ್ಲಿಸ್ಬೇಕಾದ್ರು ಸರಿ, ಅವನಿಗೆ ತಿಳಿಯೋದಿಲ್ಲ. ಏನಂದೇನೋ ತಿಳಿಯೋದಿಲ್ಲ ರೀ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯ ಏನ್ರಿ, ಅವ್ರಿಗೆ ಸ್ಥಿತಿ ಅವನಿಗೆ ಗೋಚರವಾಗುವುದಿಲ್ಲ. ನೀವೇನೇ ಮಾಡಿ, ನೀವು ಅಡ್ಡ ಬಿದ್ದು ಡ್ಯಾನ್ಸ್ ಆಡಿ, ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ಶಾಸ್ತ್ರಾಂಗ ನಮಸ್ಕಾರ ಮಾಡ್ರಿ, ಎದ್ದು ಬಂದು ತಿನ್ನು ಅಂದ್ರು ಸರಿ, ಯಾರು ಎದ್ದು ಬಂದು ತಿನ್ನೋದಿಲ್ಲ. ಯಾಕೆಂದ್ರೆ ಅವನಿಗೆ ಶಾಶ್ವತವಾಗಿ ಅಪಜಯನ ಕೊಟ್ಬಿಟ್ಟಿದ್ದಾರೆ. ಮನುಷ್ಯ ಸಮಾಧಿಗೆ ಹೋಗಿದ್ಮೇಲೆ ಅಷ್ಟೇ ರೀ, ಅವನು ತಿರುಗಿ ಯಾವುದೇ ಕಾರಣಕ್ಕೂ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ವರ ಅದಕ್ಕೆ ಭೂತ ಪೇತ್ರಗಳು ಅದ್ಭುತವ ನೋಡಿ. ಏನ್ ಹೇಳ್ತಾರೆ ವಾಕ್ಯ ಓದನ, ಏಷಯ 38:18 ಓದ್ರಿ. ಏಷಯ 38:18 ಓದಿ. ಎಲ್ಲಿ ಹೆಸರ ಬದರ್ ಓದ್ತೀರಾ? ಓದ್ಲಾ ಸರ್? ಓದ್ರಿ. ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಅದೋ ಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯಸಂಧತೆಯನ್ನು ಆಶ್ರಯಿಸಲಾರರು. ನೋಡ್ರ ಎಷ್ಟೇನು ಹೇಳ್ತಾರೆ, ಅದೋ ಲೋಕಕ್ಕೆ ಇಳಿದವರು ನಿನ್ನ ಸತ್ಯ ಸಂಗತಿಯನ್ನು ಆಶ್ರಯಿಸಲಾರರು. ಅದರ ಏನ್ರಿ, ದೇವರನ್ನು ಸ್ತುತಿಸೋದಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಇನ್ನೊಬ್ರು ಬಂದು ಸ್ತುತಿ ಸ್ತೋತ್ರ ಏನು ಹೇಳಿದ್ರು ಸರಿ, ಅದನ್ನ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಂಥ ಲೋಕ ಅಂತಂದ್ರೆ ಇದು ಅದೋ ಲೋಕ, ಮೌನ ಲೋಕ. ಅದರ ಇನ್ನೊಂದು ವಾಕ್ಯ ಓದಿಂತೀನಿ, ಏಷಯ 26:14. ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ. ಸತ್ತವರು ಪುನಃ ಬದುಕುವುದಿಲ್ಲ, ಪೇತ್ರಗಳು ಎದ್ದು ಬರುವುದಿಲ್ಲವಲ್ಲ. ನೋಡ್ರ ಕೈ ಮಾಡಿ ನಿರ್ಮೂಲ ಏನ್ ಕ್ಲಿಯರ್ ಹೇಳ್ತಾರೆ ಅದರ ಏನ್ ಅವ್ರ ಮೇಲೆ ಕೈ ಮಾಡಿ ನಿರ್ಮೂಲ ಪಡಿಸಿದ್ಯಾ, ಅವರ ಜ್ಞಾಪಕವನ್ನೇ ಅಳಿಸ್ಬಿಟ್ಟಿದ್ಯಾ, ಪುನಃ ಅವರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರ ಅದು ಪೇತ್ರಗಳ ತರ ಎದ್ದು ಬರುವುದು ಇಲ್ಲ, ಏನೇ ಇವೆಲ್ಲ ಇಲ್ವೇ ಇಲ್ಲ. ಅದಕ್ಕೆ ಇವತ್ತು ಎಷ್ಟು ಜನ ಗೊತ್ತಾ ಮಾಡ್ತಾರೆ, ಸತ್ತೋದ್ ನೆನಪಿಗಾಗಿ ಏನ್ ಮಾಡೋದು, ದೊಡ್ಡ ದೊಡ್ಡ ಗ್ರ್ಯಾಂಡ್ ಆಗಿರೋಂಥ ಮಾನ್ಯುಮೆಂಟ್ಸ್ ಏನ್ ಮಾಡೋದು ಕಟ್ಟೋದು. ಅದರ ಕಟ್ಟೋಡಿದ್ರಿ ಇಂಡಿಯಾ ಗೇಟು, ತಾಜ್ ಮಹಲು, ಅಲ್ರ ಏನ್ರಿ ಏರ್ಪೋರ್ಟ್ಗಳು ಯಾರ ಹೆಸರು ಇಕ್ಕೋದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಇಸೋದು, ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳು ಐತಲ್ಲ ಇವತ್ತು. ಅಲ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು, ಅಲ್ರ ಏನ್ರಿ ಗೌತಮ್ ಬುದ್ಧದ್ದು ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳು. ಏನಕ್ಕೆ? ಆ ಒಂದು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಗಳು ಮಾಡ್ಬಿಟ್ರೆ, ಅವ್ರ ಹೆಸರು ಏನೋ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಬಿಟ್ರೆ ಏನ್ರಿ, ಅವ್ರ ಆತ್ಮಕ್ಕೆ ಏನ್ ಸಿಗ್ತದೆ? ಶಾಂತಿ ಸಿಗ್ತದೆ. ಅವ್ರ ಹೆಸರು ಶಾಶ್ವತವಾಗಿ ಏನಾಗಿರ್ಲಿ ಇರ್ಲಿ ಅಂತ ಅಂದ್ಬಿಟ್ಟು. ಅದರ ಇದು ಏನಾರು ಅವ್ರಿಗೆ ಪ್ರಯೋಜನ ಇದೆಯಾ? ವಾಕ್ಯ ಏನ್ ಹೇಳ್ತಾರೆ ನೋಡೋಣ, ಓದನ. ಕೀರ್ತನೆ 49ನೇ ಅಧ್ಯಾಯ
10 ಮತ್ತೆ 11ನೇ ವಾಕ್ಯ. ಸಾಮ್ಸ್ 49 ಚಾಪ್ಟರ್ ವರ್ಸ್ 10 and 11. ಜಯಪ್ರಕಾಶ್ ಅವ್ರೆ. ಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೆ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಆಮೇನ್. ಏನಪ್ಪ, ಯಾವ್ದಪ್ಪ ಅವ್ರಿಗೆ ಸಮಾಧಾನದ ಸ್ಥಳ? ಯಾವ್ರಿಗೆ ಸಮಾಧಾನದ ಸ್ಥಳ? ಅದು ಶಾಂತಿ ಸ್ಥಳ ಯಾವುದು? ಏನೋ ಮಾನ್ಯುಮೆಂಟ್ಸಾ? ಏನಂತ ಹೇಳ್ತಾರೆ? ಸಮಾಧಿಯೇ ಶಾಶ್ವತ ಮಂದಿರವು. ನೋಡಿ ಎಷ್ಟು ಚೆನ್ನಾಗಿದೆ ಮಂದಿರ ಅದರ ಏನ್ರ, ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಬಿಟ್ಟು ಹೊರಗಡೆ ಬರ್ಬೋದಾ? ಬೆಳಿಗ್ಗೆ ಬಂದ್ಬಿಟ್ಟು ಹೋಗ್ಬಿಡೋದು, ರಾತ್ರಿ ಬಂದ್ಬಿಟ್ಟು ಹೋಗ್ಬಿಡೋದು, ವಾಪಸ್ ಬೆಳಿಗ್ಗೆ ಸೇರ್ಕೊಂಡ್ಬಿಡೋದ? ನೋಡಿ ಏನ್ ಹೇಳ್ತಾರೆ, ಕಂಟಿನ್ಯೂ ಮಾಡಿ. 12ರಿಂದ 14ನೇ ವಾಕ್ಯ 49. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಓದ್ತೀರಾ? ಕಂಟಿನ್ಯೂ ಮಾಡ್ತೀರಾ? ಸರಿ. ಮಾತಿನಂತೆ ನಡೆಯುವವರಿಗೂ ಇದೇ ಗತಿವಾಗಿ ಸೇರಿಸಲ್ಪಡು. ಕಂಟಿನ್ಯೂ ಮಾಡ್ಲಪ್ಪ ಸರ್. ಓದ್ರಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ನೋಡ್ರ, ಉದಯ ಕಾಲದಲ್ಲಿ ಆಗ್ಬಿಡಿ. ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತಂತಾರೆ. ಅದರ ಮನುಷ್ಯ ಎಷ್ಟೋ ಏನ್ರಿ ಘನದ ಪದವಿಯಲ್ಲಿದ್ದರು, ಅದು ಸ್ಥಿರವಲ್ಲ ರೀ. ಅದರ ಪಶುವಿನ ಅಂತ ಏನ್ ಮಾಡ್ತಾನೆ ಅಲ್ಲ, ಇಲ್ಲದಂತೆ ಆಗ್ಬಿಡ್ತಾನೆ. ನೀವೇನೇ ಮಾನ್ಯುಮೆಂಟ್ ಕಟ್ಟರು ಸರಿ, ಅದೆಲ್ಲ ಅವ್ರಿಗೆ ಶಾಂತಿ ತರೋಕ್ಕೂ ಸಾಧ್ಯ ಇಲ್ಲ, ಅವ್ರ ಆತ್ಮಕ್ಕೂ ನೆಮ್ಮದಿ ತರೋದು ಯಾವುದೂ ಇಲ್ಲ ಬೈಬಲಲ್ಲಿ. ಅದರ ಕರ್ತನಲ್ಲಿ ಪ್ರಿಯರುಗಳು ಎಷ್ಟೋ ಜನ ಇವಾಗ ಏನು ಮಾಡ್ತಾರೆ, ಲವ್ ಮಾಡ್ತಾರೆ. ಅದರ ಅಪ್ಪ ಅಮ್ಮ ಏನು ಮಾಡಲ್ಲ, ಮನೇಲಿ ಒಪ್ಕೊಳಲ್ಲ. ಅವಾಗ ಏನು ಮಾಡ್ತಾರೆ, ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡೋಣ ಬಾ. ಅದರ ಏನು ಸೂಸೈಡ್ ಮಾಡ್ಕೊಂಬಿಟ್ರೆ ಈ ಒಂದು ಜನ್ಮದಿನಂತ ಮದುವೆ ಮಾಡ್ಕೊಳಕ್ಕೆ ನಮ್ಗೆ ಯಾರಿಗೂ ಆಗಿಲ್ಲ, ಒಟ್ಟಿಗೆ ಸತ್ತೋಗ್ಬಿಡೋಣ. ಒಟ್ಟಿಗೆ ಸತ್ತೋಗ್ಬಿಟ್ರೆ ಒಟ್ಟಿಗೆ ನಾವೇನಾಗ್ತೀರಿ, ನಾವು ಒಟ್ಟಿಗೆ ಸತ್ತಿದ ನಂತರ ಮದುವೆ ಮಾಡ್ಕೊಂಡು ಇಬ್ರು ಸಂತೋಷವಾಗಿರೋಣ ಅಂತ ಏನ್ ಮಾಡಿದ್ರೆ ಇಬ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರ ಸರಿ, ಈ ತರ ಮಾಡ್ಕೊಂಡ್ಬಿಟ್ರೆ ಏನ್ರಿ ಶಾಶ್ವತವಾಗಿ ಜೊತೆಗಿರ್ಬೋದಾ? ಏನ್ರಿ ಬೈಬಲ್ ಏನ್ ಹೇಳ್ತದೆ? ಓದಿ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಸಂಗಿ 9ನೇ ಅಧ್ಯಾಯ 6ನೇ ವಾಕ್ಯ. ಎಜ್ರಾ ಬದರ್ ಓದಿ. ಎಜ್ರಾ ಬದರ್ ಓದ್ಬೋದಾ? ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಇನ್ನೆಂದಿಗೂ ಪಾಲೇ ಇಲ್ಲ. ಎಷ್ಟು ಕ್ಲೀನ್ ಹೇಳ್ತಾನೆ, ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವಂತ ಯಾವ ಕೆಲಸದಲ್ಲಿಯೂ ಅವ್ರಿಗೆ ಇನ್ನೆಂದಿಗೂ ಏನಿಲ್ವಂತೆ, ಪಾಲೇನಂತೆ. ಅಂಡರ್ಲೈನ್ ಮಾಡ್ಕೊಡ್ರಿ, ಲೋಕದಲ್ಲಿ ನಡೆಯುವಂತ ಯಾವ ಕೆಲಸದಲ್ಲೂ ಅವ್ರಿಗೆ ಎಂದಿಗೂ ಪಾಲೇ ಇಲ್ಲ. ಏನಾಯ್ತು? ಪ್ರೀತಿ ಅವತ್ತೇನಾಯ್ತಂತೆ, ಹೊಟ್ಟೋಯ್ತು. ಯಾವ್ದಾರ ಆಮೇಲೇನು ಹೊಟ್ಟೆ ಕಿಚ್ಚು. ಏನ್ರಿ ಎಷ್ಟೋ ಜನ ಹೊಟ್ಟೆ ಕಿಚ್ಚು. ಏನು ಹೊಟ್ಟೆ ಕಿಚ್ಚು ಅಂದ್ರೆ, ಇವ್ನಿಗೆ ಮಾಡ್ಬಿಟ್ಟಲ್ಲ, ಇವನಿಗೆ ಪಾಠ ಕಲಿಸಿ ಅಂತ ಏನ್ ಮಾಡ್ತಾರೆ, ನೇಣಕ್ಕೆ ಸತ್ತಬಿಡಿಗೆ ಬರ್ಬಿಟ್ಟೋಗ್ಬಿಡುದು. ನನ್ನ ಸಾವಿಗೆ ಇವನೇ ಕಾರಣ, ಇವನ ದಯವಿಟ್ಟು ಬಿಡಬೇಡಿ ಅಂತಂದ್ಬಿಟ್ಟು. ಇಲ್ಲ ಅಂದ್ರೆ ಅವರೇ ಬರ್ಬಿಟ್ಟು ಹೋಗ್ಬಿಡ್ತಾರೆ. ಏನಂತ, ನನ್ನ ಸಾವು ನೀನೇ ಕಾರಣ, ನಾನು ಮಾತ್ರ ನಿನ್ನ ನೆಮ್ಮದಿಯಾಗಿ ಬಿಡಲ್ಲ, ನೀನು ಬರ್ತೀನಿ ಹಿಂಸೆ ಕೊಡ್ತೀನಿ, ನಾನು ಸತ್ರು ಸರಿ ಬಿಡಲ್ಲ ಅಂತ ಬರ್ಬಿಡೋಗ್ಬಿಡೋದು. ಪಾಪ ಅವ್ರು ನಿದ್ದೆ ಮಾಡ್ತಾ ಇರ್ಬೇಕಾರೆ ಅವ್ರಿಗೆ ಉಸಿರು ಕಟ್ಕೊಂಡ್ಬಿಡೋದು. ಅಯ್ಯೋ ಬಂದ್ಬಿಡ್ತಪ್ಪ, ಇವರೇ ಬಂದ್ಬಿಟ್ರು ಕರೆಕ್ಟು, ಅಯ್ಯೋ ಇದಕ್ಕೆ ಶಾಂತಿ ಮಾಡಿಸ್ಬೇಕು, ಇದು ಹೋಮ ಮಾಡಿಸ್ಬೇಕು ಅಂತ ಏನ್ ಮಾಡೋದು, ಏನೋ ಮಾಡೋದು. ಅಲ್ಲಿ ಏನ್ ಹೇಳ್ತಾರೆ ವಾಕ್ಯ? ಸತ್ತಾಗಲೇ ಅವರ ಪ್ರೀತಿ, ಸತ್ತಾಗಲೇ ಅವರ ಏನ್ರಿ ದ್ವೇಷ, ಅವರ ಹಗೆತನ, ಹೊಟ್ಟೆ ಕಿಚ್ಚು ಎಲ್ಲ ಏನಾಯ್ತಂತೆ, ಅಳಿದು ಹೋಯ್ತು. ಭೂಲೋಕದಲ್ಲಿ ಇನ್ಯಾವ ಕೆಲ್ಸದಲ್ಲಿ ಏನಂತ ಅವ್ರಿಗೆ ಪಾಲೇ ಇಲ್ವಾ? ಅದರ ಇನ್ನೊಂದು ರೂಪದಲ್ಲಿ ಬರ್ಬೋದಾ? ಏನ್ರಿ ಬೀಸಾಲ್ ಬಾದ್, ಏನ್ರಿ ಅದೇ ತರ ಬರೋದು, ಅದೇ ತರ ನೆನಪಿಟ್ಕೊಳೋದು ಎಲ್ಲ ಜ್ಞಾಪನ ಇಟ್ಕದ. ಏನ್ ಹೇಳ್ತಾರೆ? ನಿನ್ನ ದ್ವೇಷ, ಸತ್ತಾಗಲೇ ನಿಮ್ಮ ಪ್ರೀತಿ, ಸತ್ತಾಗಲೇ ದ್ವೇಷ. ಅಷ್ಟೇ ರೀ. ನೀವು ಯಾವ ಶಾಪ ಹಾಕೋ ಸತ್ರು ಸೇರಿ ಅದು ಯಾವುದೋ ತಟ್ಟಲ್ಲ, ಅದು ಯಾವುದೋ ಆಗೋದು ಇಲ್ಲ. ಯಾಕೆ ಗೊತ್ತಾ? ಮನುಷ್ಯ ಸತ್ತಾಗಲೇ ಏನಾಯ್ತಂತೆ ಅಲ್ಲ, ಕಂಪ್ಲೀಟ್ಲಿ ಗಾನ್ ಫಾರ್ ಎವರ್. ಅದಕ್ಕೆ ಇದನ್ನ ಪ್ರಸಂಗಿಯಲ್ಲಿ ಸೋಲಮನ್ ಬರೀತಾನ್ರಿ. ಎಲ್ಲಾ ಜ್ಞಾನಿಗಳಿಗೆ ಜ್ಞಾನಿಗಿರೋ ಸೋಲಮನ್ ಬರ್ಬಿಟ್ಟು ಅವ್ನು ಹೆಂಗ್ ಗೊತ್ತಾ ಹೇಳ್ತಾನೆ,
ಏನ್ರಿ ಒಂದು ಬ್ಯೂಟಿಫುಲ್ ಮಾತು ನಮ್ಗೆ ಹೇಳ್ತಾನ್ರಿ. 4ನೇ ವಾಕ್ಯ ಮತ್ತು 5ನೇ ವಾಕ್ಯದಲ್ಲಿ ಓದಂದ್ರೆ ಏನ್ರಿ, ಸತ್ತ ಸಿಂಹಕ್ಕಿಂತಲೂ ಒಂದು ಜೀವಂತವಾಗಿರಂತ ನಾಯಿ ಲೇಸು ಅಂತ ಹೇಳ್ತಾರೆ ನೋಡಿದ್ದೀನಿ. ಓದ ನೋಡಿರ್ತೀನಿ ಪ್ರಸಂಗಿ 9ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಬದಾರ. ಓದಿ ಪ್ರೇಮಸ್ತರ್. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯು ಉಂಟಷ್ಟೇ. ನೋಡ್ರ, ಸ್ವಲ್ಪ ಮುಂಚೆಯಿಂದ ಓದಿ ಸರ್. ಜೀವಿತರ ಗುಂಪಿನಲ್ಲಿ ಅಲ್ಲಿನ ಓದಿ. ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು. ನೋಡ್ರ, ಜೀವಿತರ ಸಂಖ್ಯೆಯಲ್ಲಿ ಇದ್ದವನಿಗೆ ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ? ನಾಳೆ ಏನಾರು ಸ್ವಲ್ಪ ಒಳ್ಳೇದಾಗ್ಬೋದು ಅಂತ ನಿರೀಕ್ಷೆ ಇದೆ. ಆದ್ರೆ ಸತ್ತವನಿಗೆ ನಿರೀಕ್ಷೆ ಇದೆಯಾ? ಏನಿಲ್ಲ. ಅದಕ್ಕೆ ಹೇಳ್ತಾರೆ ಸತ್ತ ಸಿಂಹಕ್ಕಿಂತಲೂ ಬದುಕಿರಂತ ನಾಯಿ ಲೇಸು. ಸಿಂಹ ಹಿಂಗೈತೆ ಇಷ್ಟು ಆರಡಿ ನಿಂತ್ಕೊಂಡ್ರೆ 6 ಅಡಿ ರೀ, 4 ಕಾಲಲ್ಲಿ. ನೀನ್ 2 ಕಾಲ ನಿಂತ್ಕೊಂಡ್ಬಿಟ್ರೆ 10 ಅಡಿ ಹೊಟ್ಟೈತಿ ಸಿಂಹ. ಅದರ ಏನ್ ಹೇಳ್ತಾರೆ, ಅಷ್ಟು ದೊಡ್ಡ ಸಿಂಹ ಕಂಪೇರ್ ಮಾಡಿದ್ರೆ ಸತ್ತೋಗಿದ್ರೆ ಅದು ವೇಸ್ಟ್, ಏನು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಯಾಕೆ ಬಿಟ್ರಂತೆ ಒಂದು ಚಿಕ್ಕ ಪಮರೆಂಟ್ ಆಗೋ ಪುಟ್ಟಿ ಪಪ್ಪಿ ಆ ಪಪ್ಪಿ ಏನ್ರಿ ಎಷ್ಟೋ ಬಿಟ್ರಿ. ಯಾಕೆ? ಆ ಪಪ್ಪಿಗಾರ ಗೊತ್ತಿದೆ ನಾನು ಬದುಕಿದ್ದೀನಿ. ಸತ್ತ ಸಿಂಹಕ್ಕೆ ಗೊತ್ತಾಗಿದೆ? ಏನು ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ ಏನ್ರಿ ಏನ್ ಹೇಳ್ತಾರೆ ಅಲ್ಲಿ, ಜೀವಿತರಿಗೆ ಸಾಯುತ್ತೇವಂತ ತಿಳುವಳಿಕೆ ಉಂಟು. ಓದಿ ಇಷ್ಟಂಗೆ ಕಂಟಿನ್ಯೂ ಮಾಡಿ, ಮುಂದೆ ಓದಿ. ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ನೋಡ್ರ, ಜೀವಿತರಿಗೆ ಏನು ಸಾಯುತ್ತೇವಂತ ತಿಳುವಳಿಕೆ ಉಂಟಷ್ಟೇ, ಆದ್ರೆ ಸತ್ತವ್ರಿಗೆ ಯಾವ ತಿಳುವಳಿಕೆನೂ ಇಲ್ಲ ರೀ. ಆಮೇಲೆ ನೆಕ್ಸ್ಟ್ ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನು ಇಲ್ಲ. ನೋಡ್ರ, ಇನ್ ಮೇಲೆ ಏನು ಪ್ರತಿಫಲನೂ ಇಲ್ಲ ರೀ. ಸ್ವರ್ಗಕ್ಕೆ ಹೋಗ್ಬಿಟ್ರು, ನರ್ಕಕ್ಕೆ ಹೋಗ್ಬಿಟ್ರು, ಪುಸ್ತಕ ತೆಗೆದ್ಬಿಟ್ರು, ರಿವಾರ್ಡ್ ಕೊಟ್ಬಿಟ್ರು, ನರ್ಕಕ್ಕೆ ಹಾಕ್ಬಿಟ್ರು, ಸ್ವರ್ಗ ಹಾಕ್ಬಿಟ್ರು, ಎಲ್ಲ ಐತಾ? ಏನ್ ಹೇಳ್ತಾರೆ, ಅವ್ರಿಗೆ ಇನ್ ಮೇಲೆ ಯಾವ ಪ್ರತಿಫಲವೂ ಇಲ್ಲ. ಆಮೇಲೆ ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಎಷ್ಟು ಕ್ಲೀನ್ ಆಗಿ ಕೊಟ್ಟಾರೆ. ಏನಂತ ಹೊಟ್ಟೋಗ್ಬಿಡ್ತು? ಜ್ಞಾಪಕವೇ. ಜ್ಞಾಪಕನೇ ಇಲ್ಲ ಅಂತಂದ್ರೆ ನಿಮ್ ಮನೆಗೆ ಹೆಂಗ್ ಬರಕ್ ಸಾಧ್ಯ? ನೀವು ಕುತ್ತಿಗೆ ಹೆಚ್ಚಿಗೆ ಹೆಂಗ್ ಸಾಧ್ಯ? ನೀನೇನ್ ನನಗೆ ಹಿಂಸೆ ಕೊಟ್ಟೆ, ಅದಕ್ಕೆ ನಾನು ಹಿಂಸೆ ಕೊಡ್ತೀನಿ, ಹೆಂಗ್ ಸಾಧ್ಯ? ಜ್ಞಾಪಕನೇ ಇಲ್ಲ ಅಂತಂದ್ರೆ ಸತ್ತವ್ರ ಮೇಲೆ ಹೆಂಗ್ ಮದುವೆ ಮಾಡ್ಕೊಳಕ್ ಸಾಧ್ಯ? ಇವೆಲ್ಲ ಕತೆಗಳು ಅಜ್ಜಿ ತಾತನ ಕಾಲದಿಂದ ಕೇಳಿ 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 ನಮ್ಮ ತಲೆಯಲ್ಲಿ ಇಂಪ್ರಿಂಟ್ ಮಾಡ್ಬಿಟ್ಟವ್ರೆ, ಪ್ರಿಂಟ್ ಹೊಡೆದ್ಬಿಟ್ಟವ್ರೆ, ಹೊಡೆದ್ಬಿಟ್ಟವ್ರೆ. ಅದಕ್ಕೆ ನೋಡ್ರಿ, ನಿಮ್ಗೆ ಕ್ವಶನ್ ಕೇಳಿದಷ್ಟು ಏನು ಉತ್ತರ ಕೊಡ್ತೀರಾ? ಇದೇ ಉತ್ತರ ಕೊಡ್ತೀರಾ. ಯಾಕೆ ಗೊತ್ತಾ? ಸತ್ಯವಾದ ವಾಕ್ಯ ಇನ್ನ ನಮ್ಮ ಮನಸ್ಸಲ್ಲಿ ಏನ್ ಮಾಡಿಲ್ಲ, ಇನ್ನ ಏರ್ತಾ ಇಲ್ಲ. ವಾಕ್ಯ ಹೋದ್ರಿ, ಅದರಲ್ಲಿ 6ನೇ ವಾಕ್ಯ ಹೋದ್ರಿ ಅಂತೀರಿ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಎಂದಿಗೂ ಪಾಲೇ ಇಲ್ಲ. ನೋಡ್ರ, ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಅದಕ್ಕೆ ಸೊಲೊಮೋನು ಅಡ್ವೈಸ್ ಕೊಡ್ತಾನ್ರಿ. ಏನ್ರಿ, ಎಲ್ಲಾ ಜ್ಞಾನಿಗಳಿಗೆ ಜ್ಞಾನಿಗಿರೋ ಸೊಲೊಮೋನು ಏನ್ ಅಡ್ವೈಸ್ ಕೊಡ್ತಾನೆ ಗೊತ್ತಾ? 10ನೇ ವಾಕ್ಯದಲ್ಲಿ, ನೀನ್ ಕೈ ಏನ್ ಸಿಗ್ತದೋ ಆ ಕೆಲಸ ಏನ್ ಮಾಡಿ ನೀನು ಮಾಡು ಅಂತ ಹೇಳ್ತಾರೆ. ನೋಡಿ, ಓದೋಣ ಇಲ್ಲಿ. ಸಂತೋಷ್ ಬ್ರದರ್ ಓದ್ತೀರಾ? ಸಂತೋಷ್ ಬ್ರದರ್ ಓದ್ತೀನಿ ಬ್ರದರ್. ಹೌದಿ ಬ್ರದರ್. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಇರ್ಬೇಕಾರ ಮಾಡಪ್ಪ. ಒಂದ್ಸರಿ ಪಾತಾಳಕ್ಕೆ ಹೋಗ್ಬಿಟ್ರೆ ನಿಮಗ್ ಜ್ಞಾನ, ಬುದ್ಧಿ, ತಿಳುವಳಿಕೆ, ಶಕ್ತಿ ಏನೂ ಇಲ್ಲ. ಇವನ್ನ ಏನು ಇಲ್ದಿರ್ಬೇಕ್ರೆ ಎಲ್ರಿ ಬರಕೈತಾರೆ, ಎಲ್ರು ಏನ್ ಮಾಡಿ ಕೆಲಸ ಮಾಡಕೈತದೆ? ಯೋಚನೆ ಮಾಡಿರ್ತೀನಿ. ಎಷ್ಟು ಕ್ಲೀನ್ ಆಗಿದೆ ಹೋಗಿ ಮೇಲೆ ನೋಡಿರ್ತೀನಿ ವಾಕ್ಯ ಅಲ್ವರ. ಅದಕ್ಕೆ ನೀವು ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತು ಸತ್ತರೊಳಗೆ ಯಾರನ್ನ ಎಬ್ಸಿಲ್ವಾ? ಎಬ್ಸಿದ್ದಾರೆ. ತಬೀತಾನ ಎಬ್ಸಿದ್ರು ಅಪೊಸ್ತಲರು ಅಲ್ಲ. ಯೇಸು ಕ್ರಿಸ್ತು ಲಾಜರಸ್ ಎಬ್ಸಿದಾರೆ. 3 ಜನ ಯೇಸು ಕ್ರಿಸ್ತು ಎಬ್ಸಿದ್ದಾರೆ. ಸರಿ, ಇವ್ರು ಇಷ್ಟೊಂದು ಜನ ಎಬ್ಸಿದ್ರಲ್ಲ, ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಏನ್ರಿ ನಾನು ಸತ್ತೋಗ್ಬಿಟ್ಟೆ, ನಾನು ಸತ್ತೋಗಿದ ತಕ್ಷಣ ನನ್ನ ಆತ್ಮ ಹೊರಗಡೆ ಬಂತು, ದೇವದೂತರು ಬಂದ್ರು, ನನ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ ಕರ್ಕೊಂಡ್ಬಿಟ್ಟ ನಂಗೆ ಪರ್ಲೋಕಕ್ಕೆ ಕೊಂಡೋದ್ರು. ಪರ್ಲೋಕಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಜೀಸಸ್ ಕಿಟ್ ನನ್ನ ಕಾಣಿಸ್ಕೊಂಡ್ರು. ಕಂದ ಬಂದ್ಬಿಟ್ಟಿದ್ಯಾ, ವೆರಿ ಗುಡ್ ಅಪ್ಪ ಅಂತ ವೆಲ್ಕಮ್ ಮಾಡಿದ್ರು. ನನ್ನ ವೆಲ್ಕಮ್ ಮಾಡಿದ್ಮೇಲೆ ಬಾಪ ಒಂದ್ಸರಿ ಕಂದ ನರ್ಕಕ್ಕೆ ಹೋಗ್ಬಿಡೋಣ ಅಂತಬಿಟ್ಟು ಇನ್ನೊಂದು ನರ್ಕಕ್ಕೆ ಕರ್ಕೊಂಡು ಹೋದ್ರು. ನರ್ಕದಲ್ಲಿ ಇಲ್ಲಿ ವೇದನೆ ಪಡ್ತಾ ಇದ್ರು. ಅಲ್ಲಿ ನೋಡಿದೆ, ಅಲ್ಲಿ ಕೆಡೆ ಪಾಪ ಮಾಡಿದಂಥ ದುಷ್ಟ ಅವನು ಇಲ್ಲಿ ವೇದನೆ ಪಡ್ತಾ ಇದ್ದ. ನಾನು ನೋಡ್ಬಿಟ್ಟು ಕೈ ಕಾಲು ಹಿಡ್ಕೊಂಡ, ಅಣ್ಣ ನನ್ನ ಕಾಪಾಡೋಣ, ಅಣ್ಣ ಕಾಪಾಡೋಣ, ನಾನು ಈ ಕುದಿತರ ಎಣ್ಣೆಯಲ್ಲಿ ಅಣ್ಣ ನನಗೆ ನಳ್ತಾ ಇದ್ದೀನಣ್ಣ ಅಂತ ಕೇಳ್ಕೊಂಡ ಅಂತ ಯಾರೋ ಹೇಳಿದ್ರಾ? ಯಾರು ವಿಟ್ನೆಸ್ ಕೊಟ್ಟಿದ್ರಾ? ಲಾಜರಸ್ ಹತ್ರ ಹೇಳಿದ್ನಾ? ನಾನು ಸತ್ತೋಗ್ಬಿಟ್ಟೆ, 3 ದಿನ ಎಲ್ಲೋಗಿದೆ ಗೊತ್ತಾ, ನನ್ನ ನರ್ಕಕ್ಕೆ ಹೋದೆ, ನರ್ಕಕ್ಕೆ ಟೂರ್ ಹೊಡ್ಕೊಂಡ್ ಬಂದೆ, ವಾಪಸ್ಸು ದೇವರು ಅಯ್ಯೋ ಕಂದ ನನ್ನ ಬೈ ಮಿಸ್ ಆಗಿ ಬಂದ್ಬಿಟ್ಟಿದ್ಯಮ್ಮ, ನೀನು ದಯವಿಟ್ಟು ವಾಪಸ್ ಹೋಗ್ಬಿಡಮ್ಮ ಅಂತ ಭೂಲೋಕಕ್ಕೆ ಯೇಸು ಕಳ್ಸಿಕೊಟ್ರು ಅಂತೆಲ್ಲ ಇದೆ ರೆಕಾರ್ಡು. ಹೇಳ್ರಿ, ಇಷ್ಟು ಜನ ಸತ್ತೋಗಿರೋದು ಎಬ್ಸಿರೋದಲ್ಲಿ
ಯಾರ ಒಬ್ರು ಈ ತರ ಬೈಬಲ್ ಬರೆದ ರೆಕಾರ್ಡ್ ಇದೆಯಾ? ಇಲ್ಲ. ಯಾಕಿಲ್ಲ? ಯಾಕಪ್ಪ ಇಲ್ಲ ಅಂದ್ರೆ ಇದ್ರೆ ತರ ರೆಕಾರ್ಡ್ ಕೊಡ್ತಾರೆ. ರೆಕಾರ್ಡ್ ಇದ್ರೆ ಹೆಂಗ್ ಕೊಡ್ತಾರೆ? ಯೋಚನೆ ಮಾಡ್ರಿ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದರಲ್ಲೇ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಏನಂತಂದ್ರೆ ಇದು ಸತ್ಯವೇದಿಗೆ ವಿರುದ್ಧವಾಗಿರೋಂಥದ್ದು. ಆತ್ಮ ಸಾಯ್ದಿರೋಂಥ ತತ್ವ ಸತ್ಯವೇದಿಗೆ ಏನಾಗಿರೋದು? ವಿರುದ್ಧವಾಗಿರೋದು. ಮತ್ತೆ ಹಂಗಾರೆ ಭೂತ, ದೆವ್ವ, ಪೇತ್ರಗಳು ಯಾವ್ದು ಇಲ್ವಾ? ಇಲ್ಲ ಅಂತ ನಾನು ಹೇಳಿಲ್ಲ ರೀ, ಇದೆ ರೀ. ನಾನು ಇಲ್ಲ ಅಂತ ಹೇಳಿಲ್ಲ, ಆಯ್ತಾ? ಐತೆ, ಇಲ್ಲ ಅಂತ ಯಾಕೆ ಹೇಳ್ದೆ ಅಲ್ವ? ಹೇಳಿದ್ನೆ ಯಾವಾಗಾರ? ಇಲ್ಲ ಅಂತ ಹೇಳಿಲ್ಲ. ಆದರೆ ಸತ್ಯವೇದಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಭೂತಗಳ ಬಗ್ಗೆ ಇದೆಯಾ? ಎಸ್, ಭೂತಗಳಿದೆ. ಅದರ ಎಲ್ಲರಿಗೇನೋ ಅಭಿಪ್ರಾಯ, ಭೂತ ನೋಡಿ ಇದೇ ಥರ ಭೂತ, ದೆವ್ವ ಅಂತ ಏನ್ರಿ ಇದೇ ಥರ ಅಂದ್ರೆ ಅದಕ್ಕೆ ಏನಿಲ್ಲ, ಕೈ ಕಾಲಿರಲ್ಲ, ಇದ್ರೆ ಉಲ್ಟಾ ಪಲ್ಟಾ ಇರ್ತದೆ, ಈ ಥರ ವಿಚಿತ್ರವಾಗಿರೋಂಥ ದೃಶ್ಯಗಳು ಅದರ ಇದೆಲ್ಲ ಎಲ್ಲಿ ಸಿಗ್ತವೆ? ರಾತ್ರಿ ಒಬ್ಬಂಟಿನಾಗಿರ್ಬೇಕ್ರಿ, ಬೀರ್ ಅಂತ ಬಂದು ನಮ್ಗೆ ಏನು ಮಾಡ್ತಾರೆ? ಅಟ್ಯಾಕ್ ಮಾಡ್ಬಿಡ್ತದೆ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ? ಒಬ್ಬಂಟಿಗೆ ಓದೋದಕ್ಕೆ ಭಯ ಪಡ್ತಾರೆ. ಅಂದ್ರೆ ಯಾಕೆ? ದೆವ್ವ, ಭೂತ, ಈ ಪ್ರೇತಗಳು ಇವೆಲ್ಲ ಏನಂತಂದ್ರೆ ಸತ್ತೋಗಿರೋ ಆತ್ಮಗಳು ಬದರ್, ಇದಕ್ಕೆ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಅದಕ್ಕೆ ನಮ್ಗೆ ಬಂದು ಪೀಡಿಸ್ಬಿಡ್ತಾರೆ ಅಂತ ಅಲ್ಲ. ಸೊ ಬೈಬಲ್ ದೆವ್ವಗಳಿಗೆ ಎಸ್ ಹೇಳಿದೆ. ಓದ ನೋಡಿ ಬೇಕಾ ವಾಕ್ಯ. 1 ಕೊರಿಂಥ 10ನೇ ಅಧ್ಯಾಯ 20ನೇ ವಾಕ್ಯ. ಅಮೃತ ಶಿಷ್ಟ ಓದ್ತೀರಾ? 1 ಕೊರಿಂಥ 10:20. ಸುವರ್ಣಷ್ಟ ಓದಿ. ಬ್ರದರ್ ನಾನು ಓದ್ಲಾ? ಓದಿ ಸುವರ್ಣಷ್ಟ ಓದಿ. ಅವರೇ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೋಡ್ರ, ನೀವು ದೆವ್ವಗಳ ಸರಿ ಸಾಕ್ಬಿಡಿ. ಹಂಗ ದೆವ್ವಗಳಿದೆ ಅಂತ ಅರ್ಥ. ದೆವ್ವಗಳ ಬಗ್ಗೆ ಬೈಬಲ್ ಸರಿ. ಈ ದೆವ್ವಗಳು ಯಾವ ದೆವ್ವಗಳು? ಅದಕ್ಕೇನು ಹೇಳ್ತಾರೆ? ಯಾರೋ ಒಂದು ಸತ್ತೋಗಿರೋ ದೆವ್ವ, ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅದಕ್ಕೆ ವಿಲ ಅಂತ ಏನಾಗ್ತಿದ್ದಿಲ್ಲ, ಒದ್ದಾಡ್ತಾ ಇದೆ ಅಂತ. ಸರಿಪ್ಪ, ಆಯ್ತು. ಯಾವುದೋ ಒಂದು ದೆವ್ವ ಪಾಪಿ ತಾನೇ ಇದ್ದು, ಪಾಪ ಮಾಡಿದ್ದೆ ತಾನೆ. ಸರಿ, ಹಂಗಾರೆ ಏನು? ಇವರು ಒಂದು ತತ್ವದ ಪ್ರಕಾರ ಆತ್ಮ ಸಾಯಲ್ಲ ಅಂತ ಹೇಳ್ತಾರಲ್ಲ, ಅವ್ರ ತತ್ವ ಪ್ರಕಾರ ಏನ್ರಿ? ಒಳ್ಳೆ ಆತ್ಮಗಳು ಸ್ವರ್ಗಕ್ಕೆ ಹೋಗ್ಬೇಕು, ಕೆಟ್ಟ ಆತ್ಮಗಳು ಎಲ್ಗೋಗ್ಬೇಕು? ನರಕಕ್ಕೆ ಹೋಗ್ಬೇಕು. ಹಂಗೆ ಎರಡರಲ್ಲಿ ಒಂದು ಜಾಗ ಹೋಗ್ಲೇಬೇಕಲ್ವರ? ಮತ್ತೆ 2 ಜಾಗಕ್ಕೂ ಹೋಗ್ದಿರಾ ಈ ಆತ್ಮ ಯಾಕೆ ಹಿಂಗೆ ವಿಲ ಅಂತ ಒದ್ದಾಡ್ತೈತೆ ಅಲ್ವರ? ಚಿಂತೆ ಮಾಡಿದ್ರಿ ಯಾವತ್ತರ? ಸರಿ, ಇದು ನರಕದಲ್ಲಿ ತಾನೇ ಇರಬೇಕು ಅದರ. ಈ ದುಷ್ಟ ಆತ್ಮ ತಾನೇ ನರಕದಲ್ಲಿ ವೇದನೆ ಪಡ್ತಾ ಇರ್ಬೇಕಲ್ವಾ? ಈ ನರಕದಲ್ಲಿ ವೇದನೆ ಪಡ್ತಾರಂತ ಆತ್ಮ ಇದು, ಈ ದೆವ್ವ ಸಡನ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗಪ್ಪ ಭೂಲೋಕಕ್ಕೆ ಬಂದ್ಬಿಡ್ತು ಅಲ್ವರ? ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ದೆವ್ವಗಳಿತ್ತಲ್ವಾ? ಇತ್ತೋ ಇಲ್ವಾ? ಇದು ಈ ದೆವ್ವಗಳು ಯಾಕೆ ನರಕದಿಂದ ಹೆಂಗ್ ತಪ್ಪಿಸ್ಕೊಂಡು ಭೂಲೋಕಕ್ಕೆ ಹೆಂಗ್ ಬಂತು? ಈ ಮನುಷ್ಯೊಳಗೆ ಹೆಂಗ್ ಬಂತಿದ್ದು ಅಲ್ವರ? ಈಗ ಯಾಕೆ ಅಲ್ಲೇ ಇರ್ಬೇಕಾಗಿತ್ತಲ್ವಾ? ಅದು ಮಾತ್ರ ಅಲ್ಲ. ಸರಿಯಪ್ಪ, ಏನೋ ಬಿಡ್ಬಿಡಿ, ಹೋಲಿ ಆಯ್ತು. ಈ ಒಂದು ದೆವ್ವಕ್ಕೆ ಆತ್ಮಕ್ಕೆ ಶಾಂತಿ ಇಲ್ವಲ್ಲ? ಯೇಸು ಕ್ರಿಸ್ತ ಬಂದವ್ರ ತಾನೆ ಅವ್ರ ಥರ ರಕ್ಷಕ. ಯೇಸು ಕ್ರಿಸ್ತನ ಕಾಲು ಇಟ್ಕೊಂಡು, ಸ್ವಾಮಿ ದಯವಿಟ್ಟು ನಾನು ಹಿಂಗೆ ಸತ್ತೋಗ್ಬಿಟ್ಟೆ, ನನ್ನನ್ನು ಸಾಯ್ಸಾಕ್ಬಿಟ್ರು, ನನ್ನ ಮರ್ಡರ್ ಮಾಡಿಬಿಟ್ರು, ನಾನು ಆತ್ಮಹತ್ಯೆ ಮಾಡ್ಕೊಂಬಿಟ್ಟೆ, ಅಯ್ಯೋ ಸ್ವಾಮಿ ನಿಮ್ಮ ಕಾಲು ಇಟ್ಕೊತೀನಿ, ಸ್ವಾಮಿ ದಯವಿಟ್ಟು ನಿಮ್ಗೆ ಬೇಡ್ಕೊತೀನಿ, ನನಗೆ ದಯವಿಟ್ಟು ನನ್ನ ರಕ್ಷಣೆ ಕೊಟ್ಬಿಡು ಸ್ವಾಮಿ, ನನಗೆ ಕಾಪಾಡ್ಬಿಡು, ನನ್ನ ಆತ್ಮಕ್ಕೆ ಮೋಕ್ಷ ಕೊಟ್ಬಿಡು, ನನಗೆ ಶಾಂತಿ ಕೊಟ್ಬಿಡು ಅಂತಂದಿದ್ದಾರೆ. ಯೇಸು ಕ್ರಿಸ್ತ ಬೇಡ ಅಂದಿರೋರ? ದೆವ್ವ ಬಂದು ನಮ್ಗೆ ಹಂದಿ ಒಳಗೆ ಕಳಿಸೋ ಅಂತ ತಕ್ಷಣ ಯೇಸು ಕ್ರಿಸ್ತ ಕಳ್ಸ್ಕೊಡ್ತಾರೆ. ಹಂಗಿರ್ಬೇಕಾದ್ರೆ ದೆವ್ವಗಳು ರಕ್ಷಣೆ ಕೊಡು ಅಂತ ಕೇಳಿದ್ರೆ ಕೊಡ್ದಿರ ಇದ್ದಿರೋರ? ಹೇಳ್ರಿ, ಕೊಟ್ಟಿರೋ ತಾನೆ. ಮತ್ತೆ ಯಾಕೆ ಕೊಟ್ಟಿಲ್ಲ? ಅಂದ್ರೆ ದೆವ್ವಗಳು ಯಾವ ದೆವ್ವಗಳಿದು ಅದರ? ನಾವೇನು ತಿಳ್ಕೊಂಡ್ಬಿಡ್ತೀರಿ, ನಮ್ಮ ಕಲ್ಪನಾ ಕಥೆಗಳ ಪ್ರಕಾರ ಸತ್ಯವಿದೆ ಇರಬೇಕು ನಾವು ತಿಳ್ಕೊಂತೀರಿ. ಹಂಗಿಲ್ಲ ರೀ. ದಯವಿಟ್ಟು ಈ ದೆವ್ವಗಳು ಯಾರು? ಇವಾಗ ಕಣ್ಣಿಡಿಯನ್ನು ನೋಡ್ರಿ, ಬೈಬಲಲ್ಲಿ ನೋಡಿಸ್ತೀನಿ ನಿಮ್ಗೆ. ಎಲ್ಲರ ಓದ್ರಿ ವಾಕ್ಯ ಎಲ್ಲಿ ಅಂತಂದ್ರೆ ಎಲ್ಲಿ? ಎಜ್ರಾ ಬದರ್ ಓದಿ. ಮಾರ್ಕ್ 1ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯ ಓದಿ ಬದರ್. ಮಾರ್ಕ ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ 1:23-24 ಕರೆಕ್ಟ್. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆ, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ನೋಡ್ರ, ಇಲ್ಲಿ ದೆವ್ವ ಯೇಸು ಕ್ರಿಸ್ತ ನೋಡಿದ ತಕ್ಷಣ ದೆವ್ವ ಏನ್ ಕೇಳ್ತು ಯೇಸು ಕ್ರಿಸ್ತನ ಹತ್ರ? ಗಮನಿಸಿದ್ರೆ ಎಲ್ಲರೂ? ಎಲ್ಲ ದಯವಿಟ್ಟು ಗಮನಿಸಿ, ಕಾನ್ಸಂಟ್ರೇಟ್ ಮಾಡಿ. ಹತ್ರ ದೆವ್ವ ಏನ್ ಕೇಳ್ತು ಯೇಸು ಕ್ರಿಸ್ತನ ಹತ್ರ? ನಮ್ಮ ಗೊಡವೆ ನಿನಗೇಕೆ? ನನ್ನ ಗೊಡವೆ ನಿನಗೇಕೆ ಅಂತ. ಆಮೇಲೆ ನೆಕ್ಸ್ಟ್ ಕರೆಕ್ಟ್. ನೆಕ್ಸ್ಟ್ ಏನಂತ? ನಮ್ಮನ್ನು ನಾಶ ಮಾಡೋದಕ್ಕೆ ಬಂದಿದೆಯಾ? ನೆಕ್ಸ್ಟ್ 3ನೇ ಪಾಯಿಂಟ್ ಏನು? ಯಾರು ಅಂತ ನನಗೆ ಗೊತ್ತು ಅಂತ. ನೀನ್ ಯಾರಂತ ನನಗೆ ಚೆನ್ನಾಗಿ ಗೊತ್ತು.
ಯಾರಂತೆ ಇವರು ದೇವಕುಮಾರನು ಅಂತ ಅಂದ್ಬಿಟ್ಟು ದೇವರ ಪ್ರತಿಷ್ಠಿತನು ಅಂತಂದ್ಬಿಟ್ಟು ನಂಗೆ ಸ್ಪಷ್ಟವಾಗಿ ಗೊತ್ತು ಅಂತ ಹೇಳ್ತಾರೆ. ಸರಿ, ಈ ದೆವ್ವ ಇಷ್ಟೆಲ್ಲ ಮಾತಾಡೋ ಬದಲು ನನ್ನನ್ನು ಕಾಪಾಡು ಸ್ವಾಮಿ ಅಂತ ಕೇಳ್ಬೋದಾಗಿತ್ತಲ್ವಾ? ಕೇಳ್ತಾ? ಇಲ್ಲ ಎಲ್ಲೂ ಇಲ್ಲ. ನೀವು ಬೈಬಲ್ ಅಪ್ಪಾಲೆ ಮಾಡ್ಬಿಡ್ರಿ, ನೀವು ಕೊಟ್ಬಿಟ್ರೆ ನಾನು ಬಿಡ್ತೀನಿ. ಏನ್ರಿ, ಬೈಬಲ್ ಅಲ್ಲಿ ಒಂದೇ ಒಂದು ವಾಕ್ಯ ಇಲ್ಲ, ಇಲ್ವೇ ಇಲ್ಲ. ಅದು ಬದಲಾಗಿ ನೀವು ಇಷ್ಟೊಂದು ವಾಕ್ಯ ಹಾಕಿ ನೋಡಿ ಸ್ಕ್ರೀನ್ ಅಲ್ಲಿ, ಎಲ್ಲ ಕಡೆ ಹೋದ್ರಿ ದೆವ್ವ ಇದೇ ಕಾಮನ್ ಡೈಲಾಗ್ ಹೊಡೆದಿದ್ದು. ಏನಂತ ಹೊಡಿತು ಅಂತಂದ್ರೆ, ನಜರೇತನ ಯೇಸುವೆ ನಮ್ಮ ಗೊಡವೆ ನಿಮ್ಗೆ ಏಕೆ? ಕಾಲ ಬರೋದಕ್ಕಿಂತ ಮುಂಚೆ ನಮ್ನ ಯಾಕೆ ಹಿಂಸೆ ಕೊಡಕ್ ಬಂದಿದ್ಯಾ? ನೀನ್ ಯಾರೆಂದು ಬಲ್ಲೇನೋ, ನೀನು ದೇವರ ಪ್ರತಿಷ್ಠಿತನೋ, ನೀನು ದೇವರ ಕುಮಾರನೋ ಅಂತ ಬಹು ಸ್ಪಷ್ಟವಾಗಿ ಹೇಳ್ತು. ಸ್ವಲ್ಪ ಥಿಂಕ್ ಮಾಡ್ರಿ ಅಂತೀನಿ. ಏನ್ರಿ, ಇವಾಗ ಈ ದೆವ್ವಗಳು ಸತ್ತೋರ ಆತ್ಮ ಆಗಿದ್ರೆ ಇದು ಹೆಂಗ್ ಎದ್ದು ಬಂತು? ಸತ್ತೋರೊಳಗೆ ಮೊದ್ಲು ಎದ್ದು ಬಂದಿದ್ದು ಯಾರು ಹೇಳಿ? ಯೇಸು ಕ್ರಿಸ್ತು. ಮತ್ತೆ ಅದಕ್ಕಿಂತ ಅವ್ರಕ್ಕಿಂತ ಮುಂಚೆ ಈ ದೆವ್ವಗಳು ಹೆಂಗ್ ಎದ್ದು ಬಂದ್ಬಿಡ್ತು? ಇದಕ್ಕೆ ಎಷ್ಟೋ ವಾಕ್ಯಗಳಿದೆ, ವಾಕ್ಯಗಳೆಲ್ಲ ಬರ್ಕೊಳ್ಳಿ, ಸ್ಕ್ರೀನಲ್ಲಿ ಹಾಕಿರೋದು. 1 ಥೆಸಲೋನಿಕ 4:16 ಸತ್ತವರೆಲ್ಲ ಎದ್ದು ಬರೋದೇ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಂತ ಹೇಳ್ತಾರೆ. ಅಪೊಸ್ತಲ ಕೃತ್ಯಗಳು 2:34 ದಾವೀದನು ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಹೇಳ್ತಾರೆ. ಯೋಹಾನ 3:13 ಪರಲೋಕಕ್ಕೆ ಏರಿ ಹೋದವನು ಮನುಷ್ಯ ಕುಮಾರನೇ ಹೊರತು ಪರಲೋಕದಿಂದ ಯಾರು ಇಳಿದು ಬಂದಿಲ್ಲಪ್ಪ ಅಂತ ಹೇಳ್ತಾರೆ. ಮನುಷ್ಯ ಕುಮಾರನೇ ಪರಲೋಕದಿಂದ ಇಳಿದು ಬಂದಿರೋದು, ಮನುಷ್ಯ ಕುಮಾರನೇ ಪರಲೋಕಕ್ಕೆ ಏನಾಗಿರೋದು, ಏರಿ ಹೋಗಿರೋದು. ಅದು ಬಿಟ್ಟರೆ ಯಾರು ಪರಲೋಕಕ್ಕೆ ಯಾರು ಹೋಗಿಲ್ಲ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಕೊಲೋಸ್ಯ 1:18 ಕ್ರಿಸ್ತನೇ ಸತ್ತರೊಳಗೆ ಮೊದಲು ಇದು ಬಂದಿದ್ದು ಅಂತ ಹೇಳ್ತಾರೆ. ಹಂಗಾರೆ ಈ ದೆವ್ವಗಳು ಯಾವ ದೆವ್ವಗಳು? ಇದು ಯಾವ ದೆವ್ವಗಳು ಗೊತ್ತಾ? ಯೇಸು ಕ್ರಿಸ್ತು ದೇವರ ಕುಮಾರನು ಅಂತಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಗೊತ್ತಿಲ್ದಿರೋ ರಹಸ್ಯ ಈ ದೆವ್ವಗಳಿಗೆ ಗೊತ್ತಿತ್ತು. ಈ ದೆವ್ವಗಳು ಯಾರು ಗೊತ್ತಾ? ಈ ದೆವ್ವಗಳು ಯಾರು ನೀವ್ ಹೇಳ್ರಿ ಅಂತೀನಿ. ಯೇಸು ಕ್ರಿಸ್ತು ದೇವರ ಕುಮಾರ ಅಂತ ಇಸ್ರೇಲ್ ಜನಗಳಿಗೆ ಗೊತ್ತಿರಲಿಲ್ಲ, ಆದ್ರೆ ಈ ದೆವ್ವಗಳು ಗೊತ್ತಿತ್ತು. ಯಾರಿದು? ಯಾರು ಬ್ರದರ್? ದೇವದೂತರು. ಇದ್ರಲ್ಲಿ ಏನು ಗೊತ್ತಾಗ್ತದೆ ಅಂದ್ರೆ, ನೀವು ಕ್ಲಾಸಸ್ನ ಕ್ಲಿಯರ್ ಆಗಿ ಅಟೆಂಟಿವ್ ಆಗಿ ಕೇಳ್ತಾ ಇದ್ದೀರಂತ, ಕೇರ್ಲೆಸ್ ಆಗಿ ತಗೊಂತಾ ಇಲ್ಲ ಅಂತ. ವೆರಿ ಗುಡ್, ರಿಯಲಿ ತುಂಬಾ ಖುಷಿ ಆಯ್ತ್ರಿ. ಇದೆಲ್ಲ ಮೊದಲನೇ ಲೋಕದಲ್ಲಿ ಪಾಪ ಮಾಡಿರೋಂಥ ಬಿದ್ದೋಗಿರೋ ದೂತರುಗಳು ಆತ್ಮಿಕ ಶರೀರದಲ್ಲಿ ಇದ್ದಿ ಭೂಲೋಕದಲ್ಲಿ ಮಾಂಸಿಕ ಶರೀರದಲ್ಲಿ ಬರೋದಕ್ಕೆ ಮೊದಲನೇ ಲೋಕದಲ್ಲಿ ಅನುಮತಿ ಕೊಟ್ಟರು ಗೊತ್ತಾ? ಅವಾಗ ಏನ್ ಮಾಡಿದ್ರು? ಭೂಲೋಕದ ಸುಂದರವಾಗಿರೋ ಸ್ತ್ರೀಗಳು ನೋಡ್ಬಿಟ್ಟು ಇವರು ಮದುವೆ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಹುಟ್ಟಿದ್ದೇ ರಾಕ್ಷಸರುಗಳು. ಈ ರಾಕ್ಷಸರು ಭೂಮಿನೆಲ್ಲ ಧ್ವಂಸ ಮಾಡಿದ್ರಿಂದ ದೇವರು ಜಲಪ್ರಳಯದಲ್ಲಿ ಮಾಡಿದ್ರು ಈ ರಾಕ್ಷಸಗಳನ್ನ, ಈ ಯಾರ್ಯಾರೆಲ್ಲ ಮನುಷ್ಯರಲ್ಲಿ ದೇವತ್ತು ರಕ್ತ ಇತ್ತು ಅದನ್ನೆಲ್ಲ ಏನ್ ಮಾಡಾಕೋರು? ನಾಶ ಮಾಡಾಕೋದ್ರು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ. ಆದ್ರೆ ದೇವದೂತರು ಏನಾದ್ರು? ಆ ದೇವದೂತರು ಏನ್ರಿ ಮಾಂಸಿಕ ಶರೀರದಲ್ಲಿ ಇವರು ಆತ್ಮಿಕ ಶರೀರಕ್ಕೆ ಎಸ್ಕೇಪ್ ಆಗಿ ಏನಾದ್ರು ದೇವರವರು ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ. ಪರಲೋಕ ಕರ್ಕೊಂಡೋಗಿಲ್ಲ, ಭೂಲೋಕಕ್ಕೆ ಬರೋಕ್ಕೆ ಬಿಟ್ಟಿಲ್ಲ, ತಿರ್ಗಾ ವಾಯುಮಂಡಲ ಕಟ್ಟ. ಆ ವಾಯುಮಂಡಲದಿಂದನೇ ಇವತ್ತು ಸೇತಾನು ಮತ್ತೆ ಬಿದ್ದೋಗಿರೋ ದೂತರೆಲ್ಲ ಇದ್ಕೊಂಡು ಆಡಳಿತ ಮಾಡ್ತಾ ಇರೋದು. ವಾಕ್ಯ ಓದ ನೋಡಿ, ಇವಾಗ ಕ್ಲಿಯರ್ ಆಗಿದೆ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದಿದ್ದೀನಿ. ಎಫಿಷಿಯನ್ಸ್ 2:2 ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಳ್ಳಿರಿ. ನೋಡ್ರ ಏನ್ ಹೇಳ್ತಾರೆ? ವಾಯುಮಂಡಲ ಅಧಿಕಾರ ನಡೆಸಿದ ಅಧಿಪತಿ ಯಾರು? ವಾಯುಮಂಡಲ ಅಧಿಕಾರ ನಡೆಸ್ತಾರೆ. ಕಣ್ಣು ಕಾಣಿಸ್ತಾನ? ಚೇತನ್ ಕಣ್ಣು ಕಾಣಿಸ್ತಾನ? ಇಲ್ಲ. ವಾಯುಮಂಡಲ ತಲೆ ನೋಡ್ರಿ, ವಾಯುಮಂಡಲ ಕಣ್ ಕಾಣಿಸೋದ ಅವನ? ವಾಯುಮಂಡಲ ಅಧಿಕಾರ ನಡೆಸ್ತಾರೆ ಅಂತ ತಲೆ ಎತ್ತು ನೋಡಿದ್ರೆ ಕಾಣಿಸಲ್ವಾ? ಹೇಳ್ರಿ, ಕಾಣಿಸ್ತಾನ? ಎಸ್ ಆರ್ ನೋ? ನೋ. ಅದಕ್ಕೆ ಭಯ ಪಡ್ತೀರಾ? ಅವ್ರ ಕಾಣಿಸಲ್ಲ ಅಂದ್ರೆ ಅವನ ಕಣ್ಣಿಗೆ ಕಾಣದಿರೋ ಅಂತ ರೀತಿಯಲ್ಲಿ ಅಲ್ಲಿಂದಾನೇ ಕೂತ್ಕೊಂಡು ಭೂಮಿಲಿ ಇನ್ಫ್ಲೂಯೆನ್ಸ್ ಮಾಡ್ತಾವನೆ. ಹೆಂಗ್ ಮಾಡ್ತಾವನೆ? ಅದೇ ಡಿಮೋನ್ ಪೊಸೆಸ್ಡ್, ಅದರ ದೆವ್ವ ಹಿಡಿರೋ ಹತ್ರ ಆಗಿ ಅವ್ರ ಮುಖಾಂತರ ಎಲ್ಲ ಕ್ರಿಯೆಗಳೇ ಮಾಡೋದು. ಯಾರು ಮಾಡೋದು? ಇವನೇ ಮಾಡೋದು. ಅದರ ಇವನ್ಗೇನ್ ಹೆಸರು? ಇವನ್ಗೇನ್ ಗೊತ್ತಾ ಹೆಸರು? ಉದಯ ಸೂಚಕ ನಕ್ಷತ್ರ ಅಂತ. ಬೈಬಲ್ ಓದಿದ್ರ ಇಲ್ವಾ? ಕ್ಲಾಸಸ್ ಕೇಳಿದ್ರ ಇಲ್ವಾ? ಅಲ್ರ ಬೈಬಲ್ ಅಲ್ಲಿ ಸೇತಾನೇನ್ರಿ ಉದಯ ಸೂಚಕ ನಕ್ಷತ್ರ. ವಾಕ್ಯ ಓದಿ ನೋಡ್ತೀರಿ. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ? ನೋಡ್ರ, ಉದಯ ನಕ್ಷತ್ರವೇ. ಯಾರು ಉದಯ ನಕ್ಷತ್ರ? ಲೂಸಿಫರ್. ಸರಿ, ಬೈಬಲ್ ಅಲ್ಲಿ ಇವರು ಉದಯ ಸೂಚಕ ನಕ್ಷತ್ರ. ಇನ್ನೊಬ್ರು ಇದ್ದಾರ ಉದಯ ಸೂಚಕ ನಕ್ಷತ್ರ? ಇನ್ನೊಬ್ರು ಇದ್ದಾರಾ?
ಇದರ ಇಲ್ಲ ಇದ್ದಾರೆ ಬ್ರದರ್. ಯೇಸು ಸ್ವಾಮಿ ಅಂದ್ರೆ ಪ್ರಕಟಣೆ 22:16 ಓದಿ. ಓದ್ರಿ ಪ್ರಕಟಣೆ 22:16 ಓದ್ರಿ ಯಾರಾದ್ರ. ಹಾ ಓದಿ ರೂಪಲ್ ಸ್ಟಾರ್. ಯೇಸುವೆಂಬ ಹಾ ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ. ಓದ್ರಿ ಸಿಸ್ಟರ್ ಮೀಟ್ ಆಗ್ಬಿಟ್ಟು ಓದ್ರಿ ಬದ ರಾಜಬದ ನೀವೇ ಮುಂದಕ್ಕೆ ಓದಿ. ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರ ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಯಾರು? ಜೀಸಸ್ ಕ್ರೈಸ್ಟ್. ಹಾಗಾದ್ರೆ ಬೈಬಲಲ್ಲಿ ಇಬ್ರು ಉದಯ ಸೂಚಕ ನಕ್ಷತ್ರ ಇದ್ದಾರೆ. ಸರಿ, ಇಬ್ರು ಜೊತೆಗೆ ಇರ್ಬೇಕಲ್ವಾ? ಇದಾರೆ. ಯೋಬ 38ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಜೋಬ್ 38 ಚಾಪ್ಟರ್ 6 and 7. ಜಯಪ್ರಕಾಶ್ ಬದರ್ ಓದ್ತೀರಾ? ಎಸ್ ಸರ್ ಓದ್ತೀನಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಸಾಕು, ಥ್ಯಾಂಕ್ ಯು. ಅಲ್ಲಿ ಹೇಳ್ತಾ ಮುಂಜಾನೆ ನಕ್ಷತ್ರಗಳು ಅಂದ್ರೆ ಇಬ್ರು. ಟೈಮ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಸಾಕು ಅಂತ ಹೇಳಿದೆ ಅಷ್ಟೇ, ಬೇರೆ ಬೇಜಾರು ಮಾಡ್ಕೊಬಿಡಿ. ಓಕೆನಾ? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಅಂದ್ರೆ ಇಬ್ರು ಒಟ್ಟಾಗಿ ಅವ್ರು ನೋಡಿರ್ತೀನಿ. ದೇವದೂತರುಗಳ ಜೊತೆಗೆ ಎಲ್ಲರೂ ಹರ್ಷಧ್ವನಿಯಿಂದ ಸಂತೋಷದಿಂದ ಭೂಮಿಗೆ ಏನ್ ಮಾಡಿ ಅಸ್ಥಿ ಬರಾಕ್ತಾರೆ. ಹಂಗಾರೆ ಲೂಸಿಫರ್ಗೆ ಯೇಸು ಕ್ರಿಸ್ತು ಯಾರಂತ ಗೊತ್ತು. ಎಲ್ಲಾ ದೂತರುಗಳಿಗೆ ಯೇಸು ಕ್ರಿಸ್ತು ಯಾರಂತ ಏನಾಗಿದೆ ಗೊತ್ತಿದೆ. ಭೂಮಿಗೆ ಅಸ್ಥಿ ಬಾರ ಜೊತೆಗೆ ಅವರೇ ರೀ. ಅದರಿಂದ ಈ ಬಿದ್ದೋಗಿರೋ ದೂತರುಗಳು ಯಾರು ಗೊತ್ತಾ? ಏನ್ರಿ, ಯಾರೋ ಸತ್ತೋಗಿರೋ ಆತ್ಮಗಳಲ್ಲ. ಈ ಬಿದ್ದೋಗಿರೋ ದೂತರುಗಳು ಇವತ್ತು ಆಕಾಶ ಮಂಡಲದಿಂದ ಭೂಮಿಯಲ್ಲಿರೋಂಥ ಮನುಷ್ಯರಲ್ಲಿ ಯಾರು ವಿಲ್ ಪವರ್ ವೀಕ್ ಆಗಿದೆಯೋ ಅವ್ರನ್ನ ಪ್ರೊಸೆಸ್ ಮಾಡಿಕೊಂಡು ಅವ್ರ ಮುಖಾಂತರ ಇವೆಲ್ಲ ಕೆಲಸಗಳು ಮಾಡ್ತಾ ಇರ್ತದೆ. ಅದಕ್ಕೆ ಯಾವುದೋ ಇದ್ರಲ್ಲಿ ದೆವ್ವ ಓಡಿಸ್ತಾರೆ ಗೊತ್ತಾ? ಯಾವ ದೆವ್ವಗಳೆಲ್ಲ ರೀ ಇವೆಲ್ಲ ಯಾವುದೋ ಮನುಷ್ಯನ ಆತ್ಮಗಿತ್ಮ ಅಂತ ಎಂಥದ್ದಿಲ್ಲ, ಸತ್ತೋರ್ದೆಲ್ಲ ಅಂತ ಇಲ್ಲ. ಸತ್ತೋದವ್ರ ಥರ ಇವ್ರು ನಟಿಸಿ ಬಿಟ್ಟು ಯಾರು ಮಾಡೋದಿಲ್ಲ, ಎಲ್ಲ ಬಿದ್ದೋಗಿರೋ ದೂತರುಗಳು ಮಾಡೋದು. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ದೆವ್ವ ಓಡಿಸ್ಬೇಕ್ರೆ ಏನಂತ ಎಲ್ಲ ಒಂದೇ ಮಾತಾಡಿದೆ, ಒಂದೇ ಡೈಲಾಗ್. ನೀವೆಲ್ಲ ಬೈಬಲ್ ಫುಲ್ ಜಾಲಾಸ್ ನೋಡ್ಬಿಟ್ಟಿರ್ತೀನಿ, ಎಲ್ಲ ಕಡೆ ತಿರ್ಗ್ಬಿಟ್ಟು ಎಲ್ಲ ಸೇಮ್ ಮಾತಾಡಿದ್ದು ಅಲ್ವರ. ಯಾಕೆ? ಇದು ಸತ್ತೋಗಿರೋ ಮನುಷ್ಯರ ಆತ್ಮ ಅಲ್ಲ, ಇದು ಬಿದ್ದೋಗಿರೋ ದೂತರುಗಳು ಮಾಡೋಂಥ ಕೆಲಸಗಳು. ಓಕೆನಾ? ಸರಿ, ಹಂಗಾರೆ ಸತ್ತೋಗಿದ್ರಂಥ ಮನುಷ್ಯನಿಗೆ ಏನೂ ಇಲ್ಲ, ಅಷ್ಟೇ ಮುಗಿದ ಕತೆ ಅಲ್ವರ. ಹಂಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ತಗೊಳ್ಳೆ ಪುನರುತ್ಥಾನದಲ್ಲಿ ಹೇಗಿರ್ತದೆ? ಪುನರುತ್ಥಾನದಲ್ಲಿ ಹೇಗಿರ್ತಾರೆ ಅಂತಂದ್ರೆ ಏನ್ರಿ, ಲಾಜರಸ್ನ ಯೇಸು ಕ್ರಿಸ್ತು ಯಾವ ಥರ ಸಮಾಧಿಯಿಂದ ಎಬ್ಸಿದ್ರೋ ಅದೇ ಥರ ಪ್ರತಿಯೊಬ್ಬ ಮನುಷ್ಯನ ಸತ್ತೋಗಿರೋನ್ನ ಸಮಾಧಿಯಿಂದ ಏನು ಮಾಡ್ತಾರೆ ಇವರು ಅದೇ ಥರ ಓಡ್ತಾ ಇರ್ತಾರೆ. ಹೆಂಗೆ? ಲಾಜರಸ್ಗೆ ಕ್ರಿಸ್ತನು ಧ್ವನಿ ಕೊಟ್ಟರು, ಆ ಧ್ವನಿನ ಕೇಳಿ ಲಾಜರಸ್ ಏನು ಮಾಡೋ ಸಮಾಧಿಯಿಂದ ಹೊರಗಡೆ ಬಂದರು. ದೇಹ ಅದರ ದೇಹಕ್ಕೆ ಶ್ವಾಸ ಬಂತು, ಶ್ವಾಸ ಬಂದವಾಗ ಲಾಜರಸ್ ಬದುಕುವ ಆತ್ಮನಾದನೋ. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಪ್ರತಿಯೊಬ್ಬ ಸತ್ತೋಗಿರೋ ಮನುಷ್ಯರಿಗೆ ದೇಹ ಇರಲಿ ಇಲ್ದಿರ ಇರಲಿ, ಆ ದೇಹ ನಾಶ ಆಗಿದ್ರು ಸರಿ, ಅದೇ ಥರ ಹೊಸ ದೇಹ ಕೊಟ್ಟು ಅವ್ರು ಏನು ಮಾಡ್ತಾರೆ, ಪುನರುತ್ಥಾನದಲ್ಲಿ ಅವ್ರು ಜೀವಂತವಾಗಿ ಇದೇ ಭೂಮಿಗೆ ಕರ್ಕೊಂಡ್ಬರ್ತಾರೆ. ವಾಕ್ಯ ಓದ ನೋಡಿ, ಎಜ್ರಾ ಬದರ್ ಓದಿ 1 ಕೊರಿಂಥ 15ನೇ ಅಧ್ಯಾಯ 35-36 ಬದ. 1 ಕೊರಿಂಥ 15ನೇ ಅಧ್ಯಾಯ 35-36. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಲು. ನೋಡ್ರ, ನಮ್ಗಿರೋ ಪ್ರಶ್ನೆ ಇವತ್ತಿದೆ, ಸತ್ತವರು ಹೇಗ್ ಬರ್ತಾರೆ, ಎಂತ ದೇಹದಲ್ಲಿ ಬರ್ತಾರೆ ಅಂತ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ? ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ನೋಡ್ರ, ನೀನ್ ಬಿತ್ತುವಂತ ಬೀಜ ಸಾಯದಿದ್ರೆ ಜೀವಂತವಾಗಿ ಸಾಧ್ಯ ಇಲ್ಲ. ಅಂದ್ರೆ ಏನರ್ಥ? ಯಾರೋ ಜೀವಂತವಾಗಿ ಬರ್ಬೇಕು ಅಂದ್ರೆ ಫಸ್ಟ್ ಏನಾಗಬೇಕು, ಅವನು ಸತ್ತಿರ್ಬೇಕು. ಅವ್ನ್ ಸತ್ತೇ ಇಲ್ಲ, ನಾನು ಹೆಂಗ್ ಬರಕ್ ಸಾಧ್ಯ? ಅವ್ನ್ ಸತ್ತಿಲ್ಲ, ಸತ್ಯ ಅಲ್ಲೋಗ್ಬಿಟ್ಟ ಇಲ್ಲೋಗ್ಬಿಟ್ಟ, ನಾನು ಹೆಂಗ್ ಬರಕ್ ಹೆಂಗ್ ಸಾಧ್ಯ? ಇದನ್ನೇ ಅಪೊಸ್ಟಲ್ ಪೌಲ್ ಡಿಬೇಟ್ ಮಾಡಿದ್ರೆ, ಸತ್ತವನ್ರಿ ಅವ್ನು ಸತ್ತಿರ್ಬೇಕು, ಅವಾಗೆ ಪುನರ್ತನ ಬರಕ್ ಸಾಧ್ಯ. ಅವ್ನು ಸತ್ತೇ ಇಲ್ಲ ಅಂತ ನಂಬುದ್ರೆ ಪುನರ್ತನ ಬರಕ್ ಸಾಧ್ಯ? ಸಾವು ಇಂಪಾರ್ಟೆಂಟ್, ಅದಕ್ಕೆ ಸಾವಾಗಿದೆ. ನೆಕ್ಸ್ಟ್ 37. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನು ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ವೆರಿ ಗುಡ್. ಅಂದ್ರೆ ಅರ್ಥ ಏನು? ಒಂದು ಬೀಜದ ಎಕ್ಸಾಂಪಲ್ ಕೊಡ್ತಾರೆ. ನೀವು ಇಲ್ಲಿ ಟಿವಿಲಿ ನೋಡ್ತೀರಾ, ಸ್ಕ್ರೀನ್ ನೋಡ್ತಾ ನೋಡ್ತೀನಿ. ಏನೋ ಒಂದು ಬೀಜ ಇದೆ,
ಇವಾಗ ಆ ಬೀಜನ ಭೂಮಿಲಿ ಬಿತ್ತನೆ ಮಾಡ್ತಾರಪ್ಪ, ಅಳ್ಸಂದಿ ಕಾಳು ಬೀಜ ಬಿತ್ತನೆ ಮಾಡಿದ ತಕ್ಷಣ ಅದೇ ಬೀಜ ಗಿಡದಲ್ಲಿ ಬರ್ತದ? ಹೇಳ್ರಿ, ಅದೇ ಬೀಜ ಗಿಡದಲ್ಲಿ ಬರ್ತದ? ಎಸ್ ಆರ್ ನೋ? ಇಲ್ಲ, ಅದೇ ತರದ್ದು ಅದೇ ಬರುತ್ತೆ, ತರ ಅದೇ ಬೇರೆ ಬರುತ್ತೆ. ಬರುತ್ತೆ. ಅದೇ ಬೀಜ ಬರಲ್ಲ, ಅದೇ ತರದ್ ಬೇರೆ ಬೀಜ ಬರ್ತದೆ. ಅದ್ ನೋಡಕ್ಕೆ ಡಿಟ್ಟೋ ಎಕ್ಸಾಕ್ಟ್ ಆಗಿ ಹಂಗೆ ಇರ್ಬೋದು. ಇದನ್ನೇ ಅಪೊಸ್ತಲ ಪೌಲ್ ಹೇಳ್ತಾನೆ, ಬಿತ್ತನೆ ಮಾಡ್ಬೇಕಾದ್ರೆ ದೇಹ ಬಿತ್ತನೆ ಮಾಡ್ತಾರೆ, ದೇಹ ಮಣ್ಣು ಕೊಟ್ಟೋಯ್ತು, ಆ ದೇವರು ಅದೇ ದೇಹನ ಕೊಡಲ್ಲ, ಅದೇ ತರದ್ ಇನ್ನೊಂದು ದೇಹ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ದೇವರು ಅದಕ್ಕಾದಂತಾನೆ ಒಂದು ದೇಹವನ್ನು ಏನ್ ಮಾಡ್ತಾರೆ, ಕೊಡ್ತಾರೆ. ಯಾರಿಗೆ ಯಾವ ತರ ದೇಹ ಕೊಡ್ತಾರೆ? ಪರಲೋಕ ರಕ್ಷಣೆಗೆ ಪರಲೋಕ ತರ ದೇಹ ಕೊಡ್ತಾರೆ, ಭೂಲೋಕ ರಕ್ಷಣೆ ಬರೋರಿಗೆ ಮಾಂಸಿಕ ದೇಹ ಕೊಡ್ತಾರೆ. ಅದರ ಹೇಗೆ ಅಂತಂದ್ರೆ ನೋಡಿ, ಇವಾಗ ಟಿವಿ ಇದೆಯಪ್ಪ, ಈ ಟಿವಿ ನೋಡ್ದಾಕ್ಬಿಟ್ರೆ ಇದೇ ತರ ಟಿವಿ ಇನ್ನೊಂದು ತರಕ್ಕಾಗಲ್ಲ, ನಾವು ತರ್ಬೋದ ಇಲ್ಲ? ತರ್ಬೋದು. ಇದನ್ನ ಯಾರಿಂದ ತರ್ಬೋದು ಅಂದ್ರೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವನ ಹತ್ರ ಡಿಟ್ಟ ತರ್ಬೋದ್ರಿ. ಹಳೇ ದೇಹ ನಾಶ ಆಗ್ಬಿಟ್ರು ಸರಿ, ಇದೇ ತರ ಇನ್ನೊಂದು ಹೊಸ ದೇಹನ ಕ್ರಿಸ್ತನ್ ಏನ್ ಮಾಡ್ತಾನೆ, ಪುನರುತ್ಥಾನದಲ್ಲಿ ಕೊಡ್ತಾರೆ. ನಮ್ಮ ದೇಹ ಹಿಂಗೇ ಕಾಪಾಡಿಟ್ಕೊಂಡಿರ್ಬೇಕು, ಪ್ರಿಸರ್ವ್ ಆಗಿ ಇಟ್ಕೊಳ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ರೀ. ಒಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಗೆ ಹಳೆ ದೇಹ ಇಲ್ದಿರೂ ಸರಿ ದೇವ್ರೇನ್ ಮಾಡ್ತಾರೆ, ನಮ್ಗೆ ಹೊಸ ದೇಹನ ಕೊಡ್ತಾರೆ. ಅದಕ್ಕೆ ಇಸ್ರೇಲ್ ಜನಗಳಿಗೆ ಇದು ಸರಿಯಾಗಿ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ರು, ಅಯ್ಯೋ ನಾವು ದೇಹನ ಏನ್ ಮಾಡ್ಬೇಕು, ಹಿಂಗೆ ಜೋಪಾನವಾಗಿ ಕಾಪಾಡಿ ಇಟ್ಕೊಬೇಕು ಅಂತ. ಅದಕ್ಕೆ ಏನ್ ಮಾಡಿದ್ರು, ಯೋಸೆಫಿನ ದೇಹ, ಯಾಕೋಬಿನ ದೇಹ, ಯೇಸು ಕ್ರಿಸ್ತನ ದೇಹನ ಎಲ್ಲ ಏನ್ ಮಾಡೋದು, ನೀಟಾಗಿ ಜೋಪಾನವಾಗಿ ಮರೆ ಮಾಚಿತ್ತಿದ್ರು. ಯಾಕೆ? ಆ ದೇಹ ಇದ್ರೆ ಮಾತ್ರ ಏನಾಗ್ತಾರೆ, ಪುನರುತ್ಥಾನದಲ್ಲಿ ಬರ್ತಾರೆ. ದೇಹ ಇಲ್ಲ ಅಂತಂದ್ರೆ ಪುನರುತ್ಥಾನದಲ್ಲಿ ಬರದೇ ಇಲ್ಲ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಮತ್ತೆ 10:28 ಏನಂತ ಹೇಳ್ತಾರೆ ಅಂದ್ರೆ, ನೋಡಪ್ಪ, ದೇಹವನ್ನು ಏನ್ರಿ, ಬರೀ ದೇಹವನ್ನು ನಾಶ ಮಾಡಿ ಏನ್ರಿ, ಆತ್ಮವನ್ನು ಕೊಲ್ಲಲಾದವನಿಗೆ ಹೆದರಬೇಡಿರಿ, ಆತ್ಮ ದೇಹ ಎರಡರನ್ನು ಏನ್ರಿ ನರಕಕ್ಕೆ ಹಾಕಿ ನಾಶ ಮಾಡತ್ತವನ್ಗೆ ಏನ್ ಮಾಡ್ರಿ, ದೇವ್ರಿಗೆ ಎದುರ್ರಿ. ಸೇತಾನ್ಗೆ ಎದ್ರಕ್ ಹೋಗ್ಬಿಡಿ, ಅವ್ನು ಬರೀ ದೇಹ ಮಾತ್ರ ನಾಶ ಮಾಡಕ್ ಸಾಧ್ಯ. ನಮ್ಮ ಫ್ಯೂಚರ್ ಎಕ್ಸಿಸ್ಟೆನ್ಸ್ ಪುನರುತ್ಥಾನದಲ್ಲಿ ಕೂಡ ಬರ್ದಿರೋದಕ್ಕೆ ನಾಶ ಮಾಡಕ್ ಆಗ್ತದ? ಆಗೋದಿಲ್ಲ. ಅದರಿಂದ ನಮ್ಮ ಫ್ಯೂಚರ್ ಎಕ್ಸಿಸ್ಟೆನ್ಸ್, ನಮ್ಮ ದೇಹ ಮತ್ತೆ ನಮ್ಮ ಆತ್ಮ ಏನ್ರಿ, ನಮ್ಮ ಮುಂದಕ್ಕೆ ಬರ್ದೇ ರೀತಿಲಿ ನಮ್ಮನ್ನ ಸರ್ವನಾಶ ಮಾಡಕ್ಕೆ ಒಬ್ಬರಿಗೆ ತಾಕತ್ತಿರೋದು ಯಾರು? ದೇವರು. ಅವ್ರಿಗೆ ಮಾತ್ರ ಏನ್ ಮಾಡಿ ನೀವು ಇದ್ರಿ ಅಂತ ಹೇಳೋದು. ಅದಕ್ಕೆ ಇವತ್ತೆಲ್ಲರಿಗೂ ಏನಪ್ಪ ಫಾಲ್ಸ್ ಬಿಲೀಫ್ ಅಂತಂದ್ರೆ, ಮನುಷ್ಯ ಸತಿ ತಕ್ಷಣ ಎಲ್ಲಿ ಕೊಟ್ಟಾಯ್ತಾನೆ, ಪರಲೋಕ ಕೊಟ್ಟಾಯ್ತಾನೆ, ನ್ಯಾಯ ತೀರ್ಪು ಆಯ್ತದೆ, ಪುಸ್ತಕ ಅಂತ ಇರೀತಾರೆ, ಯೇಸು ಕ್ರಿಸ್ತ ಪುಸ್ತಕದ ಎಲ್ಲ ಕ್ರಿಯೆಗಳನ್ನ ಏನ್ ಮಾಡ್ತಾರೆ, ಪಾಪ ಮಾಡೋರಿಗೆ ನರಕಕ್ಕೆ ಹಾಕ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ, ಸ್ವರ್ಗಕ್ಕೆ ಹಾಕ್ತಾರೆ ಅಂತ ಅಂತಂದ್ರೆ, ಇದ್ರ ಬಗ್ಗೆ ಕೆಲವು ವಾಕ್ಯಗಳಿದೆ, ಅದನ್ನ ಓದೋಣ, ತಾಳ್ಮೆಯಿಂದ ಇರಿ. ನಾನು 4 ಕ್ಲಾಸಲ್ಲಿ ಇವೆಲ್ಲಾನು ಕ್ಲಿಯರ್ ಮಾಡ್ತೀನಿ ನಿಮ್ಗೆ, ಓಕೆನಾ? ಇದು ಒಂದು ಫಾಲ್ಸ್ ಬಿಲೀಫ್ ರೀ. ಯಾವ್ದಾವ್ದೋ ವಾಕ್ಯಗಳನ್ನ ಯಾವ್ದಾವ್ದೋ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕಲ್ಪನೆಗಳೇನಾಗ್ತದೆ, ಬರ್ತಾರೆ. ಆದ್ರೆ ಬಹು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ನಿಮ್ಗೆ ಕ್ಲಿಯರ್ ಆಗಿ ನೋಡಿಸ್ತಾರೆ. ತಾಳ್ಮೆಯಿಂದ ಇರಬೇಕು ನೀವು. ಅಲ್ರ ನೋಡಿ, ಇಷ್ಟು ದಿನ ನಿಮ್ಮ ಕ್ಲಾಸ್ ನೋಡಿದ್ರಿ, ಆಲ್ಮೋಸ್ಟ್ ಒಂದು 8-9 ತಿಂಗಳಾಯ್ತು ಅನಿಸ್ತಾರೆ. ಎಲ್ಲ ನಿಮ್ಗೆ ವಾಕ್ಯದ ಮುಖಾಂತರ ಹೇಳ್ತಿರೋದು. ಅಲ್ರ ಇದು ಕೂಡ ವಾಕ್ಯದ ಮುಖಾಂತರ ಹೇಳ್ತಾರೆ. ದಯವಿಟ್ಟು ಎಲ್ಲರ ತಾಳ್ಮೆಯಿಂದ ಕೇಳಬೇಕು. ನೋಡಿ, ಅದಕ್ಕೆ ಅಪೊಸ್ತಲ ಪೌಲು ಅವ್ರ ಕಾಲದಲ್ಲಿ ಈ ಈ ಆತ್ಮ ಸಾಯ್ತಿರತ್ತ ತತ್ವ ಬಂತು. ಅದು ಹೇಗೆ ಬಂತು ಅಂತ ಹೇಳ್ತೀನಿ. ಪ್ಲೇಟೋ ಅಂತ ಒಬ್ಬರು ಗ್ರೀಕ್ ಸ್ಕಾಲರ್ ಇರ್ತಾರೆ, ಅವರು ಈ ತತ್ವ ಅಂತ ತಂದಿದ್ದು. ಅಪೊಸ್ತಲ ಪೌಲ್ ಅದನ್ನ ಡಿಬೇಟ್ ಮಾಡಿ ಕೊರಿಂಥ ಸಭೆಗೆ ಬರೀತಾರೆ. ದಯವಿಟ್ಟು ಯಾರಾದ್ರೂ ವಾಕ್ಯನ ಓದಿ ನಿಂತೀನಿ. ಎಲ್ಲಿ? ಅಮೃತ ಶಿಷ್ಟ ಓದಮ್ಮ, 1 ಕೊರಿಂಥ 15ನೇ ಅಧ್ಯಾಯ 12ರಿಂದ 19. ನಿಧಾನ ಒಂದೊಂದೇ ವಾಕ್ಯ ಓದ್ಕೊಂಬನಿ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ನೋಡ್ರ, ಸತ್ತವ ಆ ಕಾಲದಲ್ಲಿ ಅವಾಗ ಏನ್ ಮಾಡ್ಬಿಟ್ಟಿದ್ರು, ಸತ್ತವರಿಗೆ ಪುನರುತ್ಥಾನ ಇಲ್ಲ. ಯಾಕೆ? ಏನು ಪುನರುತ್ಥಾನ ಬೇಕಪ್ಪ? ಸತಿ ತಕ್ಷಣ ಮನುಷ್ಯ ಅಲ್ಲೋಗ್ಬಿಟ್ಟನೆ ಇಲ್ಲೋಗ್ಬಿಟ್ಟನೆ ಅಂತ ಅಂದ್ಬಿಟ್ಟು ಆಡಿ ಮಾಡ್ತೀವಿ ಜನಗಳು. ನಮ್ಸದಿಕ್ಕೆ ಸೇತಾನ ವಂಚನೆ ಮಾಡ್ಬಿಟ್ಟಿದ್ರ. ಅದಕ್ಕೆ ಹೇಳ್ತಾರೆ, ಏನಪ್ಪ ಏನ್ರಿ ನಿಮ್ಮಲ್ಲಿ ಹೆಂಗ್ ಹೇಳ್ತಾ ಇದಾರೆ ಸತ್ತವರಿಗೆ ಪುನರುತ್ಥಾನ ಇಲ್ಲ? ಆಲ್ರೆಡಿ ಮನುಷ್ಯ ಅಲ್ಲೋಗ್ಬಿಟ್ಟು ಇಲ್ಲೋಗ್ಬಿಟ್ಟು ಹೆಂಗ್ ಹೇಳ್ತಾ ಇದೀರಾ ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರೆ ನೆಕ್ಸ್ಟ್. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ನೋಡ್ರ, ಅದು ಕೂಡ ಸುಳ್ಳು ಅಂತಂದ್ರೆ ಕ್ರಿಸ್ತನ್ ಕೂಡ ಏನಾಗಿಲ್ಲ, ಅವರು ಎದ್ದು ಬರ್ಲೇ ಇಲ್ಲ. ಅವ್ರು ಸತಿ ತಕ್ಷಣ ಅಲ್ಲೋಗ್ಬಿಟ್ರು ಇಲ್ಲೋಗ್ಬಿಟ್ರು ಅಂತಾನೆ ಅರ್ಥ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಏನ್ರಿ, ಸತ್ತವ್ರು ಎದ್ದೇ ಬರಲ್ಲ ಅಂತ ಅಂದ್ಬಿಟ್ಟ ಅಂತಂದ್ರೆ, ಪುನರುತ್ಥಾನನೇ ಇಲ್ಲ ಅಂತಂದ್ರೆ ಏನಂತ ಅಂದ್ರೆ
ಕ್ರಿಸ್ತನ್ನ ದೇವರು ಕೂಡ ಏನ್ ಮಾಡಲಿಲ್ಲ, ಎಬ್ಬಿಸ್ಲೇ ಇಲ್ಲ, ಪುನರುತ್ಥಾನದಲ್ಲಿ ಎಬ್ಬಿಸ್ಲೇ ಇಲ್ಲ ಅಂತ ಅರ್ಥ. ಕ್ರಿಸ್ತನ್ನ ಪುನರುತ್ಥಾನದಲ್ಲಿ ಎಬ್ಬಿಸಿಲ್ಲ ಅಂದ್ರೆ ಏನರ್ಥ? ಮುಂದಕ್ಕೆ ಓದಿ ಇವಾಗ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಈ ತರ ಏನಾರ ನಾವು ನಂಬಲೇ ಇಲ್ಲ ಏನ್ರಿ, ಪುನರುತ್ಥಾನ ಇಲ್ಲ ಅಂತ ಅಂದ್ಬಿಟ್ಟು ನಮ್ದ ಅಂದ್ರೆ ಸತ್ಯ ತಕ್ಷಣ ಆಲ್ರೆಡಿ ಅಲ್ಲೋಗ್ಬಿಟ್ರೆ ಇಲ್ಲೋಗ್ಬಿಟ್ರೆ ನಂಬದ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ನಾವು ದೇವ್ರ ಬಗ್ಗೆ ಕ್ರಿಸ್ತನ್ ಬಗ್ಗೆ ಸುಳ್ಳು ಸಾಕ್ಷಿ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಆಮೇಲೆ ಕಂಟಿನ್ಯೂ. ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋಗದವರು ನಾಶವಾದರು. ಹೋಗದವರು ಅಲ್ಲ, ನಿದ್ರೆ ಹೋದವರು ಏನ್ರಿ ನಾಶ. ಹಂಗಾರೆ ಪುನರುತ್ಥಾನ ಅಂತ ಇದೆರಿ. ಪುನರುತ್ಥಾನ ಅಂತಾನೆ ಇಲ್ಲ ಅಂತಂದ್ರೆ ಕ್ರಿಸ್ತನ್ ನಿದ್ದೆ ಮಾಡ್ತಾರಲ್ಲ ಏನಾಗ್ಬಿಟ್ರು ಅಂತ ಅರ್ಥ, ನಾಶ ಆಗ್ಬಿಟ್ರು. ಬೈಬಲ್ ಮಣ್ಣ ನಿದ್ರೆ ಕಂಪೇರ್ ಮಾಡ್ತಾರೆ. ಅದರ ಸತಿ ತಕ್ಷಣ ಅಲ್ಲೋಗ್ಬಿಟ್ಟೆ ಇಲ್ಲೋಗ್ಬಿಟ್ಟೆ ಅಂತಂದ್ರೆ ಏನರ್ಥ ಅಂದ್ರೆ ನಿದ್ದೆ ಮಾಡೋರೆಲ್ಲ ಹೋಗ್ಬಿಟ್ರು ಅಂತಾನೆ ಅರ್ಥ. ಹಂಗ ನೋಡಿ ಏನ್ತಾರೆ ಅದೆಲ್ಲ ನಾವು ಇದೆಲ್ಲ ನಮ್ಗೂ ಕೂತ್ಕೊಂಡಿದ್ರೆ ನಾವು ಸುಳ್ಳು ಸಾಕ್ಷಿ ಹೇಳ್ದಂಗೆ ಅಂತ ಅಂದ್ಬಿಟ್ಟು ನಾವ್ ಇನ್ನ ನಮ್ಮ ಪಾಪದಲ್ಲೇ ಬಿದ್ದಿದ್ರಿ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯವೇ ಸರಿ. ಎಲ್ಲ ಮನುಷ್ಯರಲ್ಲಿ ತುಂಬಾ ಮೋಸವಾಗಿರೋದು ನಾವೇ ಅಂತ ಹೇಳ್ತಾರೆ. ಅದಕ್ಕೆ ಪುನರುತ್ಥಾನ ಇದೆ, ಸಾವಂತಿದೆ. ಸಾವು ಇರೋದಿಕ್ಕೇನೆ ಪುನರುತ್ಥಾನ ಅಂತ ಏನಾಗಿರೋದ್ರಿ ಮಾರೋದು. ಇವತ್ತು ಇಡೀ ಲೋಕ ಒಂದ್ ದೊಡ್ಡ ಸುಳ್ಳು ನಂಬ್ತಾ ಐತಿ. ಏನ್ ಸುಳ್ಳು ಗೊತ್ತಾ? ಈಡೇನ್ ತೋಟದಲ್ಲಿ ಹೇಳಿರಂತ ಒಂದ್ ದೊಡ್ಡ ಸುಳ್ಳು. ಅಲ್ವರ ದೇವ್ರೆ ಅಂತಂದ್ರು ಆದಾಮ ಮತ್ತೆ ಅವಳಿಗೆ ಹಣ್ಣ ತಿನ್ಬೇಡ, ತಿನ್ನಿದ ದಿನ ಏನಾಗ್ತಿ ಅಂತಂದ್ರು ಅಲ್ವರ. ವಾಕ್ಯ ಓದ್ರಿ ಅಂತೀನಿ, ಓದಿ ಬದಾರ ಎಜ್ರಾ ಬದಾರ ಆದಿಕಾಂಡ 7:17. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂದು ವಿಧಿಸಿದನು. ನೋಡ್ರ, ಮಾತ್ರ ತಿನ್ನಬಾರ್ದು, ತಿನ್ನ ದಿನ ನೀನು ಸತ್ತೇ ಹೋಗುವಿ. ಯಾಕೆ ಸತ್ತೇ ಹೋಗುವಿ ಅಂತಂದ್ರು? ಏನ್ ಗೊತ್ತಾ ಆತ ಡೌಟೇ ಪಡ್ಬೇಡಪ್ಪ, ಏನೇ ಕಣ ಸತ್ತೇ ಹೋಗೇ ಹೋಯ್ತೀಯ, ಸತ್ತೇ ಸಾಯ್ತೀಯ ಅಂದ್ಬಿಟ್ಟು ಮೀನಿಂಗು. ಚೇತನ್ ಬಂದು ಏನ್ ಹೇಳ್ತಾನೆ? ನೀವೇಗೂ ಸಾಯುವುದಿಲ್ಲ. ನೀವೇಗೂ ಸಾಯುವುದಿಲ್ಲ ಅಲ್ವರ. ಇವಾಗ ಸತ್ತೋಗ್ಬಿಟ್ರು, ಸತ್ತೋಗಿ ಮಲ್ಲಿ ಪ್ರಶ್ನೆ ಕೇಳ್ದಲ್ಲ, ನೀನ್ ಸಾಯಿಲ್ಲ ಅಂದಿಲ್ಲಪ್ಪ, ಹೆಂಗೆ ಸಾಯ್ತಾ ಇದಿರಲ್ಲ ಅಂತ ಕೇಳ್ದೆ. ಅವಾಗ ಏನ್ ಮಾಡ್ಬೇಕು ಸೇತಾನ? ಹೇಗೂ ಸಾಯಲ್ಲಪ್ಪ, ಅವನು ಅಲ್ಲೋಗ್ಬಿಟ್ಟ ಇಲ್ಲೋಗ್ಬಿಟ್ಟ ಅಂತ ಹೇಳ್ಬೇಕಲ್ಲ, ಸುಳ್ಳು ಹೇಳ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ದ ಅಂದ್ರೆ ಇಲ್ದಿದೆ ಎಲ್ಲ ಸ್ಟೋರಿಗಳು ತಂದ್ಬಿಟ್ಟ. ಅಲ್ರ ಇಂಗ್ಲೀಷ್ ನೋಡಿ ತುಂಬಾ ಚೆನ್ನಾಗಿ ಬರ್ತಾರೆ. ಯಾರೋ ಇಂಗ್ಲೀಷ್ ಪೇಪರ್ ಇದ್ರು ಓದ್ರಿಬೋದು. Genesis 2:17 ಓದಿ ಬರ್. ಯಾರೋ ಇಂಗ್ಲೀಷ್ ಇದೆಯಾ ಹತ್ರ ಇಲ್ಲಿ? But the tree of the knowledge of good and evil, thou shalt not eat of it, for in the day that thou eateth, therefore thou shalt surely die. ಯು ಶಲ್ ಶ್ಯೂರ್ಲಿ ಡೈ ಅಂತಂದ್ರು ಅಲ್ವರ. ಅವನೇನ್ ಮಾಡ್ತಾನೆ, ಸೇತಾನ ಏನ್ ಮಾಡ್ತಾನೆ ನೋಡಿರ್ತೀನಿ. Genesis 3:4 ಓದಿ ಬರ್ ಇಂಗ್ಲೀಷ್ ಅಲ್ಲಿ ಇವಾಗ. And the serpent said unto the woman, ye shall not surely die. ನೋಡ್ರ, ನಾಟ್ ಯು ಶಲ್ ಶ್ಯೂರ್ಲಿ ಡೈ ಅಂತ ದೇವರಂದ್ರೆ ಇವ್ರು ಒಂದೇ ಒಂದು ಪದ ತಂದಿಬಿಟ್ಟ, ನಾಟ್ ಅಂತ. ಯು ಶಲ್ ಶ್ಯೂರ್ಲಿ ನಾಟ್ ಡೈ. ನಾವೆಲ್ಲ ಯಾವ್ದು ನಂಬ್ತಾ ಇದ್ದೀರಿ? ದೇವ್ರು ಹೇಳೋದು ನಂಬ್ತಾ ಇದ್ದೀರಾ, ಸೇತನ್ ಹೇಳೋದು ನಂಬ್ತಾ ಇದ್ದೀರಾ? ನೀವ್ ಹೇಳ್ರಿ. ಸೈತಾನ್ ಹೇಳೋದು ನಂಬ್ತಾ ಇದ್ದೀವಿ. ಹೇಳ್ರಿ ಹೇಳ್ರಿ, ನಾವೆಲ್ಲ ಯಾರು ನಂಬ್ತಾ ಇದ್ದೀರಿ? ದೇವ್ರದ್ ನಂಬ್ತಾ ಇದ್ದೀರಾ, ಸೇತನ್ ಹೇಳೋ ಮಾತ್ರ ನಂಬ್ತಾ ಇದ್ದೀರಿ ಇವತ್ತು ಇಡೀ ಜಗತ್ತು? ಈ ಜಗತ್ತು ಇಡೀ ಜಗತ್ತೇ ಇವತ್ತು ಸೇತನ್ ಹೇಳೋ ಮಾತು ನಂಬ್ತಾ ಇರೋದು. ನಾನು ಹೇಗೂ ಸಾಯೋದಿಲ್ಲ. ಹೌದಾ ಇಲ್ವಾ? ಯೋಚನೆ ಮಾಡಿ. ದೇವ್ರು ಹೇಳಿದ್ರು ನೀನ್ ಸತ್ತೇ ಸಾಯುವಿದ್ದೆ, ಸತ್ತ ಮೇಲೆ ಏನು ಇಲ್ಲಪ್ಪ ಅಂತ ದೇವ್ರು ಗ್ಯಾರಂಟಿಯಾಗಿ ಹೇಳಿದ್ರು ಸರಿ. ಮನುಷ್ಯರು ಇವತ್ತು ನಂಬ್ತಾ ಇರೋದೇ ಯಾರ ಮಾತನ? ಸೇತನ್ ಮಾತನ. ಇವತ್ತು ನಾವು ಅಂಗಡಿಗೆ ಹೋಗಿ ಒಂದು ಮೊಬೈಲ್ ತೊಗೊಂಡಂದ್ರೆ ಈ ಮೊಬೈಲು 1 ಲಕ್ಷ ಲೈಫ್ ಟೈಮ್ ವ್ಯಾರಂಟಿ ಅಂದ್ರೆ ನಾವ್ ಯಾವ್ದು ತಗೊಂತೀರಿ? ಹೇಳ್ರಿ, ಯಾವ್ದು ತಗೊಂತೀರಾ? ಲೈಫ್ ಟೈಮ್ ಮೊಬೈಲ್. ಅಯ್ಯೋ 1 ಲಕ್ಷ ಓದೋ ಪರಲ್ಲಪ್ಪ, ಇನ್ ಲೈಫಲ್ಲಿ ಇನ್ವೆಸ್ಟ್ ಮಾಡೋದೇ ಬೇಕಾಗಿಲ್ಲ ಅಂದ್ಬಿಟ್ಟು ಸೇತಾನ್ಗೆ ಕೊಟ್ಟಿಲ್ಲ ಲೈಫ್ ಟೈಮ್ ಗ್ಯಾರಂಟಿ. ಇನ್ ಯಾವತ್ತೂ ಸಾಯಿಲ್ಲ ಅಂತ ಹೇಳಿದಾಗ ಗೊತ್ತಾ, ಅದೇ ಮಾತನ್ನ ಏನ್ ಮಾಡ್ತಾರೆ ಇವತ್ತು ಜಗತ್ತು ನಂಬ್ತಾವ್ರೆ.
ಆಕ್ಚುಲಿ ಈ ಕಾನ್ಸೆಪ್ಟ್ ಆತ್ಮ ಸಾಯಂತ ಕಾನ್ಸೆಪ್ಟ್ ಜಗತ್ತಲ್ಲಿ ತಂದವರು ಯಾರು ಅಂದ್ರೆ ದ ಗ್ರೀಕ್ ಫಿಲಾಸಫರ್ ಪ್ಲಾಟೋ. ಇದನ್ನ ಓದ್ರಿ ದಯವಿಟ್ಟು, ಯಾರು ಗೂಗಲ್ ಇದೆ ಸರ್ಚ್ ಮಾಡಿರ್ತೀನಿ ಅಲ್ವರ. ಪ್ಲಾಟೋ ಆಗ್ಬಿಟ್ಟು ಗ್ರೀಕ್ ಫಿಲಾಸಫರ್. ಯಾವಾಗ ಸತ್ಯ ಆಗ್ಬಿಟ್ಟು ಗ್ರೀಕು ರೋಮನೆಲ್ಲ ಹೋಗಿ ಶುರು ಆಯ್ತೋ ಅಲ್ಲಿ ಆಲ್ರೆಡಿ ತತ್ವ ನಂಬ್ತಾ ಇದ್ರು. ಅಪೋಸ್ಟಲ್ ಪೌಲ್ ಹೋಗ್ಬಿಟ್ಟು ಹೆಂಗ್ ಗೊತ್ತಾ ಮಾಡ್ತಾರೆ, ಪುನರುತ್ಥಾನ ಬಗ್ಗೆ ಹೇಳ್ತಾರೆ. ಅವ್ರಿಗೆಲ್ಲ ಶಾಕ್ ಆಗ್ಬಿಡ್ತಾರ್ರಿ. ಏನಪ್ಪಾ ಸತ್ತವ್ರು ಎಲ್ಲೂ ಹೋಗಿಲ್ವಾ, ಸಮಾಧಿಯಲ್ಲಿ ಅವರ ಪುನರುತ್ಥಾನ ಆಗಿ ಬರ್ತಾ ಅಂತ ಹೇಳಿದ ತಕ್ಷಣ ಅತ್ಯಾಶ್ಚರ್ಯ ಆಗ್ಬಿಡ್ತಾರೆ. ಸ್ವಲ್ಪ ಜನ ನಂಬ್ತಾರೆ, ಸ್ವಲ್ಪ ಜನ ನಂಬಲ್ಲ ರೀ. ಅಲ್ಲೋಲ್ಲ ಕಲ್ಲೋಲ ಆಗ್ಬಿಡ್ತಾರೆ. ನೋಡಿ ಅಪೋಸ್ಟಲ್ ಪೌಲ್ ಈ ಮಾತನ್ನ ಹೇಳ್ತಾರೆ ಬೈಬಲಲ್ಲಿ. ಎಲ್ಲಿ? ಅಪೋಸ್ಟಲ್ ಕೃತ್ಯಗಳು 17ನೇ ಅಧ್ಯಾಯ 6ನೇ ವಾಕ್ಯ ಓದಿಂತೀನಿ. ಆಕ್ಟ್ಸ್ 17 ಚಾಪ್ಟರ್ ವರ್ಸ್ 6. ಅವರು ಸಿಕ್ಕದೆ ಹೋದದ್ದರಿಂದ ಅವರು ಸಿಕ್ಕದೆ ಹೋದದ್ದರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ನೋಡ್ರ, ಲೋಕವನ್ನು ಏನ್ ಮಾಡದಂತೆ? ಅಲ್ಲೋಲ ಕಲ್ಲೋಲ ಮಾಡಿದ. ಅಲ್ಲೋಲ ಕಲ್ಲೋಲ ಏನು ಇಂಗ್ಲಿಷ್ ಗೊತ್ತಾರೆ? ಅಪ್ಸೈಡ್ ಡೌನ್ ಅಂತ ಹೇಳ್ತಾರೆ. ನಾವೆಲ್ಲ ಒಂದು ನಂಬ್ಕೊಂಡಿದ್ವಿ, ಇವ್ರು ಉಲ್ಟಾನೇ ಹೇಳ್ತಾರಲ್ಲ ಸರ್ ಅಂತ ಅಂದ್ಬಿಟ್ಟು ಲೋಕದ ಅಧಿಕಾರಿಗಳ ತನಕ ಒಪ್ಪಿಸ್ರಂತೆ. ಸರ್ ನಾವೆಲ್ಲ ಹಿಂಗ್ ನಂಬ್ಕೊಂಡಿದ್ರಿ ಸತ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವ್ರು ನೋಡಿದ್ರೆ ಏನ್ ಹೇಳ್ತಾರೆ ಸರ್ ಅಂತಂದ್ರೆ ಸತ್ ಮೇಲೆ ಏನು ಇಲ್ಲ ಅಂತ ಹೇಳ್ತಾರೆ ಸರ್. ನಾವೇನ್ ಹೇಳ್ತಾ ಇದೀರಿ, ಸತ್ ಮೇಲೆ ಅಲ್ಲೋಗ್ತಾ ಇಲ್ಲೋಗ್ತಾರೆ ಅಂತ ನಂಬ್ತಾ ಇದೀರಿ ಸರ್. ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಉಪದೇಶ ಮಾಡ್ತಾರೆ ಅಂದ್ಬಿಟ್ಟು ಅಪೊಸ್ತಲ ಪೌಲ್ನ ಸೆಂಟರ್ ಮಾಡ್ತಾರಂತೆ. ಅವಾಗ ಏನ್ ಹೇಳ್ತಾರೆ ನೋಡಿ, 32ನೇ ವಾಕ್ಯ ಓದಿ, ಅಲ್ಲಿ ಹೇಳ್ತಾರೆ. 32ನೇ ವಾಕ್ಯ. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ನೋಡ್ರ, ಅದೇ ತರ ರೀ ಇವತ್ತು ನಾವು ನಿಮ್ಗೆ ಸತ್ಯ ಹೇಳ್ಕೊಟ್ಟ ಮೇಲೆ ಎಷ್ಟೋ ಜನ ಏನ್ ಮಾಡೋದು, ನೀವು ಗೆಲಿ ಮಾಡ್ಬೋದು, ಎಷ್ಟೋ ಜನ ನಂಬ್ದಿರಿರ್ಬೋದು. ನಮ್ಗೇನು ಬೇಜಾರಿಲ್ಲ. ಇವಾಗ ನಂಬಿದ್ರೆ ನಿಮ್ಗೆ ಪರಲೋಕ ರಕ್ಷಣೆ, ನಂಬಿಲ್ಲ ಅಂದ್ರೆ ಏನು ಬೇಜಾರಿಲ್ಲ ರೀ. ಎಲ್ಲ ಸತ್ತೋದವ್ರು ಇದೇ ಭೂಮಿಗೆ ಎದ್ಬತ್ತೀರಾ, ನೀವು ಕೂಡ ಎದ್ಬತ್ತೀರಾ. ಆವಾಗ ನೀವು ಕೂಡ ಸತ್ಯ ತಿಳ್ಕೊಂತೀರಾ, ಆವಾಗ ಜ್ಞಾಪಕ ಪಡಿಸ್ಕೊಂತೀರಾ. ಅವರ ಈ ಸತ್ಯ ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಬೇಕು. ಸೇತಾನ ಏನ್ ಗೊತ್ತಾ ಏನ್ರಿ, ಅವನು ಸತ್ಯ ಹೇಳ್ತಾನ ಸುಳ್ಳು ಹೇಳ್ತಾನ? ಸೇತಾನ ಸುಳ್ಳು ಹೇಳ್ತಾನೆ. ಸುಳ್ಳು ಹೆಂಗ್ ಸುಳ್ಳು ಓದನ್ರಿ, ಸುಳ್ಳುಗಾರ ಅವ್ನು ಹೆಂಗ್ ಸುಳ್ಳು ಹೇಳ್ತಾನೆ ಓದಿ, ವಾಕ್ಯ ತುಂಬಾ ಚೆನ್ನಾಗಿದೆ. ಯೋಹನ 8:44 ಓದ್ರಿತ್ರಿ. ಓದ್ರಿ ಯಾರಾದ್ರ? 8:44. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಆಮೇಲೆ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಬರ್ಕೊಳ್ರಿ. ಈಡೇನ್ ತೋಟದಲ್ಲಿ ದೇವ್ರು ಹೇಳಿದ್ರೆ ದೇವ್ರ ವಿರುದ್ಧವಾಗಿ ಅವ್ನು ಸುಳ್ಳು ಹೇಳೋಣ ಅಂದ್ರೆ ಅವತ್ತಿನ ಒಂದು ಸತ್ಯ ಇಲ್ವೇ ಇಲ್ಲ ಅವನಲ್ಲಿ. ಆಮೇಲೆ ನೆಕ್ಸ್ಟ್, ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಹೆಂಗಂತ ಸುಳ್ಳಾಡ್ತಾನೆ? ಸ್ವಭಾವಾನುಸಾರವಾಗಿ. ಸುಮ್ನೆ ಬಾಯಿ ಬಂದಿದೆಲ್ಲ ಹೇಳ್ತಾನೆ ಇರೋದು ಅಲ್ವರ. ಏನ್ ಸುಳ್ಳು ಅನ್ಬಿಟ್ಟ, ನೀನ್ ಹೇಗೂ ಸಾಯೋದಿಲ್ಲ. ಯಾಕಂದ್ರೆ ನೋಡಿದ್ನ ಅವ್ನು ಗೊತ್ತಿಲ್ವಲ್ಲ, ಬಿಟ್ಟ ಗಾಳಿಯಲ್ಲಿ ಒಂದು ಮಾತು, ಹೇಗೂ ಸಾಯೋದಿಲ್ಲ ಅಂತ ಅನ್ಬಿಟ್ಟು. ಆಮೇಲೆ ನೆಕ್ಸ್ಟ್, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಸುಳ್ಳುಗಾರನು, ಸುಳ್ಳಿಗೆ ಇನ್ವೆಂಟರೇ ಅವನು ರೀ. ಇವಾಗ ಏನಂತ ಅನ್ಬಿಟ್ಟ, ನೀನ್ ಹೇಗೂ ಸಾಯೋದಿಲ್ಲ ಅದರ. ಇವಾಗ ಸತ್ತೋಗ್ಬಿಟ್ರೆ ಮನುಷ್ಯ ಕೇಳ್ತಾರಲ್ಲ ಎಲ್ಲೋದೆ ಅಂತ ಅಂದ್ಬಿಟ್ಟು, ನೀನ್ ಹೇಳ್ದಿಲ್ಲಪ್ಪ ನೀನ್ ಸಾಯೋದಿಲ್ಲ ಅಂತ. ನೋಡಿ ಸಾಯ್ತಾವಲ್ಲ, ಇದಕ್ಕೇನಂತ ಉತ್ತರ ಕೊಡ್ತೀನಿ ಅಂತ. ಅದಕ್ಕೆ ಅಂತ ಅಂದ್ಬಿಟ್ಟ, ನಿಮ್ಗೆ ಗೊತ್ತಿಲ್ಲ, ಸತ್ ಮೇಲೆ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅಂತ ಏನ್ಬಿಡ್ದು ಈ ದೆವ್ವ ಭೂತ ಪ್ರೇತರು ಅಂತ ಎಲ್ಲ ಪಿಕ್ಚರ್ ತಂದ್ಬಿಟ್ಟ. ಏನಕ್ಕೆ? ಮನುಷ್ಯನ ಏನ್ ಮಾಡ್ಬೇಕು ಇವಾಗ? ನಂಬಿಸ್ಬೇಕಲ್ವಾ? ಅದ್ರ ನಮ್ಗೆ ಅದೇ ತಾನೇ ಬೇಕಾಗಿರೋದು. ನೋಡೋದನ್ನ ನಂಬ್ತೀರಿ ಅದರ. ಅದಕ್ಕೆ ಏನ್ ಮಾಡ್ದ, ಈ ದೆವ್ವ ಭೂತ ಪ್ರೇತಗಳೆಲ್ಲ ತಂದ್ಬಿಟ್ಟ ಅದರ. ಅದಕ್ಕೆ ಕರ್ತನಲ್ಲಿ ಬೈಬಲ್ ಈಸ್ ವೆರಿ ಕ್ಲಿಯರ್. ಬಹು ಸ್ಪಷ್ಟವಾಗಿ ಏನು ಹೇಳ್ತಾರೆ, ಮನುಷ್ಯ ಸತ್ತ ಮೇಲೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಅಂದ್ಬಿಟ್ಟಂದ್ರ. ನೋಡಿ ಅದಕ್ಕೆ ನಾವು ವಾಕ್ಯ ಮುಖತ ಎಲ್ಲ ಸ್ಪಷ್ಟವಾಗಿ ನೋಡಿದ್ರಿ ಅಲ್ವರ. ಇವಾಗ ನೆಕ್ಸ್ಟು ಏನಪ್ಪ ಅಂದ್ರೆ, ಬೈಬಲಲ್ಲೇ ಏನ್ರಿ, ಬೈಬಲಲ್ಲೇ ಎಷ್ಟೋ ಸನ್ನಿವೇಶಗಳು ಮನುಷ್ಯ ಸತ್ತಿಲ್ಲ, ಮನುಷ್ಯ ಸತ್ತ ಮೇಲೆ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅಂತ ಎಷ್ಟೋ ಸನ್ನಿವೇಶಗಳು ಬೈಬಲ್ ಏನಾಗಿದೆ ಇದೆ. ಇವೆಲ್ಲ ಸನ್ನಿವೇಶಗಳನ್ನ ನೆಕ್ಸ್ಟ್ ವೀಕು ಡೀಟೇಲ್ ಆಗಿ ನೋಡೋಣ, ಓಕೆನ್ರಾ? ಅದರಿಂದ ಇದು ಒಂದು ಭಾಗ ಏನ್ರಿ, ಇದೊಂದು ಭಾಗ ಏನಾಗಿದೆ ಇವತ್ತು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಭಾಗದಲ್ಲಿ ಸತ್ಯವೇದಲ್ಲಿದೆ. ನಾನು ಇವತ್ತು ಹೇಳಿದ್ರೆ ಲೋಕದ ಕಲ್ಪನೆಗಳೆಲ್ಲ ತಗೊಂಡು, ಲೋಕದ ಕಥೆಗಳು ತಗೊಂಡು ಇದು ಸತ್ಯವೇದದಲ್ಲಿ ಹೇಗಿಲ್ಲ ಅಂತ ಪ್ರೂವ್ ನೋಡುತ್ತೆ. ಆದರೆ ಸತ್ಯವೇದದಲ್ಲಿ ಎಷ್ಟೋ ಘಟನೆಗಳೇನಾಗಿದೆ
ಇದೆ ಏನ್ರಿ ಮನುಷ್ಯ ಸತ್ತಿದ ತಕ್ಷಣ ಅಲ್ಲೋದ ಇಲ್ಲೋದ ಅಂತ ಅಂದ್ಬಿಟ್ಟು ಎಷ್ಟೋ ಪ್ರೂಫ್ಗಳಿದೆ. ಈ ಪ್ರೂಫ್ಗಳನ್ನ ಎಲ್ಲ ಬೈಬಲಲ್ಲಿ ತೆಗೆದುಬಿಟ್ಟು ಕ್ಲೀನಾಗಿ ಸತ್ಯವೇದ ಮುಖಾಂತರ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ಈ ಕ್ಲಾಸ್ ಆಗಿದ ನಂತರ, ಯಾವ ಕ್ಲಾಸು, ನೆಕ್ಸ್ಟ್ ವೀಕ್ ಕ್ಲಾಸ್ ಆಗಿದ ನಂತರ ನಿಮ್ಗೆ ಏನೇ ಡೌಟ್ ಇದ್ರಿ ಎಲ್ಲ ಡೌಟ್ಗಳು ತೊಗೊಂಬಿಡ್ರಿ. ಎಲ್ಲ ಡೌಟ್ಗಳಿಗೆ ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀವಿ. ಓಕೆನಾ? ಏನು ಸಂಕೋಚ ಪಡ್ಬೇಡಿ, ಏನು ಬೇಜಾರು ಮಾಡ್ಕೊಂಬಿಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸೊಬ್ರು ಕ್ರೈಸ್ತವರು ಆಸಕ್ತಿಯಿಂದ ವಾಕ್ಯ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಮ್ಮ QR ಕೋಡ್ನ ಶೇರ್ ಮಾಡಿ, ಉಚಿತವಾಗಿ ಅವ್ರ ಪಾಠನ ಕೇಳಿ ಆಶೀರ್ವಾದ ಪಡ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8867768876. ಯಾರಿಗೇನೋ ಪ್ರಶ್ನೆ ಇತ್ತಂದರೆ ನೀವು ವಾಟ್ಸಪ್ ಮಾಡ್ಬೋದು, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಓಕೆನಾ? ಸರಿ, ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ, ಇಲ್ಲ ಯಾರಿಗ ಏನಾದ್ರು ಡಿಸ್ಕಸ್ ಮಾಡ್ಬೇಕು ಅಂತಿದ್ಯಾ? ಪ್ರೇಯರ್ ಮಾಡಿ ಸರ್, ಪ್ರೇಯರ್ ಮಾಡಿ ಕ್ಲೋಸ್ ಮಾಡಿ. ಓಕೆ, ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ ಆಯ್ತಾ? ಒಂದು 2-3 ಪಾರ್ಟ್ಸ್ ಇದೆ, ಅದಾದ್ಮೇಲೆ ನೀವು ದಯವಿಟ್ಟು ಏನ್ ಬೇಕಾದ್ರೆ ಕೇಳ್ರಿ. ಎವ್ರಿಥಿಂಗ್ ವಿಲ್ ಬಿ ಆನ್ಸರ್ಡ್ ಫ್ರಮ್ ದ ಸ್ಕ್ರಿಪ್ಚರ್ಸ್. ನಾನೇನೋ ಪ್ರಶ್ನೆ ನಿಮಗೆ ಉತ್ತರಗಳನ್ನ ಸತ್ಯವೇದ ಮುಖಾಂತರ ಕೊಡಲ್ಲ ಅಂದ್ರೆ ನನಗೆ ಬಿಡ್ಲೇಬೇಡ್ರಿ ಆಯ್ತಾ? ನಾನಂತೂ ನಿಮ್ಮನ್ನು ಬಿಡಲ್ಲ, ನೀವು ನಮ್ಗೆ ಬಿಡಬೇಡ್ರಿ ಆಯ್ತಾ? ಏನ್ ಬೇಕಾದ್ರೆ ಕೇಳ್ರೆ ಎಲ್ಲ ವಾಕ್ಯಗಳ ಮುಖಾಂತರ ಉತ್ತರ ಕೊಡ್ತೀವಿ. ಓಕೆನಾ? ಸೊ ಕೊನೆಯದಾಗಿ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.